ಶ್ರೀಮದಾಚಾರ್ಯ ಕೇಶವಂ ಬಾದರಾಯಣ सूत्रभाष्यकृतं वन्दे भगवन्तो पुनः पुनः तस्मै श्री गुरुवे नमः। प्रातस्मरणीय क्षेत्रादि अधिदेवते शापानुग्रह समर्थ धीर सन्यासी सद्गुರು ಚನ್ನಬಸವೇಂದ್ರ ಯತಿರಾಜನ ದಿವ್ಯ ಚರಣ ಕಮಲಗಳಲ್ಲಿ ಎನ್ನ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಗ್ರಂಥಕರ್ತರು ಆಗಿರುವ ಓಂಕಾರೇಶ್ವರ ಶ್ರೀಗಳ ಶ್ರೀ ಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಆರಾಧ್ಯ ದೈವರಾಗಿ ವಿರಾಜಿಸುತ್ತಿರುವ ಶ್ರೀ ಬಾಲಯೋಗಿ ಮಾಳಿಕೆ ಚನ್ನಬಸವೇಂದ್ರ ಅಪ್ಪಾಜಿಯವರ ಶ್ರೀ ಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಶ್ರೀ ಕ್ಷೇತ್ರ ಬಾವಿಹಾಳ ಅಂತ ಸದ್ಗುರುನಾಥನ ಸನ್ನಿಧಾನದೊಳಗೆ ಬಂದು ಅವತಾರ ಸಿದ್ಧಯೋಗಿ ಸದ್ಗುರು ಚನ್ನಬಸವೇಂದ್ರ ಯತಿರಾಜನ ಜೀವನ ಚರಿತ್ರೆಯನ್ನ ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡಿ ಆ ಗುರುವಿನ ಕೃಪೆಗೆ ಪಾತ್ರರಾಗಲು ಸದುದ್ದೇಶಗೊಂಡಿರುವ ನನ್ನ ಎಲ್ಲ ಶರಣರಿಗೂ ತಾಯಂದಿರಿಗೂ ನನ್ನ ಅನಂತ ಶರಣಾರ್ಥಿಗಳು. ಮೊನ್ನೆ 16ನೇ ಅಧ್ಯಾಯದೊಳಗ ಸದ್ಗುರುನಾಥ ಸಂಚಾರ ಮೂರ್ತಿಯಾಗಿರ್ತಕ್ಕಂತಹ ಭಗವಂತ ಯಾವ ರೀತಿಯಾಗಿ ತಮ್ಮ ಲೀಲೆಯನ್ನ ಜಗತ್ತಿಗೆ ಪರಿಚಯಿಸಿದ್ರು ಅಂತಂದ್ರ ಪಕ್ಕದ ಗ್ರಾಮವಾಗಿರತಕ್ಕಂಥ ಯಾವ ಸಂಘ ಒಳಗೆ ನಡೆದಂತ ಒಂದು ಲೀಲೆಯನ್ನ ನಾವು ಶ್ರವಣ ಮಾಡಿದ್ವಿ. ಅದನ್ನ ಸ್ವಲ್ಪ ಅವಲೋಕನ ಮಾಡಿ ಹೋಗೋಣ. ಅಲ್ಲಿ ಭಕ್ತಿ ಸಂಪನ್ನನಾಗಿರತಕ್ಕಂತಹ ಸದ್ಗುಣಗಳಿಂದಿರ್ತವಾಗಿರತಕ್ಕಂಥ ಯಾವ ಕಲಾಲರ ಗಂಗಪ್ಪ ಅನ್ನುವಂಥವನನ್ನ ಸದ್ಗುರುನಾಥ ಯಾವ ರೀತಿಯಾಗಿ ಅವನನ್ನ ರಕ್ಷಣೆ ಮಾಡಿದ ಅಂತಂದ್ರ, ಆಗಿನ ಕಾಲ ಬಡತನದ ಪರಿಸ್ಥಿತಿ, 10 ಮಕ್ಕಳನ್ನ ಸಲುಹಿಕೊಂಡು ಸದ್ಗುರುನಾಥ ಮನೆಗೆ ಬಂದ ಅಂತಂದ್ರ ಕಲಾಲರ ಗಂಗಪ್ಪ ಶಂಕರನ ಅವತಾರಿಯೇ ಮನೆಗೆ ಬಂದ ಅಂತ ಹೇಳಿ ತನ್ನ ಪರಾಕಷ್ಟವಿದ್ದರೂ ಅದನ್ನ ಬದಿಗೊತ್ತಿ ಭಗವಂತನ ಸೇವೆಯನ್ನ ಮನಸ್ಪೂರ್ವಕವಾಗಿ ಮಾಡ್ತಾ ಇದ್ದ. ಅಂಥ ಸಂದರ್ಭದೊಳಗ ಅಂಥ ಭಗವಂತನನ್ನ ಅವ ಯಾವಾಗ ಶ್ರದ್ಧಾಭಕ್ತಿಯಿಂದ ಶ್ರವಣ ಸೇವೆಯನ್ನ ಮಾಡಿದ್ನಲ್ಲ, ಆ ಕಲಾಲರ ಗಂಗಪ್ಪನಿಗೆ ಬಂದಂತ ಎಷ್ಟೋ ಕಷ್ಟಗಳನ್ನ, ಬಡತನವನ್ನ ನಿವಾರಣೆ ಮಾಡಿದ್ರು ಭಗವಂತ. ಪ್ಲೇಗ್ ರೋಗದಿಂದ ಬಳಲ್ತಕ್ಕಂತಹ ಕಲಾಲರ ಗಂಗಪ್ಪನ ರೋಗವನ್ನ ನಿವಾರಣೆ ಮಾಡಿದ್ರು. ಬಡಭಕ್ತ ಅಂತ ತಿಳಿದು ಅವನಿಗೆ ಹೊಲ ಹಿಡಿಲಾಕ ಆಶೀರ್ವಾದ ರೂಪದಿಂದ ಅವ ಸದ್ಗುರುನಾಥನ ಒಂದು ಕೃಪೆಯಿಂದ ಭೂಮಿಯನ್ನ ಹಿಡಿದ. ಅದೇ ರೀತಿ ಭೂಮಿಯೊಳಗೆ ಒಂದು ಬಾವಿಯನ್ನ ತೋರಿಸಿದ. ಈ ರೀತಿಯಾಗಿ ಎಲ್ಲಾ ಒಂದು ಕಷ್ಟಗಳಿಂದ ಆ ಕಲಾಲರ ಗಂಗಪ್ಪನನ್ನ ಪಾರು ಮಾಡಿ ಭಗವಂತ ಅಲ್ಲಿ ಅವರಿಗೆ ಕೃಪಾಶೀರ್ವಾದವನ್ನು ಮಾಡಿದರು ಅನ್ನುವಂಥದ್ದನ್ನ ನಾವು ಶ್ರವಣ ಮಾಡಿದ್ವಿ. ಇವತ್ತು 17ನೇ ಮತ್ತು 18ನೇ ಅಧ್ಯಾಯ, 2 ಅಧ್ಯಾಯವನ್ನ ಇವತ್ತಿನ ದಿನ ಶ್ರವಣ ಮಾಡಬೇಕಾಗ್ತದ. ಅಂಥ ಸದ್ಗುರುನಾಥ ಯಾವ ರೀತಿಯಾಗಿ ತಮ್ಮ ದಿವ್ಯ ಲೀಲೆಯನ್ನ ಜಗತ್ತಿಗೆ ತೋರಿಸುವಂತವರಾಗಿದ್ದಾರೆ ಅನ್ನೋದನ್ನ ಇವತ್ತು ಭಕ್ತಿಯಿಂದ ಶ್ರವಣ ಮಾಡಿ ನಾವು ನೀವೆಲ್ಲ ಧನ್ಯರಾಗೋಣ ಅಂತ ಹೇಳುತ್ತಾ 17ನೇ ಅಧ್ಯಾಯ ಪ್ರಾರಂಭ. ಶ್ರೀ ಗಣೇಶಾಯ ನಮಃ, ಶ್ರೀ ಶಂಭುಲಿಂಗಾಯ ನಮಃ, ಶ್ರೀ ಸದ್ಗುರು ಚನ್ನಬಸವೇಂದ್ರಾಯ ನಮಃ. ಮೂಢ ಮನುಜನು ತರುಣ ಮದರಿ ಆಡಿ ನುಡಿಯೋಳು ಕೇಳಬದಿಯಲು ನೋಡಿ ಅವನಿಗೆ ಶಾಪ ನೀಡಲದರಂತೆಯಾಗಿರುವುದು. 8 ಮದಗಳಲ್ಲಿ ಯೌವನ ಮದ ಅನ್ನುವಂಥದ್ದು ಮನುಷ್ಯನನ್ನ ದುರ್ಗತಿಗೆ ಏರು ಮಾಡ್ತದ ಅನ್ನುವಂಥದ್ದನ್ನ ನಾವು ಹಿಂದಿನ ಅಧ್ಯಾಯದೊಳಗೂ ತಿಳ್ಕೊಂಡು ಬಂದಿದ್ವಿ. ಅದೇ ರೀತಿ ಮೂಢ ಅಂದ್ರ ಬುದ್ಧಿಹೀನನಾಗಿರತಕ್ಕಂಥ ಮನುಷ್ಯ ತರುಣ ಅವಸ್ಥೆ ಒಳಗ ಆ ಯೌವನ ಮದದಿಂದ ಸದ್ಗುರುನಾಥನಿಗೆ ಕೇಳನ್ನ ನುಡಿಯಲು ಸದ್ಗುರುನಾಥ ಪುನಃ ಅವನಿಗೆ ಶಾಪ ನೀಡಿದಾಗ ಆ ನುಡಿದ ಶಾಪ ಅವನಿಗೆ ತಟ್ಟುವಂತಹದ್ದಾಗಿದೆ. ಅವತಾರಧಾರಿಯಾದ ಚನ್ನಬಸವೇಂದ್ರ ಶಿವಯೋಗಿಗಳು ತಮ್ಮ ಇಡೀ ಜೀವನದಲ್ಲಿ ನಿರಾಶೆಯುಳ್ಳವರು.
ನಿರ್ಭಾವ ವಂಚನೆ ನಿಶ್ಚೀಮ ಮಾಯ ಮೋಹ ರಹಿತರು, ಏನೊಂದರಿಯದೆ ಸದಾ ತಮ್ಮ ಸ್ವಸ್ವರೂಪಾಕಾರ ವೃತ್ತಿಯಲ್ಲಿ ತನ್ಮಯಶೀಲರು, ಸದಾನಂದ ಭರಿತರಾದ ಚಂದ್ರಶಿವೇಂದ್ರ ತಪೋಧುರಿಂದರು ಇಂಥ ಯಾವ ದಿವ್ಯ ಯೋಗಿಗಳು ಬೈಲಹೊಂಗಲದಲ್ಲಿರುವ ಸಮಯದೊಳಗೆ ತೋರಿರುವ ಲೀಲೆಯಾಗಿದೆ. ಇದು ಈ ಭಾಗದೊಳಗಾಗಿರತಕ್ಕಂತಹ ಲೀಲೆ ಬೈಲಹೊಂಗಲದೊಳಗ ನಡೆದಿರುವಂತಹದ್ದು. ಇಡೀ ಜೀವನದಲ್ಲಿ ಅವರು ನಿರಾಶೆ ಉಳ್ಳವರಾಗಿದ್ದಂತ ಯಾರು? ಚನ್ನಬಸವೇಂದ್ರ ಇಟ್ಟಿರಾಜ. ಸದ್ಗುರುನಾಥನ 8 ಲಕ್ಷಣಗಳಲ್ಲಿ ಭಗವಂತನಿಗೆ 8 ಲಕ್ಷಣಗಳನ್ನ ಕೊಟ್ಟಾರ. ಅದರೊಳಗ ನಿರಾಶೆ ಅನ್ನುವಂಥದ್ದು ಒಂದು ಗುರುವಿನ ಒಂದು ಲಕ್ಷಣ. ಅವರು ನಿರಾಶೆ ಉಳ್ಳವರು, ಯಾವುದರ ಬಗ್ಗೆ ಆಸೆಯನ್ನ ಇಡದೇ ಇರತಕ್ಕಂಥವರು. ನಾವು ಎಲ್ಲದರ ಮೇಲೂ ಆಸೆಯನ್ನ ಇಟ್ಟವರು. ನಿರ್ಭಾವ ನಿರ್ವಂಚನೆ ನಿಶ್ಚೀಮ ಮಾಯ ಮೋಹರಹಿತರು. ನಾವು ಪ್ರತಿಯೊಂದು ವಸ್ತುವಿನ ತೊಟ್ಟಂತ ಶರೀರದಿಂದ ಹಿಡಿದು ತೋರತಕ್ಕಂಥ ಎಲ್ಲಾ ವಿಷಯಗಳ ಮೇಲೆ ಮೋಹವನ್ನು ಮಾಡ್ತೀವಿ. ಅದು ನಂದು, ನನಗೆ ಸುಖ ಕೊಡ್ತದ. ಆದ್ರ ಸದ್ಗುರುನಾಥನ ಇರುವಿಕೆ ಹೆಂಗಿತ್ತು ಅಂತಂದ್ರ ಮಾಯಾ ಮೋಹರಹಿತರು. ಯಾವುದ್ರ ಬಗ್ಗೆನೂ ಕೂಡ ಅವರಿಗೆ ಮೋಹ ಇದ್ದಿದ್ದಿಲ್ಲ. ಇವರು ಸರ್ವರಿಗೂ ರೂಢಿಯಿಂದಾಡುವ ಮಾತುಗಳು ಇವು ಶಾಸ್ತ್ರ ಕ್ರಮಬದ್ಧವಾಗಿ ಗೂಢಾರ್ಥಗಳಿಂದ ಕೂಡಿಕೊಂಡಿರುವವು. ಕೇಳುವಂತ ಜನರಿಗೆ ಸದ್ಗುರುನಾಥನ ವಾಕ್ಯಗಳು ಖೇದವಾಗಿ ಕಂಡರೂ ಭಗವಂತ ಏನು ನುಡಿತಾ ಇದ್ರಲ್ಲ ಅದರೊಳಗ ಬಹು ಗೂಢಾರ್ಥ ತುಂಬಿಕೊಂಡಿರ್ತಾ ಇತ್ತು. ಇಂಥ ನಿರ್ವಿಷಯಾನಂದ ಮಹಿಮರು ಯಾವುದೇ ಒಂದು ವಿಷಯದಲ್ಲಿ ಅವರು ಸುಖ ಐತಿ ಅಂತ ತಿಳಿದಿದ್ದಿಲ್ಲ. ನಿರ್ವಿಷಯಾನಂದ ಅಂದ್ರ ಯಾವುದರಲ್ಲಿಯೂ ಸುಖ ಇಲ್ಲ ಅಂತ ಭಾವಿಸಿದ್ದರು. ತಮಗೆ ಅನುಕೂಲತೆಯಾದ ಸದ್ಭಕ್ತ ಸಜ್ಜನರನ್ನು ಬಂದು ಶರಣಾಗತರಾಗಿ ನಮಗೆ ಶಾಸ್ತ್ರ ಹೇಳಿದೆ ಎಂದರೆ ಅವರಿಗೆ ಶಾಸ್ತ್ರ ಹೇಳುವರು. ಶಾಸ್ತ್ರಾರ್ಥವನ್ನು ಸರಿಯಾಗಿ ತಿಳಿಯ ಬೋಧಿಸುತ್ತಿದ್ದರು. ಇಂಥ ಶಾಸ್ತ್ರ ವಿಶಾಲರಾದ ಚರಿತ್ರೆ ನಾಯಕರು ಭಕ್ತ ಸಮೂಹವನ್ನು ಕುರಿತು ಅವರಿಗೆ ಸರಿಯಾಗಿ ಮನವರಿಕೆಯಾಗುವಂತೆ ತಿಳಿಯಪಡಿಸುತ್ತಿದ್ದರು. ಎಂಥ ಒಬ್ಬ ದೊಡ್ಡ ಕುಂಟನನ್ನು ಕೂಡ ಭಗವಂತನ ಶಾಸ್ತ್ರ ಅವರ ಮನಸ್ಸಿಗೆ ಮುಟ್ಟುವಂತ ಶಾಸ್ತ್ರವನ್ನ ಬೋಧ ಮಾಡ್ತಾ ಇದ್ರು ಭಗವಂತ ಸ್ವರೂಪಿ ಸದ್ಗುರುನಾಥ. ಇದು ಬೈಲಹೊಂಗಲದಲ್ಲಿಯೇ ಕೆರೆಯ ಕೆಳಗೆ ಹನುಮಪ್ಪನ ಗುಡಿ ಹತ್ತಿರುವ ಪತ್ತಾರ ಮನೆಯಲ್ಲಿ ಶಾಸ್ತ್ರವನ್ನ ನಡೆಸ್ತಾ ಇದ್ರು. ಅಲ್ಲಿ ಗುರುನಾಥಪ್ಪ ಪತ್ತಾರ್ ಎಂಬಾತನು ಅವರ ಸೇವೆಯಲ್ಲಿ ಸದಾ ಇರ್ತಾ ಇದ್ದ. ಮಾತನಾಡುವ ಕ್ರಮವು ಒಂದು ರೀತಿ ಹಿಡಿದು ಮಾತನಾಡುವುದಕ್ಕೆ ಅದು ಮಾತು ಎಂದೆನ್ನುತ್ತಾರೆ. ಒಂದು ದಾರಿ ಹಿಡಿದುಕೊಂಡು ಹೋಗುವಾಗ ಮಾತನಾಡುವುದಕ್ಕೂ ಇವು ಮಾತುಗಳಾಗಿರುತ್ತವೆ. ಶಾಲೆಯೊಳಗ ಗುರುಗಳು ಮಕ್ಕಳಿಗೆ ಪಾಠವನ್ನು ಹೇಳಬೇಕಾದ್ರೂ ಕೂಡ ಅವುಗಳು ಮಾತುಗಳಾಗಿರುತ್ತವೆ. ಮನುಷ್ಯನ ಜೀವನ ವ್ಯವಹಾರಗಳ ಸಲುವಾಗಿ ಮಾತಾಡುವ ಮಾತೇ ಆಗಿರುತ್ತದೆ. ಈ ಮಾತುಗಳಿಂದ ಜೀವನದ ಸದುಪಯೋಗವಾಗುತ್ತದೆ. ಇವೇ ಮಾತೇ ಆಗಿರುತ್ತವೆ. ಇವುಗಳಿಂದ ಪ್ರಯೋಜನವು. ಮಾತಿಲ್ಲ ಅಂದ್ರ ಮನುಷ್ಯನ ವ್ಯವಹಾರನ ನಡೆಯೋದಿಲ್ಲ. ಪ್ರತಿಯೊಂದಕ್ಕೂ ಮಾತುಗಳೇ ಕಾರಣ ಆಗಿರ್ತಾವ. ಮನುಷ್ಯನ ಜೀವನದಲ್ಲಿ ಮಾತನಾಡುವ ಮಾತುಗಳು ಸದುಪಯೋಗವೆಂತಲೂ ದುರುಪಯೋಗವೆಂತಲೂ 2 ವಿಧವಾಗಿರುತ್ತವೆ. ಮಾತಾಡೋದ್ರೊಳಗ 2 ಪ್ರಕಾರ ಅಂತ ಹೇಳ್ತಾರೆ. ನಾವು ಮಾತಾಡಿದ್ವಿ ಅಂದ್ರ ಅವು ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು, ಅವ್ರ ಮನಸ್ಸಿಗೆ ಆನಂದವನ್ನ ಉಂಟು ಮಾಡಬೇಕು. ಮತ್ತೆ ನಾವು ಮಾತಾಡುವ ಮಾತು ದುರುಪಯೋಗ ಆಗಬಾರ್ದು, ಇನ್ನೊಬ್ಬರ ಮನಸ್ಸಿಗೆ ನೋವನ್ನ ಕೊಡುವಂತಹ ಮಾತುಗಳಾಗಬಾರ್ದು. ಸದುಪಯೋಗದ ಮಾತುಗಳಿಂದ ತನಗೂ ಸುಖ ಶಾಂತಿ ಆಗುತ್ತದೆ, ಅನ್ಯರಿಗೂ ಹಾಗೆ ಆಗುತ್ತದೆ. ದುರುಪಯೋಗದ ಮಾತಿನಿಂದ ಮಾತಾಡುವವರಿಗೂ ಅನರ್ಥವಾಗುತ್ತದೆ, ನಿಷ್ಪ್ರಯೋಜನವಾಗಿರುತ್ತದೆ. ಮಾನವನಾದ ಮೇಲೆ ದುರುಪಯೋಗದ ನುಡಿಗಳನ್ನು ಎಲ್ಲಿಯೂ ಬಳಸಬಾರದು ಅಂತ ಹೇಳ್ತಾರೆ. ಬಾಗಲ್ದಾಗ ಒಂದು ಕಾಯಿ ಬರಬೇಕಂತಂದ್ರ ಒಂದು ಕಲ್ಲು ತಗೊಂಡು ಬಿಡ್ತೀವಿ ನಾವು ಕಾಯಿಗೆ. ಯಾಕ? ಅದ್ರ ಧ್ವನಿ ಸಹಿತ ಕೇಳಕ್ಕಾಗುದಿಲ್ಲ, ಅಷ್ಟೊಂದು ಕರ್ಕಶ. ಅದ ಒಂದು ಕೋಗಿಲೆ ಬಂದು ಕೂಗಾಕತ್ತು ಅಂತಂದ್ರ ಆ ಕೋಗಿಲೆಗೆ ನಾವು ಕಲ್ಲು ಬಿಸಂಗಿಲ್ಲ. ಹೇಗೋ ನಾವು ಪ್ರತಿನಿತ್ಯ ನಮ್ಮ ವ್ಯವಹಾರದೊಳಗ ಅನೇಕ ಮಾತುಗಳನ್ನ ಮಾತಾಡ್ತೀವಿ. ಖರೆ ಇನ್ನೊಬ್ಬರಿಗೆ ನಮ್ಮ ಮಾತಿನಿಂದ ಮನಸ್ಸಿಗೆ ನೋವಾಗುವಂತ ಮಾತ ನಾವು ಮಾತಾಡಿದ್ವಿ ಅಂತಂದ್ರ ಅದು ಅನರ್ಥ ಉಂಟಾಗ್ತದ. ಅಂಥ ಮಾತುಗಳನ್ನ ಎಲ್ಲಿಯೂ ಬಳಸಬಾರದು ಅಂತ ಹೇಳ್ತಾರ. ಯಾಕಂತಂದ್ರ
ಒಬ್ಬ ಮನುಷ್ಯ ಒಂದು ಮಾತು ಇನ್ನೊಬ್ಬರಿಗೆ ಆಡ್ಬೇಕಾದ್ರೂ ಕೂಡ ಅದನ್ನ ವಿಚಾರವಂತನಾಗಿ ವಿಚಾರದಿಂದ ಮಾತಾಡಿದಾಗ ಅದು ಅವ್ರ ಮನಸ್ಸಿಗೆ ಹಿಡಿಸ್ತದ ವಿನಃ ಎಲುಬಿಲ್ಲದ ನಾಲಿಗೆ ಅಂತ ಏನೇನೋ ನಾವು ಮಾತಾಡ್ಬಿಟ್ಟಿವಿ ಅಂತಂದ್ರ ಆ ಮಾತಿನಿಂದ ಅವ್ರ ಮನಸ್ಸಿಗೆ ಬಹಳ ನೋವಾಗ್ತದ. ಆದ್ದರಿಂದ ಏನ ನಾವು ನುಡಿದ್ರು ಕೂಡ ಆ ಮಾತಿನಿಂದ ಇನ್ನೊಬ್ಬರಿಗೆ ಸುಖ ಆಗ್ಬೇಕು ಅಂತ ನುಡಿಗಳು ನಮ್ಮಿಂದ ಬರಬೇಕು. ನುಡಿಗಳು ಹೆಂಗಿರಬೇಕು ಅಂತಂದ್ರ ಇಲ್ಲಿ ಸರ್ವಜ್ಞಕಾರ ಒಂದು ಮಾತು ಹೇಳ್ತಾನ ಬಸವಣ್ಣ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಭೂದಭೂದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವ ನೆನ್ಪೊಲಿವನಯ್ಯ. ನಾವು ಮಾತನಾಡುವಂತ ಪ್ರತಿಯೊಂದು ಮಾತು ಕೂಡ ಅದು ಇನ್ನೊಬ್ಬರ ಮನಸ್ಸಿಗೆ ನೋವು ಆಗದಂಗ ಇತ್ತು ಅಂತಂದ್ರ ಅಂತಿರ್ತಾರ, ಆ ಮನುಷ್ಯ ಎಷ್ಟು ಮಾತಾಡಿದ್ರು ಮನಸ್ಸಿಗೆ ಬೇಸರ ಆಗೋದಿಲ್ಲ. ಅವನ ಮಾತು ಇನ್ನೂ ಕೇಳಬೇಕು. ಒಂದೊಂದು ಮಾತು ಜೇನು ಸಿಹಿಯಾಗಿ ಬರ್ತಾವ. ಹಿಂದ ಭೂತೇಶ್ವರರು ಅಂತಿದ್ರು, ಯಾರಿಗೆ ಬಾಲ ವಯಸ್ಸಿನಲ್ಲಿರತಕ್ಕಂಥ ಚನ್ನಬಸವನಿಗೆ ಈ ಚನ್ನಬಸವ ಮಾತನಾಡುವಂತ ಮಾತು ಅರಮನೆಯ ಗಿಳಿನ ಮಾತಾಡಕತ್ತೇನೋ ಅನ್ನುವಂತ ಮಾತಾಡ್ತಿದ್ದಂತ ಚನ್ನಬಸವ 6 ವರ್ಷದ ಬಾಲಕನಾಗಿದ್ದಾಗ. 60 ವರ್ಷ ಆದ್ರೂ ಯಾರು ಹೆಂಗ್ ಮಾತಾಡ್ಬೇಕನ್ನೋ ಬುದ್ಧಿ ಬರುವಂತ ಮನುಷ್ಯಗೇನು. ಆದ್ದರಿಂದ ಮಾತನಾಡುವ ಮಾತು ಇನ್ನೊಬ್ಬರ ಮನಸ್ಸಿಗೆ ಅವು ನೋವನ್ನ ಕೊಡುವಂತವಾಗಬಾರ್ದು. ಆದ್ದರಿಂದ ನಾವು ಏನಾದ್ರು ಕೂಡ ಅವರು ಇನ್ನೊಂದು ಚೂರು ಕೇಳಬೇಕಾಗಿತ್ತು. ಭಗವಂತನ ವಾಣಿ ಕೇಳಕತ್ವಿ ಅಂದ್ರೆ ಬೇಸರ ಆಗೋದಿಲ್ಲ, ಅದರಂತೆ ಅದನ್ನ ನಾವು ಕೇಳಿ ಸುಮ್ಮನೆ ಬಿಡೋಂಗಿಲ್ಲ. ಅವರು ನಡೆದಿರ್ತಕ್ಕಂಥ ಹಾದಿಯೊಳಗ ನಾವು ಬರೀ ನಾವು ದಿನನಿತ್ಯದ ಮಾತಿನೊಳಗ ನಾವು ಮೃದುವಾಣಿಯಿಂದ ಇದ್ವಿ ಅಂತಂದ್ರ ಅದು ಎಲ್ಲರ ಮನಸ್ಸಿಗೂ ಸಂತೋಷವನ್ನ ಕೊಡುವಂತದ್ದಾಗ್ತದ. ಅವತಾರಧಾರಿಗಳು ಶಾಪಾನುಗ್ರಹ ಸಮರ್ಥವಾದ ಚನ್ನಬಸವೇಂದ್ರಯತಿವರ್ಯರು ಶಾಸ್ತ್ರ ನಡೆಸ್ತಾ ಇದ್ರು. ಶಾಸ್ತ್ರ ದ್ವಾರ ಮನುಷ್ಯರಿಗೆ ತಿಳಿ ಹೇಳುವುದರಿಂದ ಮನುಷ್ಯನು ಪವಿತ್ರನಾಗುತ್ತಾನೆ. ಯಾಕಂತಂದ್ರ ಇವ ಅನಂತ ಜನ್ಮಗಳನ್ನ ಪಾಪಗಳಲ್ಲೇ ಕಳೆದಿದ್ದರಿಂದ ಶಾಸ್ತ್ರ ಮುಖಾಂತರ ಹೇಳಿದ ಮನುಷ್ಯ ಪವಿತ್ರ ಆಗ್ತಾನ ಅನ್ನುವಂತ ಉದ್ದೇಶದಿಂದ ಅಲ್ಲಿ ಶಾಸ್ತ್ರವನ್ನ ತಿಳಿಸಿ ಹೇಳ್ತಾ ಇದ್ರು. ಆದ್ದರಿಂದ ಮನುಷ್ಯ ಜನ್ಮ ಸಾರ್ಥಕವಾಗುತ್ತದೆ. ಇವೇ ಮಾತುಗಳಿಗೆ ಶಾಸ್ತ್ರವೆನ್ನುತ್ತಾರೆ. ಈ ಶಾಸ್ತ್ರದ ಮಾತಿನಿಂದ ಸುಖವಾಗುತ್ತದೆ. ಸಾರ್ಥಕವಾಗುವುದು ಅಂದರೆ ಫಲಕಾರಿಯಾಗುವುದು. ಇವು ಉತ್ಕೃಷ್ಟ ಮಾತುಗಳಿಗೆ ಶಾಸ್ತ್ರವೆಂದು ಕರೆಯುತ್ತಾರೆ. ಈ ಶಬ್ದದ ಸಮೂಹಗಳಿಂದ ಬಲ್ಲವರಾದ ಮಹಾತ್ಮರಿಂದ ಅರಿತುಕೊಳ್ಳಲು ಮನುಷ್ಯನು ಸನ್ಮಾರ್ಗಿಯೂ ಸದಾಚಾರಿಯೂ ಆಗುತ್ತಾನೆ, ಅವನಿಗೆ ಕಲ್ಯಾಣವಾಗುತ್ತದೆ. ಇಂತಹ ಪವಿತ್ರವಾದ ಶಬ್ದಗಳ ಮೂಲಕ ಸರ್ವರಿಗೂ ಸುಖವಾಗುವುದು. ಒಂದ ವಾಕ್ಯ ಇರ್ತದ, ಅದನ್ನ ಎಲ್ಲಿ ಯಾವ ಹೆಂಗ್ ಬಳಸಿದ್ರ ಅದು ಅಲ್ಲಿ ಉಪಯೋಗ ಆಗ್ತದ ಅನ್ನುವಂಥದ್ದನ್ನು ಸ್ವಲ್ಪ ವಿಚಾರ ಮಾಡಿ ಮಾತಾಡ್ಬೇಕು. ಸುಮಾರು ಅನ್ನುವಂತ ಒಂದು 3 ಅಕ್ಷರಿನ ಒಂದು ಶಬ್ದ ಸುಮಾರು. ಪುರಾಣಕ್ಕೆ ಸುಮಾರು ಜನ ಕೂಡಿದ್ರು ಅಂತಂದ್ರೆ ಅದಕ್ಕೆ ಒಂದು ಅರ್ಥ ಅಂತ ಇಟ್ಕೊಳ್ಳಿ. ಪುರಾಣ ಕೂಡಿದವರೆಲ್ಲ ಸುಮಾರು ಇದ್ರು ಅಂದ್ರೆ ಇಲ್ಲಿ ನಾವು ಬಳಸುವಂತ ವಾಕ್ಯ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡಬಾರ್ದು ಅಂತ ಹೇಳ್ತಾರೆ. ಆಗ ಒಂದ ವಾಕ್ಯ ಮಾತನಾಡೋದ್ರಿಂದ ಮನಸ್ಸಿಗೆ ದುಃಖನೂ ಆಗ್ತದ, ಮನಸ್ಸಿಗೆ ಸುಖನೂ ಆಗ್ತದ. ಪುರಾಣಕ್ಕೆ ಸುಮಾರು ಜನ ಪುರಾಣ ಕೂಡಿದ್ರು ಅಂದ್ರೆ ಅದರ ಅರ್ಥ ಬಹಳ ಜನ ಕೂಡಿದ್ರು ಪುರಾಣಕ್ಕ ಅಂತಂದ. ಪುರಾಣ ಕೂಡಿದವರೆಲ್ಲ ಸುಮಾರು ಇದ್ರು ಅಂದ್ರೆ ಅದು ಅನರ್ಥ ಕೊಡ್ತಾರೆ. ಹೇಗೋ ಮಾತನಾಡುವ ವಾಕ್ಯಗಳಾದ್ರೂ ಕೂಡ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡುವಂಥವು ಆಗಬಾರ್ದು. ಅವು ಶಾಸ್ತ್ರೋಕ್ತರ ಮಾತುಗಳಿದ್ವು ಅಂತಂದ್ರ ಅವು ಮನುಷ್ಯನ ಜನ್ಮಕ್ಕೆ ಸಾರ್ಥಕತೆಯನ್ನ ಮಾಡ್ತಾವು. ಇಂಥ ಜ್ಞಾನ ನಮಗಾಗಬೇಕಾಗಿತ್ತು ಅಂತಂದ್ರ, ಅವನ ಕಲ್ಯಾಣ ಆಗ್ಬೇಕಾಗಿತ್ತು ಅಂತಂದ್ರ ಬಲ್ಲವರಾದಂತಹ ಮಹಾತ್ಮರಿಂದ ಅರಿತುಕೊಳ್ಬೇಕಂತ ನೋಡ್ರಿ. ಆದ್ದರಿಂದ ಎಲ್ಲದಕ್ಕೂ ಮಹಾತ್ಮರ ಸಂಘವೇ ಮೊದಲು ಅಂತ ಹೇಳ್ತಾರೆ. ಮನುಷ್ಯನಾದಂಥವನು ಮಹಾತ್ಮರ ಸಂಘದೊಳಗಿದ್ದ ಅಂತಂದ್ರ, ಮೇಲಿಂದ ಮೇಲೆ ಸತ್ಸಂಗ ಪುರಾಣ ಅಂತ ಧರ್ಮದ ಕಾರ್ಯಗಳು ನಾವು ಇದ್ದ ಅಂತಂದ್ರ ಅಂತ ಯಾವ ಸದ್ಗುಣಗಳಿಂದ ಯುಕ್ತವಾದಂತ ನುಡಿಗಳು ಅವ್ರ ಬಾಯಿಂದ ಬರ್ತಾವ. ಮತ್ತು ದುಷ್ಟರ ಸಂಘದೊಳಗಿದ್ವಿ ಅಂತಂದ್ರ ಅವ್ರು ಆಡ್ತಕ್ಕಂಥ ಹೊಡಿ ಕಡಿ ಇವ ಬರ್ತಾವ. ಮಹಾತ್ಮರ ಸಂಘದೊಳಗಿದ್ವಿ ಅಂತಂದ್ರ ಅಂತ ಯಾವ ಸಜ್ಜನರಿಂದ ಯುಕ್ತವಾದ ನುಡಿಗಳೇ ನಮ್ಮ ಮುಖಾಂತರ ಬರ್ತಾವ. ಆದ್ದರಿಂದ ಸಾರ ಸಜ್ಜನರ ಸಂಘಲೇಸು ಕಂಡಯ್ಯ, ದೂರ ದುರ್ಜನರ ಸಂಘವದು
ಕೇಳುವಯ್ಯ ಸಂಘವೆರಡುಂಟು ಒಂದು ಬಿಡಿ ಒಂದು ಬಿಡು ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣ ಅಂತ ಹೇಳ್ತಾರೆ. ಆದ್ದರಿಂದ ಎಲ್ಲದರ ಜ್ಞಾನವೂ ಐತಿ ಮನುಷ್ಯನಿಗೆ. ಯಾವುದು ಕೆಟ್ಟದ್ದು, ಯಾರು ಸಂಘ ಮಾಡಿದ್ರು ನಾವು ಕೆಟ್ಟಾಗ್ತೀವಿ ಅನ್ನೋಂಥ ಬುದ್ಧಿ ಇದ್ರೂ ಕೂಡ ಪುನಃ ಪುನಃ ಅವ ದುಷ್ಟರು ಸಂಗನ ಮಾಡಿದ ಅಂತಂದ್ರ ಅವನಲ್ಲಿರತಕ್ಕಂಥ ದುಷ್ಟ ಗುಣಗಳು ನಿನಗೆ ಬರ್ತಾವ. ಅವ ಮಾತುಗಳನ್ನ ನೀನು ನಿನ್ನ ವ್ಯವಹಾರದೊಳಗೆ ಮಾತಾಡಕತ್ತಿ ಅಂತಂದ್ರ ಏನ್ ಅವನು ಮಾತಾಡ್ಸೋದು ತಪ್ಪು. ಮಾತಾಡ್ಸಿದ್ರು ಒರಟು ಶಬ್ದಗಳ ಕಠೋರ ಶಬ್ದಗಳನ್ನ ನುಡಿತಾನ, ಅವನು ಮಾತಾಡ್ಸೋದು ಬೇಡ ಅಂತಾರ. ಆದ್ದರಿಂದ ನಾವು ನುಡಿಯತಕ್ಕಂಥ ಮಾತುಗಳು ಹೆಂಗಿರ್ಬೇಕು ಅಂತಂದ್ರ ಇನ್ನೊಬ್ಬರ ಮನಸ್ಸಿಗೆ ಆನಂದವನ್ನ ಕೊಡುವಂತ ಮಾತುಗಳಿರ್ಬೇಕು. ಇಂಥ ವಿಚಾರವನ್ನ ಯಾರು ತಿಳಿಸ್ತಾರ ಅಂತಂದ್ರೆ ಇಂಥ ಸನ್ಮಾರ್ಗ ಸದಾಚಾರದಿಂದ ವರ್ತಿಸುವವರಿಗೆ ಸಜ್ಜನರೆಂದು ಅನ್ನುತ್ತಾರೆ. ಅಂಥ ಸಜ್ಜನ ಮನುಷ್ಯರು ಎಲ್ಲರಿಗೂ ಸರಿಯಾಗುವಂತವನು ಆಗಿರುತ್ತಾನೆ. ಒಂದು ವೇಳೆ ಮಾತುಗಳು ನುಡಿಯಲ್ಲಿದ್ದು ನಡೆಯಲ್ಲಿ ಕೃತಿಯಲ್ಲಿದ್ದ ಇಲ್ಲ ಅಂತಂದ್ರ ಅವನು ಸಜ್ಜನನಲ್ಲ, ಮತ್ತೇನು ಪಾತ್ರಧಾರಿ ಎಂದು ಕರೆಸಿಕೊಳ್ಳುವನು. ಇಂಥವರಿಂದ ಜಗತ್ತಿಗೆ ಹಿತವಾಗಲಾರದು, ಅಹಿತವೇ ಆಗುತ್ತದೆ. ಸದ್ಗುರು ಚನ್ನಬಸವೇಂದ್ರ ಯೋಗಿಗಳು ಶಾಸ್ತ್ರ ಕ್ರಮದಿಂದ ಸರಿಯಾಗಿ ಅಲ್ಲಿ ತಿಳಿಸಿ ಹೇಳ್ತಾ ಇದ್ರು. ಇದರ ಪ್ರಕಾರ ಶಾಸ್ತ್ರದ ವಾಕ್ಯಗಳು ಹೆಂಗಿರ್ತಾವ ಮತ್ತು ದುಷ್ಟ ವಾಕ್ಯಗಳು ಹೆಂಗಿರ್ತಾವ ಅನ್ನುವಂತಹ ಮಾತಿನ ಕ್ರಮವನ್ನ ಅಲ್ಲಿ ಸರಿಯಾಗಿ ಹೇಳ್ತಾ ಇದ್ರು. ಅಂತಹ ಪ್ರಸಂಗದಲ್ಲಿ ಅಲ್ಲಿ ಬೆಳಗಿನ ಭಾಸ್ಕರನೆಂಬಾತನು ಕೇಳಲಿಕ್ಕೆ ಬರುತ್ತಿದ್ದ. ಇದು ಪ್ರತಿನಿತ್ಯ ನೀವು ಹೆಂಗು ಬರ್ತಿರಲ್ಲ, ಅದೇ ರೀತಿಯಾಗಿ ಅದೇ ಊರೊಳಗ ಬೈಲುಂಗಲದೊಳಗಿರ್ತಕ್ಕಂಥ ಯಾವ ಭಾಸ್ಕರ ಬೆಳಿಗ್ಗೆ ಭಾಸ್ಕರ ಅನ್ನುವಂಥ ವ್ಯಕ್ತಿ ಆ ಶಾಸ್ತ್ರವನ್ನ ಎಲ್ಲಾರು ಕೇಳಾಕ ನಾನು ಕೇಳಾಕ್ ಹೋದ್ರಾತು ಅಂತ ಹೇಳಿ ಬರ್ತಾ ಇದ್ದ. ಅವನು ಭಾಸ್ಕರನು ಕಾರುಣ್ಯವಂತನು, ಶೋಕಿಯಾಗಿ ವರ್ತಿಸುವನು. ಈತ ಶಾಸ್ತ್ರ ಓದಿಯೂ ಇಲ್ಲ, ಇನ್ನೊಬ್ಬರಿಂದ ತಿಳಿದುಕೊಂಡವನು ಅಲ್ಲ. ಜನಸಮುದಾಯವು ಕೂಡಿರುವುದೆಂದರೆ ತಾನು ಬಂದು ಅಲ್ಲಿ ಕುಳಿತುಕೊಳ್ಳುವನು. ಶಾಸ್ತ್ರದ ವಿಷಯ ಅನುಭವವು ಗೊತ್ತಿಲ್ಲದವನು, ಭಕ್ತಿಯು ಇಲ್ಲದಂತವನು. ಇಂಥ ವ್ಯಕ್ತಿಯಾದ ಬಳಿಕಿ ಭಾಸ್ಕರನು ಕೇಳುವವರ ಮಧ್ಯದಲ್ಲಿ ಬಂದು ತಾನು ಕುಳಿತುಕೊಳ್ಳುತ್ತಿದ್ದನು. ಇಂಥ ವ್ಯಕ್ತಿಯಾಗಿರುವಂತವನು ಅವ ಹೆಂಗಿದ್ದ ಅಂತಂದ್ರ ಶೋಕಿಯಿಂದ ಇರುವಂತಹ ಮನುಷ್ಯ. ಶಾಸ್ತ್ರ ಅನುಭವ ಗೊತ್ತಿಲ್ಲ, ಶಾಸ್ತ್ರ ಏನು ತಿಳಿಸ್ತದೆ ಅಂತ ಗೊತ್ತಿಲ್ಲ, ಸತ್ಸಂಗ ಅಂತ ಗೊತ್ತಿಲ್ಲ, ವಟಮಾನಿಗಳಂತ ಗೊತ್ತಿಲ್ಲ. ಗುಂಪುಗಟ್ಟಲೆ ಜನ ಕೇಳಾಕ ಹೋಗಾರ, ಅವ್ರು ಎದಕ್ಕೆ ಹೋಗಾರ, ನಾನು ಹೋಗ್ಬೇಕು ಕೇಳಬೇಕು ಅನ್ನೋದಷ್ಟೇ ಅವನ ತಲೆ ಆಗಿತ್ತು ವಿನಃ ಶಾಸ್ತ್ರ ಅಂದ್ರೆ ಏನು, ಅದು ನಮ್ಗೆ ಏನ್ ತಿಳಿಸ್ಕೊಡ್ತದೆ ಅನ್ನೋಂಥ ಶಾಸ್ತ್ರದ ವಿಚಾರವಂತ ಅಂತ ವ್ಯಕ್ತಿ ಆಗಿದ್ದಿಲ್ಲ. ವಿಚಾರವೂ ಇಲ್ಲ, ಅನುಭವವೂ ಇಲ್ಲ. ಆತನು ಸುಮ್ಮನೆ ಕುಳಿತು ಕೇಳಿ ಹೋಗಬೇಕಾಗಿತ್ತು. ತಿಳಿದಂಗೆ ಸುಮ್ಮನೆ ಕುಂತು ಅವ ಕೇಳಿ ಹೋಗಲಿಲ್ಲ. ಅವನು ಆ ರೀತಿ ಮಾಡದೆ ಒಂದು ದಿವಸ ಸದ್ಗುರುಗಳಿಗೆ ಪ್ರಶ್ನೆಯನ್ನು ಮಾಡುವಂತವನಾದನು. ಯಾಕ ಅವ ವರ್ತಮಾನಕ್ಕೆ ಸರಿಯಾಗಿ ಶೋಕಿ ಮಾಡಿಕೊಂಡು ಫ್ಯಾಷನ್ ಮಾಡಿಕೊಂಡು ಅಡ್ಡಾಡುವಂತ ವ್ಯಕ್ತಿ, ಮತ್ತು ತಂದವನ ಗುರುವಿನ ಸನ್ನಿಧಾನದೊಳಗ ಕುಂತು ಗುರುವಿನ ಮುಂದೆ ಕುಂತು ಹೇಳಿದಾಗ ಮತ್ತು ಭಗವಂತ ಹೇಳ್ತಾನ ಕಾಣುವುದೆಲ್ಲ ಸುಳ್ಳುಪ್ಪ ಅಂತಾನ. ಮತ್ತ ಅವನ ಮನಸ್ಸಿನ್ಯಾಗ ನಂಬಿಕೆ ಇಲ್ಲ. ಮೊದಲು ಗುರುಗಳು ಏನ್ ಹೇಳಾಕತ್ತಾರ, ಯಾವುದ್ರ ಬಗ್ಗೆ ಹೇಳಾಕತ್ತಾರ, ಅಲ್ಲಿ ಅಧಿಕಾರಿಗಳು ಯಾರು ಅನ್ನೋದ ನಂಬಿಕೆ ಇಲ್ಲದಕ್ಕ ಅದೇನು ಸುಳ್ಳಾಗ್ತೈತಿ ಅಂತ ಹೇಳಿ ಶಾಸ್ತ್ರಕ್ಕೆ ಎದುರುತ್ತರವಾಗಿ ಸದ್ಗುರುನಾಥನಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನ. ಅದು ಶಾಸ್ತ್ರದ ಅನುಸಾರಿಯಾದ ಮಾತು ಕೇಳಿ ತಿಳಿದುಕೊಳ್ಳುವುದೂ ಅಲ್ಲ. ಇವನು ಕೇಳುವುದರಿಂದ ಇನ್ನುಳಿದ ಜನ ಕೇಳಿ ಅದು ತಿಳಿದು ಬಂತೆಂಬುವ ವಿಷಯವೂ ಅಲ್ಲ. ಇದು ನಿರುಪಯೋಗದ ಮಾತು. ಶಾಸ್ತ್ರೋತ್ತರವಾಗಿ ಅವ ಪ್ರಶ್ನೆಯನ್ನ ಕೇಳಿದ್ದ ಅಂತಂದ್ರ ಗುರುನಾಥ ಅವನಿಗೆ ಸಮಂಜಸವಾದ ಉತ್ತರವನ್ನ ಕೊಡ್ತಾ ಇದ್ದ. ಇವ ಕೇಳುವಂತ ಪ್ರಶ್ನೆ ಯಾವುದಕ್ಕೂ ಸಂಬಂಧ ಇಲ್ಲದ ತನ್ನ ಮನಸ್ಸಿಗೆ ಹೆಂಗ ಬರ್ತೈತಲ್ಲ ಹಂಗ ಪ್ರಶ್ನೆಯನ್ನ ಕೇಳಬರ್ತ. ಈ ಮಾತಿನಿಂದ ದುರುಪಯೋಗವೇ ಆಗುತ್ತದೆ. ತಾನು ಪ್ರಶ್ನೆ ಮಾಡಬೇಕಾದಲ್ಲಿ ಶಾಸ್ತ್ರದಲ್ಲಿ 3 ವಾದಗಳು ಇರುತ್ತವೆ. ಅವು ಯಾವುವೆಂದರೆ, ಹುಟ್ಟಿ ಬಂದ ಮೇಲೆ ಈ ಮನುಷ್ಯ ಜನ್ಮದ ಸಫಲತೆ ಹೇಗೆ ಆಗುತ್ತದೆ, ಈ ವಿಷಯದ ಬಗ್ಗೆ ತಿಳಿದು ಚರ್ಚಿಸುವುದಕ್ಕೆ ಅಥವಾ ವಾದ ಮಾಡುವುದಕ್ಕೆ ಇದು ಸಂವಾದ ಎನ್ನುತ್ತಾರೆ. ಗುರುಗಳ ಜೊತೆ ವಾದ ಮಾಡ್ಬೇಕು. ಯಾವುದಕ್ಕಾಗಿ ಮಾಡ್ಬೇಕು ಅಂತಂದ್ರ, ಹೇ ಭಗವಂತ, ಈ ಮನುಷ್ಯ ಜನ್ಮ ಯಾಕೆ ಹುಟ್ಟಿ ಬಂದತಿ, ಹಿಂದೆ ಏನಿತ್ತು, ಇನ್ನು ಮುಂದೆ ಏನಾಗ್ತದ, ಹಿಂದೆ ನಾವು ಏನಾಗಿದ್ವಿ, ಈಗ ಏನು ಮಾಡಾಕತ್ತೀವಿ, ಮುಂದೆ ಏನು ಮಾಡ್ಬೇಕು, ಈ 3 ಶಾಸ್ತ್ರೋಕ್ತರ ಮಾತುಗಳ ಸಂಬಂಧವಾಗಿ ಗುರುವಿನ ಜೊತೆ ವಾದ ಮಾಡಬೇಕು. ಆಗ ಇವ ಆ ಶಾಸ್ತ್ರೋಕ್ತರ ವಾಕ್ಯಗಳನ್ನು ಬಿಟ್ಟು ತನ್ನ ಮನಸ್ಸಿಗೆ ಬಂದಂತ ಗುರುವಿನ ಜೊತೆ ವಾದ ಮಾಡ್ತಾ ಇದ್ದಾನ. ಇನ್ನು ಎರಡನೆಯದಾದ ವಾದ ಪ್ರಶ್ನಿಸುವುದಕ್ಕೆ ಅನ್ಯೋನ್ಯ
ವಿವಾದ ಅಂತ ಹೇಳ್ತಾರೆ. ಆದ್ದರಿಂದ ಈ ವಾದದಿಂದ ನನ್ನದು ಮಾತು ಸತ್ಯ, ನನ್ನದು ಮಾತು ಸತ್ಯವೆಂದು ಹೀಗೆ ಜಗಳಾಡುವ ಮಾತಿಗೆ ಇದು ಅನ್ಯೋನ್ಯ ವಿವಾದವೆಂದು ವಾದ ಮಾಡುವವರಿಗೆ ಯಾವ ಪ್ರಯೋಜನವಿಲ್ಲ, ಕುಳಿತು ಕೇಳುವಂತವರಿಗೂ ಹಿತಕಾರಿಯಲ್ಲ. ಶಾಸ್ತ್ರದಲ್ಲಿ ಹೀಗೆ ಜಗಳವಿರುತ್ತದೆ. ಇತ್ತ ಪೂರ್ತಿ ಜ್ಞಾನನೂ ಆಗಿರುವುದಿಲ್ಲ, ತಿಳ್ಕೋಬೇಕನ್ನುವಂತ ಹಂಬಲನೂ ಇರುವುದಿಲ್ಲ. ಒಂದಿಟ್ಟು ತುದಿ ಕೇಳಿ ನಾನಾ ಪಂಡಿತ ಅನ್ನುವಂಥವ್ರು ವಾದಿದು. ನಂದು ಮಾತು ಸತ್ಯ, ಯಾರಿಗೂ ಅವ್ರು ನಂಬುದಿಲ್ಲ, ತಮ್ಮದು ಬಿಡೋದಿಲ್ಲ. ಹಂಗ ಏನ್ ಮಾತಾಡಿದ್ರು ನಂದ ಸತ್ಯ ಆಗ್ಬೇಕು, ನಾವು ಮಾತಾಡಿದ್ದ ಸತ್ಯ ಅಂತ ಏನ ಜಂಬವನ್ನ ಕಚ್ಕೊಂತಿರ್ತಾರಲ್ಲ, ಇದು ಅನ್ಯೋನ್ಯ ವಿವಾದ ಅಂತ ಹೇಳ್ತಾರ. ಇನ್ನ ಮೂರನೆಯದಾದ ವಿತ್ತಂಡವಾದ. ಇದು ಏನ್ ಹೇಳ್ತದ ಅಂತಂದ್ರ ಇದು ವಿತ್ತಂಡದ ಮಾತಾಗಿರುತ್ತದೆ. ಇದು ಹೇಗೆಂದರೆ ತನ್ನ ವಿಚಾರವಾಗಲಿ ಸಿದ್ಧಾಂತ ವಿಷಯವಾಗಲಿ ಇದು ಹೇಳುವುದಿಲ್ಲ. ಇನ್ನೊಬ್ಬರ ಮಾತಾಡುವ ಮಾತಾಗಲಿ ಅವರ ಸಿದ್ಧಾಂತ ವಿಷಯವಾಗಲಿ ಅದನ್ನು ಖಂಡಿಸದೆ ಬಿಡುವುದಿಲ್ಲ. ಅಂದರೆ ಅವರು ಮಾತಾಡುವ ಮಾತು ಅದು ಸುಳ್ಳೆಂದು ಮಾತಾಡುವ ಮಾತು, ಈ ರೀತಿ ಮಾತಾಡುವ ಮಾತಿಗೆ ವಿತ್ತಂಡವೆಂದು ಹೆಸರು. ಅವನ ಜೊತೆ ವಿರೋಧವಾದಿ ಅವ ಇದ್ದ ಅಂತಂದ್ರ ಅವ ಏನ್ ಹೇಳಿದ್ರು ಅದನ್ನ ಸುಳ್ಳು ಮಾಡೋದು, ತಂದ ಕರೆ ಮಾಡೋದು ಏನಿತ್ತಲ್ಲ ಅದು ವಿತ್ತಂಡವಾದ. ಇಂಥ ಒಬ್ಬ ವ್ಯಕ್ತಿ ತರ್ಕವಾದಿ, ಅವರು ಆ ಅಭ್ಯಾಸವನ್ನ ಮಾಡಿರ್ತಾರೆ. ತರ್ಕವಾದಿ ಅಂತಂದ್ರ ಅದ್ರ ಬಗ್ಗೆ ಅಭ್ಯಾಸವನ್ನ ಮಾಡಿರ್ತಕ್ಕಂಥವ್ರು. ಶಾಂತಮೂರ್ತಿ ಸಿದ್ಧಾರ್ಥರ ಹತ್ರ ಬಂದವ ತರ್ಕವಾದಿ. ಎಲ್ಲಾ ಕಡೆ ಹೋಗಿ ಜಯಪತ್ರಗಳನ್ನ ತಂದಿದ್ದಾವ, ಎಲ್ಲರನ್ನು ಸೋಲಿಸೇನಿ. ಕೊನೆ ಪಕ್ಷ ಸಿದ್ಧಾರ್ಥ ಒಬ್ಬ ಮಗನ ಅವನೊಬ್ಬ ಸೋಲಿಸಿ ಜಯಪತ್ರ ತಂದೆ ಅಂತಂದ್ರ ನನ್ನಂತ ತರ್ಕವಾಗಿ ಭೂಮಿ ಮೇಲೆ ಯಾರು ಇಲ್ಲ ಅನ್ನುವಂತ ಯಾವ ಅಹಮ್ಮಿನಿಂದ ಶಾಂತಮೂರ್ತಿ ಕಡೆ ಬರ್ತಾನ. ಬಂದು ನೀವೊಂದು ವಾಕ್ಯವನ್ನ ಹೇಳ್ರಿ, ಅದನ್ನ ಸುಳ್ಳು ಮಾಡ್ತೇನೆ ನಾನು ಅಂತಂದ. ಸಿದ್ಧಾರ್ಥರು ಮೊದಲ ಶಾಂತಮೂರ್ತಿಗಳು ಪರಿಪೂರ್ಣವಾದಂತ ಪಕ್ವ ಹೃದಯದವರು. ಅವ್ರು ಹೇಳಿದ್ರು, ಈ ನನ್ನ ಹತ್ರ ನಿನ್ ಕೆಲಸ ಆಗುದಿಲ್ಪ, ಜಯಪುರ ಕಡೆ ಹೋಗಿ ನೀನು, ನಾ ಸೋತಾನೆ ಅಂತ ಜಯಪತ್ರ ಕೊಡ್ತೇನೆ ಅಂದ್ರವ್ರು. ಇವ್ರು ಕೂಡ ವಾದ ತಿಳಿದವ್ರು ಅಂತ ಸುಮ್ಮನೆ ಹೇಳ್ತಾರ. ತಿಳಿಕೇಟ್ಗಳು ವಾದಕ್ಕೆ ವಾದ ಹಾಕೊಂಡು ನಿಲ್ತಾವು. ಶಾಂತಮೂರ್ತಿ ಹಂಗ ಅಂದ ತಕ್ಷಣ ತರ್ಕವಾದಿ ಜಡಪುರ ಕಡೆ ಹೋದ. ಅವ್ ಕೆಟ್ಟ ಹಟವಾದಿ ಇದ್ದಂಗ ಜಡಿ ಸ್ವಾಮಿಗಳು ಅಂತಂದ್ರ, ಯಾಕೋ ಸಿದ್ಧಾರ್ಥ ನನ್ನ ಕಡೆ ಕಳಿಸ್ತಾನೆ, ಬಂದ ಕಾರಣ ಏನು ಅಂತಂದ. ಅವ ಹೇಳಿದ, ನೀ ಬೇಕಾದ ವಾಕ್ಯವನ್ನ ಹೇಳ, ಅದನ್ನ ಸುಳ್ಳು ಮಾಡುವಂತ ವಿದ್ಯೆ ನನ್ನ ಕಡೆ ಐತಿ, ನಾ ಸುಳ್ಳು ಮಾಡ್ಬಿಡ್ತಾನೆ ಅದನ್ನ ಅಂತಂದ. ಅದನ್ನ ನೀ ಸುಳ್ಳು ಮಾಡಿದ್ರೆ ನೀ ಗೆದ್ದಂಗೆನ ಅಂತ ಅವ ಜಗಸಿದ್ದೇಶ್ವರ ಅಂದ್ರು. ಹೌದು, ಇದೊಂದು ಜಯಪತ್ರವನ್ನ ತಗೊಂಡೆ ಅಂದ್ರೆ ನಾವು ಭೂಮಿ ಎಲ್ಲ ಗೆದ್ದಂಗ ಅಂತ ಅವ ಅಂದ. ನಾ ಏನ್ ಹೇಳಿದ್ರು ಅದನ್ನ ಸುಳ್ಳು ಮಾಡ್ದಿ ಅಂತಂದ. ಅವ ಹ್ಞೂ ಅಂತ ಇವ ತರ್ಕವಾದಿ ಅಂದ. ಇವ ವಿಚಾರ ಅಂತ ಇದ್ದ ಜಗಸಿದ್ದೇಶ್ವರ. ಅವ ಹೇಳ್ತಾನೆ, ನೀನು ನಿಜವಾಗಿಯೂ ನಿಮ್ಮ ತಂದೆಗಿನ ಹುಟ್ಟಿ ಅದನ್ನ ಸುಳ್ಳು ಮಾಡು ಅಂತ ಅವ. ಇವ್ ಬೇಜಾರ್ ಬಂತು. ಇನ್ನ ನಮ್ಮ ತಂದೆಗಿನ ಹುಟ್ಟಿಲ್ಲ ಅಂತಂದ್ರ ನನ್ನ ಬಗ್ಗೆ ನಾನ ಅಸಹ್ಯ ಮಾಡ್ಕೊಂಡಂಗ ಆಗ್ತೈತಿ. ಇನ್ನ ಸುಳ್ಳು ಅಂತನೂ ಹೇಳಕ್ ಬರೋದಿಲ್ಲ. ಇವಾಗ ಕೇಳಿದ ಇಂಥದ್ದು ಕೇಳಿದಾರೆ ಮತ್ತೆ ಸೋಲಲೇಬೇಕು. ಏನ್ ಹೇಳಿದ್ರು ಅದನ್ನ ಸುಳ್ಳು ಮಾಡ್ತಾನೆ ಅಂತ ಮೊದ್ಲ ಹೇಳೋಣ. ಆ ಜಗಸಿದ್ದೇಶ್ವರ ಹಂಗ ಅಂದ ತಕ್ಷಣ ಇವ ತಲೆ ತರಿಸಿ ನನ್ ಕೆಳಗ ನಂದು ತಪ್ಪಾತು ಅಂತೇಳಿ. ಅಂದ್ರ ತರ್ಕವಾದಿಗಳು ಹೆಂಗಿರ್ತಾರ ಅಂತಂದ್ರ ಅವ್ರ ಅಭ್ಯಾಸದ ಮುಖಾಂತರ ಅವ್ರು ಅದನ್ನ ಕಲ್ತಿರೋದ್ರಿಂದ ಎಲ್ಲರನ್ನು ಅಲ್ಲಿ ಮಣಿಸುವಂತ ವಿದ್ಯೆ ಅವರಲ್ಲಿ ಇರ್ತದ. ಆದ್ರ ಜಗಸಿದ್ದೇಶ್ವರ ಹತ್ರ ಆ ತರ್ಕವಾದಿಯ ಆಟ ನಡೆಯಲಿಲ್ಲ. ಹೇಗೋ ಈ ಭಾಸ್ಕರನಾದರೂ ಕೂಡ ಸದ್ಗುರುವಿನ ಜೊತೆ ವಿತ್ತಂಡವಾದದಿಂದ ಅವರ ಜೊತೆ ಪ್ರಶ್ನೆಯನ್ನ ಮಾಡ್ತಾ ಇದ್ದ. ವ್ಯವಹಾರ ನುಡಿ ಮಾತಿನೊಳಗೆ ಅನ್ನುತ್ತಾರೆ ಏನೆಂದರೆ, ಒಡ್ಡಕ್ಕೊಂದು ಕುಂಟಿ ಹಚ್ಚಿದಂತೆ. ಹಾಗೆ ಮಾತಿನಿಂದ ಜಗಳಾಡುವುದಕ್ಕೆ ಈ ಮಾತಿನಿಂದ ಏನೂ ಪ್ರಯೋಜನವಾಗಲಾರದು. ಹೀಗೆ ನಿಷ್ಪ್ರಯೋಜನ ಮಾತುಗಳು ಸದ್ಗುರು ಚಂದ್ರಶೇಖರ ಹಠಯೋಗಿಗಳಿಗೆ ಬಡಿಗೆ ಭಾಸ್ಕರನು ವಿತ್ತಂಡವಾದದಿಂದ ಕೇಳುವಂತವನಾದನು. ಆಗ ಸದ್ಗುರುವರೆಯರು ಒಂದೆರಡು ಮಾತಿನಿಂದ ಅವನ ಶಂಕ ನಿರಸನ ಮಾಡಿದರು. ಅದು ಕೂಡ ಅವನಿಗೆ ತಿಳಿಯಲಾಯಿತು. ಅವ ಏನ ಕೇಳಿದ್ರು ಕೂಡ ಶಂಕ ಅಂದ್ರೆ ಅವನ ಪ್ರಶ್ನೆಗಳಿಗೆ ಅವನು ತಿಳಿಯಂತ ಉತ್ತರವನ್ನ ಹೇಳಿದ್ರು ಸಹಿತ ಅವನಿಗೆ ಅದು ತಿಳಿಲಿಲ್ಲ. ಯಾಕ ತಿಳಿಲಿಲ್ಲ ಅಂತಂದ್ರ ಅವನಿಗೆ ಮೊದಲು ಗುರು ಅಂದ್ರ ಏನು ಅಂತ ಗೊತ್ತಿಲ್ಲ, ಗುರುವಿನ ವಾಕ್ಯಗಳಂದ್ರ ಗೊತ್ತಿಲ್ಲ, ಅವುಗಳ ಮೇಲೆ ಶ್ರೇಷ್ಠವಾದ ನಂಬಿಕೆ ಅನ್ನುವಂಥದ್ದು ಇಲ್ಲ. ಆದ್ದರಿಂದ ಮೊಟ್ಟ ಮೊದಲು ನಾವು ಶಾಸ್ತ್ರ ಜ್ಞಾನ ಆಗ್ಬೇಕಾಗಿತ್ತು ಅಂತಂದ್ರ ಶಾಸ್ತ್ರ ಭಕ್ತಿ ಅನ್ನುವಂಥ
ದರ್ಶನವನ್ನ ಮಾಡ್ಕೋಬೇಕು. ಆದ್ದರಿಂದ ಶಾಸ್ತ್ರ ಜ್ಞಾನ ನಮಗಾಗಬೇಕಾಗಿತ್ತು ಅಂದ್ರ ಮೊದಲು ಮಹಾತ್ಮರ ಸಂಘ ದರ್ಶನ ಆದಾಗ ನಿನಗದು ತಿಳುವಳಿಕೆ ಆಗ್ತದ, ಇಲ್ಲ ಅಂತಂದ್ರ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. 1ನೇ ಕ್ಲಾಸ್ 2ನೇ ಕ್ಲಾಸ್ ಕಲ್ಕೊಂತ ಹೋದಾಗ ನಾವು 10ನೇ ತರಗತಿಯ ಒಂದು ಪರೀಕ್ಷೆ ಬರಿಬಹುದು. ಆದ್ರೆ ಒಮ್ಮೆಲೆ ನಾವು 10ನೇ ಪರೀಕ್ಷೆ ಬರಿತೀವಿ ಅಂದ್ರೆ ಹೇಗೆ ಸಾಧ್ಯ ಇಲ್ಲೋ, ಗುರುವಿನ ಒಂದು ವಾಕ್ಯಗಳು ನಮ್ಗೆ ಅರ್ಥ ಆಗಬೇಕಾಗಿತ್ತು ಅಂದ್ರೆ, ಶಾಸ್ತ್ರ ಜ್ಞಾನ ಆಗ್ಬೇಕಾಗಿತ್ತು ಅಂತಂದ್ರ ಅಲ್ಲಿ ಮೊದಲು ಸದ್ಗುರುಗಳ ಮಹಾತ್ಮರ ಸಂಘಗಳು ಹೋಗಿ ಅಲ್ಲಿ ಭಕ್ತಿ ನಂಬಿಕೆಯಿಂದ ಸೇವೆಗಳನ್ನ ಮಾಡಿದಾಗ ಅಂತಃಕರಣ ಶುದ್ಧಿಯಾಗಿ ಶುದ್ಧಾಂತಕರಣದೊಳಗ ಜ್ಞಾನ ಉದಯ ಆಗ್ತದ ಅಂತ ಹೇಳ್ತಾರ ಅವ್ರು. ಸುಮ್ಮನೆ ಎಲ್ಲಾರು ಶಾಸ್ತ್ರವನ್ನ ಕೇಳ್ತೀವಿ, ಎಲ್ಲಾರ್ಗೂ ಶಾಸ್ತ್ರ ಅರ್ಥ ಆಗ್ತದ ಅಂತಂದ್ರ ಅದು ಸಾಧ್ಯವಿಲ್ಲ. ಅದೇ ರೀತಿ ಇವನಿಗಾದ್ರೂ ಯಾಕಾದ್ರೂ ಜ್ಞಾನ ಆಗಬಾರ್ದು ಅಂತಂದ್ರ ಅವ ಎಂದೂ ಗುರುಗಳ ಸನ್ನಿಧಾನಕ್ಕೆ ಬಂದಾಗಲ್ಲ ಗುರು ಮಹಿಮೆ ಅಂದ್ರ ಗೊತ್ತಿಲ್ಲ, ಭಕ್ತಿ ಅಂದ್ರ ತಿಳಿದಂತವನಲ್ಲ. ಆದ್ದರಿಂದ ಆ ಗುರುಗಳ ಪ್ರಶ್ನೆಗೆ ಉತ್ತರವನ್ನು ಹೇಳಿದ್ರು ಕೂಡ ಅವನಿಗೆ ತಿಳಿಯದಾಯಿತು. ಶಾಂತಿಯಿಂದ ಸಮರ್ಪಕವಾಗಿ ಗುರುನಾಥ ತಿಳಿಸಿದ್ರು ಅವರ ಮಾತಿಗೆ ಅದು ಅರ್ಥ ಹೀಗೆ ಆಗುತ್ತದೆ ಅಂತ ತಿಳಿಸಿ ಹೇಳಿದರೂ ಕೂಡ ಕುಳಿತು ಕೇಳುವವರು ಸರಿಯಾಗಿ ಹೇಳಿದಿರಂದು ಅನ್ನುತ್ತಾರೆ. ಹೀಗೆಂದರು ನನ್ನ ಮಾತಿಗೆ ನೀವು ಸರಿಯಾಗಿ ಹೇಳುವುದು ಇದು ಸರಿಯಾದ ಉತ್ತರವಲ್ಲವೆಂದು ತಿಡ್ಡ ಹಚ್ಚಿ ಮಾತನಾಡತೊಡಗಿದನು. ಬಡಿಗೆರ ಭಾಸ್ಕರ ಮಾತಾಡುವ ಮಾತು ವಿಖಂಡ ಮಾತಿಗೆ ಸರ್ವರು ಕುಳಿತು ಕೇಳುವಂತವರಾದರು. ಇಂಥವರು ಶಾಸ್ತ್ರಕ್ಕ ಅಧಿಕಾರಿಗಳಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಗುರುವಿನ ಮ್ಯಾಲ ನಂಬಿಕೆ ಅನ್ನೋದು ಇತ್ತು ಅಂತಂದ್ರೆ ಗುರು ಏನ್ ಹೇಳಿದ್ರು ಅದು ಸರಿಯಾಗಿ ಕಾಣಿಸ್ತದೆ. ಸಿದ್ಧಾರೂಢ ಶಾಸ್ತ್ರ ಹೇಳ್ತಿದ್ರು. ಕಬೀರ್ ದಾಸ ಪ್ರತಿನಿತ್ಯ ಭಗವಂತನ ಮುಂದೆ ಕುಂತು ಶಾಸ್ತ್ರ ಅಭ್ಯಾಸ ಮಾಡ್ತಿದ್ದ. ಒಂದು ದಿನ ಸಿದ್ಧಾರೂಢರು ಏನ್ ಹೇಳಿದ್ರು ಅಂತಂದ್ರ, ತೋರತಕ್ಕಂತ ಜಗತ್ತೆಲ್ಲ ಸುಳ್ಳೈತಿ, ಅದು ಮಿಥ್ಯ ಐತಿ, ನೀನು ಮಾತ್ರ ಸಚ್ಚಿದಾನಂದ ಸ್ವರೂಪದೀಪ ಅಂತ ಹೇಳಿ ಜಗತ್ತು ಮಿಥ್ಯ ಮಾಡಿ ಹೇಳಿದ್ರು. ತೋರುವಂತ ಪ್ರಪಂಚ ಸುಳ್ಳು ಅಂತ. ಅದನ್ನು ಕೇಳಿದ್ದ ಕಬೀರ. ಮಾರನೇ ದಿನ ಅದ ಸಿದ್ಧಾರೂಢರು ಅದ ಕಬೀರ ಕುಂತಿದ್ದ, ತೋರ್ತಕ್ಕಂಥ ಜಗತ್ತೆಲ್ಲ ಸತ್ಯ ಐತಿ, ಅದನ್ನ ಅರಿಯತಕ್ಕಂಥವನು ನೀನು ಮಿಥ್ಯ ಅದಿ ಅಂತ ಹೇಳಿದ್ರು. ಎಲ್ಲಾರು ಶಾಸ್ತ್ರ ಮುಗಿಸಿ ಎದ್ದು ಹೋದ್ರು. ಸಿದ್ಧಾರೂಢರು ಕಬೀರದಾಸನಿಗೆ ಹೊಂಟಿದ್ರು. ಅವ್ರು ಸಿದ್ಧಾರೂಢರು ಕೇಳಿದ್ರಂತ ಕಬೀರದಾಸನಿಗೆ, ಅಲ್ಲೋ ಕಬೀರ, ಇವತ್ತು ಶಾಸ್ತ್ರ ಹೆಂಗಾತು? ಇವಾಗ ಬಾಳ ಚಲೋ ಆತು. ಏನ್ ಚಲೋ ಆತು? ನಿನ್ನೆ ದಿನ ಜಗತ್ತು ಸುಳ್ಳೈತಿ, ಅದನ್ನ ಅರಿಯತಕ್ಕಂಥವನು ನೀನು ಸತ್ಯ ಅಂತ ಹೇಳಿದ್ದೆ. ಇವತ್ತ ಜಗತ್ತ ಸತ್ಯ ಐತಿ, ಅದನ್ನ ಅರಿಯತಕ್ಕಂಥವನು ನೀನು ಸುಳ್ಳು ಅಂತ ಹೇಳಿ ನೀವು ಅದೇನು ಸರಿ ಐತಿ ಏನಂತವ ಸಿದ್ಧಾರೂಢ. ಆಗ ಕಬೀರದಾಸರು ಹೇಳಿದ್ರು, ಯಪ್ಪ, ಭೂಮಂಡಲವನ್ನೇ ಒಂದು ಕ್ಷಣದೊಳಗ ಮನಗುಸುವಂತ ಶಕ್ತಿಯನ್ನು ನಿಮ್ಮಲ್ಲಿ ಐತಿ, ಅದನ್ನ ಉದ್ಭವಿಸುವಂತ ಶಕ್ತಿಯನ್ನು ಎರಡೂ ನಿಮ್ಮ ಕೈಯಾಗದವು. ಸುಳ್ಳು ಮಾಡೋದು ನಿಮ್ ಕೈಯೊಳಗ ಐತಿ, ಅದನ್ನ ಸತ್ಯ ಮಾಡುವಂತಹದ್ದು ನಿಮ್ಮ ಕೈಯೊಳಗ ಐತಿ. ನಿಮ್ಮ ಮುಖಾಂತರದಿಂದ ಏನು ಬಂದಿರ್ತಾವಲ್ಲ ಅವು ಸತ್ಯವಾಗಿ ಪರಿಣಮಿಸ್ತಾವ ಅಂದ ಮೇಲೆ ಇದ್ರಾಗ ಸುಳ್ಳು ಯಾವುದು ಸತ್ಯ ಯಾವುದು ಅಂತ ಕಬೀರದಾಸ. ಹಂಗ ಗುರುವಿನ ವಾಕ್ಯದ ಮೇಲೆ ಅವ್ರು ಏನಾದ್ರು ಕೂಡ ಅಪ್ಪವ್ರ ಮೇಲೆ ಹೇಳಕತ್ತಾರ. ಪಾಣಿ ಹಿಡಿಯಾಕತ್ತೈತಿ ಅಂದ್ರೆ ಯಾರು ಹಿಡಿತೈತಿ ಅಂತ ಹೇಳ್ಬೇಕಂತ, ಕುಂತು ಕತ್ತಿ ಹಾಕಕತ್ತೈತಿ ಅಂದ್ರೆ ಎಷ್ಟು ದೊಡ್ಡ ಹಾಕಕತ್ತೈತಿಪ್ಪ ಅಂತ ಹೇಳ್ಬೇಕಂತ. ಅಂತ ಅಷ್ಟು ಶ್ರದ್ಧಾ ನಂಬಿಕೆ ಅನ್ನುವಂಥದ್ದು ಗುರುವಿನ ವಾಕ್ಯದ ಮೇಲೆ ಇಟ್ಟಾಗ ಅವ ಶಿಷ್ಯನಾಗಲಿಕ್ಕೆ ಯೋಗ್ಯ ಆಗ್ತಾನ. ಆಗ ಇಲ್ಲಿ ಶಾಸ್ತ್ರದ ಜ್ಞಾನವೇ ಇಲ್ಲದಂತ ಅನಧಿಕಾರಿಯಾಗಿರತಕ್ಕಂಥ ಬಡಿಗೆರ ಭಾಸ್ಕರ ಸದ್ಗುರುನಾಥನ ವಾಕ್ಯಕ್ಕೆ ತಿಡ್ಡ ಹಚ್ಚಿ ಮಾತನಾಡತೊಡಗಿದ. ಬಡಿಗೆರ ಭಾಸ್ಕರ ಮಾತಾಡುವ ಮಾತು ವಿಖಂಡದ ಮಾತಿಗೆ ಸರ್ವರು ಕುಳಿತು ಕೇಳುವವರು ಭಾಸ್ಕರ ಮಾತನಾಡುವುದು ಸರಿಯಾದ ಮಾತು ಎಂದರು. ನಿಷ್ಪ್ರಯೋಜನ ಮಾತು ನಿರುಪಯೋಗವಾಗುತ್ತದೆ. ಈ ರೀತಿ ಮಾತಿಗೆ ಗುರುಳಿಲ್ಲದ ಮಾತು ಅನ್ನುತ್ತಾರೆ. ಬಡಿಗೆ ಭಾಸ್ಕರನು ತಾನು ಸುಮ್ಮನೆ ಕೂಡದೆ ತಾನು ತಿಳಿದವನೆಂದು ಜನರಿಂದ ಅನ್ನಿಸಿ ಹೆಮ್ಮೆ ಕೊಳ್ಳಬೇಕೆಂದು ಹೆಮ್ಮೆ ತಾಳಿದನು. ನಾನು ಎದ್ದು ನಿಂತು ಪ್ರಶ್ನೆ ಕೇಳಾಕತ್ತೆ ಅಂದ್ರ ಕುಂತಾರೆಲ್ಲ ಏನ್ ಶಾಣೆ ನನ್ ಬಡಿಗೆ ಭಾಸ್ಕರ ಅಂತ ನನ್ಗೆ ಅನ್ಬೇಕು. ಎಷ್ಟೊಂದು ಶಾಸ್ತ್ರ ಅರ್ಥ ಆಗತ್ತೆ, ಗುರುಗಳನ್ನ ಪ್ರಶ್ನೆ ಮಾಡ್ತಾನಂದ್ರೆ ನೀವು ಎಷ್ಟು ಶಾಣೆ ಇರಬೇಕು ಅಂತ ಜನ ಅನ್ಬೇಕಲ್ಲ ಅನ್ನುವಂತ ಆ ಅಭಿಮಾನಕ್ಕಾಗಿ ಅವ ತನ್ನ ಬಗ್ಗೆ ತಾ ಹೆಮ್ಮೆ ಪಟ್ಕೊಂಡು ಅನರ್ಥದ ಪ್ರಶ್ನೆಗಳನ್ನ ಸದ್ಗುರುನಾಥನಿಗೆ ಮಾಡ್ತಾ ಇದ್ದ. ಯತಿವರನಿಗೆ ಅವನ ಮಾತಿನಿಂದ ಶಿಸ್ತು ಬರುವುದಾಯ್ತು. ಬಹಳ ಸಹನ ರೀತಿಯಿಂದ ಶಾಂತ ಮೂರ್ತಿಗಳಾಗಿ ಹೇಳಿದ್ರಂಗ. ಅವ ಏನೆಲ್ಲ ಕೇಳಿದ್ರು ಅವನಿಗೆ ತಕ್ಕಂತೆ ಉತ್ತರಗಳನ್ನ ಕೊಟ್ಟರು ಕೂಡ ಬಡಿಗೆರ ಭಾಸ್ಕರ ಮಿತಿಮೀರಿ ತನ್ನ ಪ್ರಶ್ನೆಗಳನ್ನ ತಿದ್ದ ಹಚ್ಚಿ ಕೇಳೋದ್ರಿಂದ ಭಗವಂತ ಮೊದಲೇ ಉಗ್ರ ಸ್ವರೂಪಿ, ಅವನಿಗೆ ಸಿಟ್ಟು ಬಂತು. ಇವರು ಮೊದಲೇ ಉಗ್ರ ರೂಪಿಗಳು ಆದ ಕಾರಣ
ಅಲ್ಲಿ ಕೂಡಿರುವ ಜನಸಮುದಾಯಗಳಿಗೆ ಭಾಸ್ಕರನು ಮೆಟ್ಟುವ ಜೋಡನ್ನು ಕೈಯಲ್ಲಿ ತೆಗೆದುಕೊಂಡು ಎದ್ದು ನಿಂತನು. ನೋಡ್ರಿ, ಇದಕ್ಕ ಜ್ಞಾನ ಇಲ್ಲದಂತ ಮನುಷ್ಯ ಭೂಮಿ ಮ್ಯಾಗ ಅದಾನ ಅಂತಂದ್ರೆ ಹಿಂದೂ ಅದಾರ ಈ ಸದ್ಯ ವರ್ತಮಾನಗೊಳಗೂ ಅದಾರ. ಗುರುವಿಗೆ ಹಿಂದ್ ಮಾತಾಡ್ಕೊಳ್ಳೋರು ಅದಾರ, ಎದುರು ಬಂದು ಕಣ್ಣಿಗೆ ಕಾಣದಂಗ ಹೋಗೋರು ಅದಾರ ಅಂತಂದ್ರ ಪಾಪದ ರಾಶಿ ಅಷ್ಟು ಅವರಲ್ಲಿ ಅಂತರ್ಗತವಾಗಿ ರಾಶಿ ಬೆಟ್ಟದಷ್ಟು ಅವರಲ್ಲಿ ಇದ್ದಾಗ ಮಾತ್ರ ಇಂಥ ಯಾವ ಕೃತಿ ಅವ್ರ ಕಡೆಯಿಂದ ನಡೀತಾವ ಅಂತ ತುಂಬಿದ ಸಭೆಯೊಳಗ ಆ ಶಿಷ್ಯರ ಮಧ್ಯದೊಳಗ ಮೆಟ್ಟುವ ಜೋಡನ್ನು ಕೈಯಲ್ಲಿ ತೆಗೆದುಕೊಂಡು ಎದ್ದು ನಿಂತನು. ಅಲ್ಲಿ ನೆರೆದವರೆಲ್ಲ ಭಾಸ್ಕರನಿಗೆ, ಇವನು ತಿಟ್ಟು ಹಚ್ಚಿ ಮಾತಾಡುವುದು ಯೋಗ್ಯವಲ್ಲ, ನೀನು ಈ ರೀತಿ ಅಂತ ಮಹಾತ್ಮರಿಗೆ ಅಪವಿತ್ರತೆ ತೆಗೆದುಕೊಂಡು ಕೈ ಎತ್ತುವುದೂ ಅಲ್ಲ ಎಂದು ಜನರು ಹೀಯಾಳಿಸಹತ್ತಿದರು. ಆವಾಗ ಜನರು ಅನ್ನುತ್ತಾರೆ, ನಿನಗೆ ಮುಂದೆ ಯಾವುದೋ ಒಂದು ದುಃಖವಿದ್ದಂತೆ ಕಾಣುತ್ತದೆ. ಮಾತಾಡ್ಕೊಳಕತ್ರವರು ಇವನಿಗೆ ಮುಂದೆ ಏನೋ ಒಂದು ಘೋರವಾದ ದುಃಖ ಕಾದತಿ, ಅದಕ್ಕೆ ಇಷ್ಟು ವಿಪರೀತವಾಗಿ ಅಜ್ಞಾನ ಸಹಿತವಾಗಿ ಹಿಂಗೆ ಮಾಡಕತ್ತಾನೆ. ಯಾಕಂದ್ರ ಕುಂತಂತ ಭಕ್ತ ಸಮೂಹವೆಲ್ಲ ಅವರು ತಿಳ್ಕೊಂಡಿದ್ರು, ಸದ್ಗುರುನಾಥ ಸಿಟ್ಟು ಬಂದ್ರ ನರಸಿಂಹನ ಅವತಾರವನ್ನ ತಾಳ್ತಾನ, ಶಾಪವನ್ನ ಕೊಡ್ತಾರ ಅಂತ ಅವರ ಒಂದು ಸ್ಥಿತಿಯನ್ನ ಅರಿತಂತ ಭಕ್ತರು ಭಾಸ್ಕರನಿಗೆ ಹೀಗೆ ನುಡಿಯಕತ್ತು. ಇಂಥ ತಪಮೂರ್ತಿಯು ತೇಜಮೂರ್ತಿಯು ಶಾಪಾನುಗ್ರಹ ಸಮರ್ಥರು ಎಂದು ಕಲ್ಪನೆಯು ಭಾಸ್ಕರನಿಗೆ ಬಾರದಾಯಿತು. ಅಲ್ಲಿ ಕೂಡಿದ ಜನಸಮೂಹವು ಇವನಿಗೆ ಕೇಳಿನ ಕಾಲ ಬಂದು ಒದಗಿದೆ ಎಂದರು. ಅವರ ಅಂದ ಹಾಗೆ ಚಂದ್ರಶೇಖರ ದಿವ್ಯ ಯೋಗಿಗಳು ಸಿಟ್ಟು ತಡೆಯಲಾರದೆ ಬೈಗಳಿಂದ ಬೈ ಹೊರಲದೆ ಮಧಾಂಧ ಎಂದು ಶಾಪ ನೀಡಿದರು. ಏನಂತ ಶಾಪ ನೀಡಿದ್ರು ಅಂದ್ರ, ಏ ಧೂರ್ತ ಕತ್ತೆ ಸೋಳೆಮಗನೇ, ಯಾವುದು ಎಂತಹುದು ಏನು ಕೇಳಬೇಕೆಂಬ ವಿಚಾರ ಶೂನ್ಯನಾಗಿ ವಾದಿಸುತ್ತಾ ಬಂದಿ. ಇದು ಅಲ್ಲದೆ ಅಪವಿತ್ರತೆಯನ್ನು ಕೈಯಲ್ಲಿ ಎತ್ತುಕೊಂಡಿರುವೆ. ದುಷ್ಟಕುಳ, ಯೌವನ ಮಧಾಂಧ. 3 ತಿಂಗಳು 3 ವಾರಗಳು 3 ದಿವಸ 3 ಗಳಿಗೆಯೊಳಗಾಗಿ ಒಂದು ಹೆಣ್ಣಿಗಾಗಿ ನೀನನ್ನು ವಧೆ ಮಾಡಬೇಕು. ಒಂದು ವೇಳೆ ಅದು ಬಲಿಯಿಂದ ಬೆಳೆಸಿಕೊಂಡರೆ ಮುಂದೆ ಹೀಗೆ ಸಭೆಯೊಳಗೆ ಬಂದು ಅವಮಾನ ಹೊಂದಿ ಮುಖವನ್ನು ತೋರದೆ ಊರು ಬಿಟ್ಟು ಹೋಗಬೇಕೆಂದರು. ನೀನು ಊರು ಬಿಟ್ಟ ನಂತರ ನಿನ್ನ ಹೊಟ್ಟೆಯ ಪಾಡಿಗಾಗಿ ಸನ್ಯಾಸಿ ವೇಷ ಧರಿಸಿ ವೇಷಭೂಷಿತನಾಗಿ ಭಗವಿ ಧರಿಸಿಕೊಂಡು ಜೀವನ ಸಾಗಿಸಬೇಕು ಎಂದು ಶಾಪ ನೀಡಿದರು. ಅವರು ಅಂದಪರಿಯೇ ಅವನಿಗೆ ಆ ಗತಿ ಬಂದೊದಗಿತು. ಇಂಥ ಯೌವನ ಮದದಿಂದ ತಾನು ವರ್ತಿಸಿದ ಕಾರಣ ಅವನಿಗೆ ದುರ್ಗತಿ ಹೊಂದಿದನು. ಮುಂದೆ ಕಾಕತಿ ರಸ್ತೆಯಲ್ಲಿ ಸನ್ಯಾಸಿ ವೇಷ ಧರಿಸಿ ಒಂದು ಗುಡಿಸಲು ಹಾಕಿಕೊಂಡು ಗುರುವನಂದನದಂತೆ ಅಲ್ಲಿಯೇ ಮರಣವನ್ನಪ್ಪಿದನು. ಗುರುನಾಥ ಯಾವ ರೀತಿಯಾಗಿ ಅವನಿಗೆ ಹೇಳಿದ್ರಲ್ಲ ಅದೇ ರೀತಿಯಾಗಿ ಬಡಿಗರ ಭಾಸ್ಕರನಿಗೆ ಸದ್ಗುರುವಿನ ಶಾಪ ತಟ್ಟುವಂತದ್ದಾಯಿತು. ಭಾಸ್ಕರನು ತಾನು ಮಾಡಿದ ಅಪರಾಧಕ್ಕಾಗಿ ಶಿಕ್ಷೆಗೆ ಗುರಿಯಾದನು. ತಾನು ಮಾಡಿದ್ದನ್ನ ತಾನು ಉಣ್ಣಲೇಬೇಕಾದ ಪ್ರಸಂಗ ಬಂತು. ಆದ್ದರಿಂದ ಭಗವಂತ ಎಲ್ಲರ ಜ್ಞಾನವನ್ನು ನಮಗೆ ಕೊಟ್ಟಾನ ಅಂದಾಗ ಸ್ವಲ್ಪ ನಾವು ಏನೋ ಮಾತಾಡಿದ್ರು ಕೂಡ ಅದನ್ನ ವಿಚಾರವಂತರಾಗಿ ಮಾತಾಡಬೇಕು. ಆದ್ದರಿಂದ ಶಾಸ್ತ್ರಕ ಅಧಿಕಾರಿಗಳ ಯಾವ ಅಧಿಕಾರಿಗಳಲ್ಲ, ಯಾಕೆ ಇವ ತಾನು ಮಾಡಿದ್ದು ತಾನು ಒಂದು ಶಿಕ್ಷೆಗೆ ಗುರಿಯಾದ ಅಂತಂದ್ರ ಇಲ್ಲಿ ನಿಜಗೊಂಡ್ರು ಪರಮಾನುಭೂತಿಯೊಳಗೆ ಹೇಳ್ತಾರ, ಶ್ರುತಿಯತಾನರಿಯದೆ ಗುರುಮತವಿಡಿಯದೆ ಗತಿಯನ್ನು ಬೇರರಸಿದೋಡುಂಟೆ ಅಂತ ಪ್ರಶ್ನೆ ಮಾಡ್ತಾರ. ವೇದವಾಕ್ಯವನ್ನು ತಾನು ತಿಳಿಯದೆ ಸದ್ಗುರುವಿನ ಸಂಪ್ರದಾಯದ ಒಪ್ಪಿಗೆಯನ್ನು ಸ್ವೀಕರಿಸದೆ ಗತಿ ಅಂದ್ರ ಮೋಕ್ಷ ಅನ್ನುವಂಥದ್ದನ್ನು ಭಿನ್ನವಾಗಿ ನಾವು ಬರೆದು ಹುಡುಕಾಗ ಹೋದ್ವಿ ಅಂದ್ರ ತಿಳಿಸುವಂತ ಸದ್ಗುರುನಾಥ ನಮ್ಮ ಕಣ್ಯಕ್ಕೆ ಇದ್ದಾಗಲಾದ್ರೂ ಕೂಡ ಆ ಮೋಕ್ಷ ಅನ್ನುವಂತ ಸುಖವನ್ನ ನಾವು ಬರೆದು ಹುಡುಕಿದ್ವಿ ಅಂತಂದ್ರ ಅದು ಎಲ್ಲಿಯೂ ಇಲ್ಲಪ್ಪ, ಅದು ನಿನ್ನೊಳಗಾಗಿ ಅದನ್ನು ತಿಳಿಸಿಕೊಡುವಂಥವನೇ ಸದ್ಗುರುನಾಥ. ಆದ್ದರಿಂದ ಶ್ರುತಿಯತಾನರಿಯದೆ ಗುರುಮತವಿಡಿಯದೆ ಗತಿಯನ್ನು ಬೇರರಸಿದೋಡುಂಟೆ ಅಂತ ಹೇಳ್ತಾರ. ಎಲ್ಲವೂ ಎಲ್ಲಾ ರೀತಿಯಿಂದ ಭಗವಂತ ನಮಗೆ ಅನುಕೂಲ ಮಾಡಿಕೊಟ್ಟಾನ. ಮನುಷ್ಯ ಶರೀರ ಕೊಟ್ಟಾನ, ಎಲ್ಲಾ ಇಂದ್ರಿಯಗಳನ್ನ ಸಮವಾಗಿ ಯಾವುದೇ ದೋಷವಿಲ್ಲದ ಕೊಟ್ಟಾನ. ಮತ್ತ ತಿಳಿಸಲಿಕ್ಕೆ ಸದ್ಗುರುನಾಥನನ್ನ ಕೊಟ್ಟಾನ. ಶಾಸ್ತ್ರಕ್ಕೆ ಬರ್ಲಾಕ ಯಾವುದೇ ಪ್ರತಿಬಂಧಕಗಳಿಲ್ಲದ ನಮಗೆಲ್ಲಾ ಅನುಕೂಲ ಮಾಡಿ ಕೊಟ್ಟಾಗಿನೂ ಕೂಡ ನಾವು ಅದರ ಮರ್ಮವನ್ನ ತಿಳಿಯದೆ ಆ ನಿಜವಾದ ಸುಖವನ್ನ ಮತ್ತು ನಾವು ಹೊರಗ ಹುಡುಕಾಕ್ ಹೋದ್ವಿ. ಗುರುವಿನ ಮಾತಿನೊಳಗ ನಂಬಿಕೆ ಅನ್ನುವಂಥದ್ದು ಇರ್ಲಿಲ್ಲ ಅಂತಂದ್ರ ಭಾಸ್ಕರನಿಗೆ ಬಂದಂತ ಶಿಕ್ಷೆ ಮುಂದ ಯಾರು ಶಾಸ್ತ್ರದ ಬಗ್ಗೆ ಜ್ಞಾನ ಇರುವುದಿಲ್ಲಲ್ಲ ಅಂಥವರು ಕೂಡ ಅಂತ ಗುರುವಿನ ಶಿಕ್ಷೆಗೆ ಗುರಿಯಾಗುತ್ತಾರೆ. ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲಕನು ಮಧಾಂತರ ಶಕ್ತಿಯನ್ನು
ನಿಮಿಷಾರ್ಧದಲ್ಲಿ ಭಂಗಗೊಳಿಸಿದೆ. ನಿನ್ನನ್ನು ದೇವರೆಂದು ಭಕ್ತಿಯಿಂದ ನಡೆದುಕೊಂಡವರಿಗೆ ಅನುಗ್ರಹ ಮಾಡಿ ಬೇಡಿದಿಷ್ಟಾರ್ಥವನ್ನು ನೀಡಿರುವೆ. ಅಪರಿಮಿತ ಶಕ್ತಿದಾಯಕನು ಕರುಣಾಶಿಂಧು ದೀನಬಂಧು ನಿನ್ನ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳು ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಒಂದಾನೊಂದು ಕಾಲದಲ್ಲಿ ಅದೇ ಬೈಲಹೊಂಗಲದೊಳಗ ಮುಂಗಾರು ಮಳೆ ಆಗಿದ್ದಿಲ್ಲ, ಬರಗಾಲ ಬಂದಿತ್ತು. ಎಲ್ಲರೂ ಮೇಲ್ಮುಖ ಮಾಡಿ ಗಗನವನ್ನೇ ನೋಡ್ತಾ ಇದ್ರು. ಕಾಲಕ್ಕನುಸಾರವಾಗಿ ಮಳೆಯೂ ಆಗದೆ ಹೋಯಿತು. ನೀರಿನ ಸಲುವಾಗಿ, ಅನ್ನದ ಸಲುವಾಗಿ ರೈತನು ತೊಂದರೆಗೀಡಾದ. ಮಳೆಯಾದ ಎಲ್ಲರೂ ಸುಖ ಸಮೃದ್ಧಿ ಶಾಂತಿಯಿಂದ ಇರ್ತಾರೆ. ಮತ್ತು ಮಳೆ ಆಗದ ಬರಗಾಲ ಬಿತ್ತು ಅಂತಂದ್ರ ರೈತ ಬಹಳ ತೊಂದರೆಗೆ ಸಿಗುತ್ತಾನೆ. ಅದೇ ರೀತಿ ಬೈಲಹೊಂಗಲದೊಳಗೂ ಕೂಡ ಮುಂಗಾರು ಮಳೆ ಆಗದ ಎಲ್ಲರೂ ತೊಂದರೆಗೀಡಾಗಿದ್ರು. ಬೈಲಹೊಂಗಲದೊಳಗೆ ಹೀಗೆ ವಿಚಾರ ಮಾಡ್ತಾರೆ. ಎಲ್ಲ ಸದ್ಭಕ್ತ ಮಂಡಳಿ ಕೂಡಿ ಒಂದು ವಿಚಾರ ಮಾಡಿದ್ರು. ಏನು ಅಂತಂದ್ರೆ, ನಮ್ಮ ಊರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಸಪ್ತಕದವರೆಗೆ ಭಜನೆ ಹಚ್ಚೋಣವೆಂದರು. ಅದಕ್ಕೆಲ್ಲರೂ ಒಪ್ಪಿಗೆ ಕೊಟ್ಟರು. ಎಲ್ಲ ಪ್ರಮುಖರು ಸೇರಿ ಒಂದು ನಿರ್ಣಯಕ್ಕೆ ಬಂದರು. ಒಂದು ವಾರ ಭಜನೆ ಇಟ್ಟರೆ ಮೇಘರಾಜನು ನಮ್ಮ ಮೇಲೆ ಕೃಪೆ ಮಾಡುವನೆಂದು ತಿಳಿದರು. ಯಾವುದೇ ಕೆಲಸಕ್ಕೆ ದೇವರ ಮೇಲೆ ನಂಬಿಕೆಯನ್ನಿರಿಸಿ ಮಾಡುವಂತವರಾದರು. ನಾವು ಎಂಥದ ಒಂದು ಕೆಲಸವನ್ನು ಮಾಡಕತ್ತೀವಿ ಅಂತಂದ್ರ ಅದರ ಮ್ಯಾಲ ಶ್ರದ್ಧಾ ನಂಬಿಕೆ ಅದು ಆಗೇಟ್ ಇರ್ತದೆ ಅನ್ನುವಂಥ ಅಪಾರವಾದ ನಂಬಿಕೆಯನ್ನು ನಾವು ಇಟ್ಟು ಮಾಡಿದ್ವಿ ಅಂತಂದ್ರ ಅದು ನಮಗೆ ಫಲ ಕೊಡ್ತೈತಿ. ಅದೇ ರೀತಿ ದೇವರ ಮೇಲೆ ಇರುವ ನಂಬಿಕೆಯನ್ನ ಇಟ್ಟು ಆ ಒಂದು ಸಪ್ತಕದವರೆಗೆ ನಾವು ಭಜನೆ ಹಚ್ಚೋಣ ಅಂತ ನಿರ್ಣಯ ಮಾಡಿದ್ರು. ಪಾರಂಪರೆಯಾಗಿ ಬಂದಿರುವುದು ದೈವದವರು ಒಗ್ಗಟ್ಟಾಗಿ ನಿರ್ಧರಿಸಿದರು. ಉಳಿದವರು ನೀವು ಮಾಡುವ ಕಾರ್ಯಕ್ಕೆ ನಾವೆಲ್ಲರೂ ನೀವು ಹೇಳಿದಂತೆ ನಡೆಯುತ್ತೇವೆ ಎಂದರು. ಆ ಮಾತಿನ ಚರ್ಚಿಸುವಲ್ಲಿ ರೊಟ್ಟಿ ಅಂಬಲಿ ದಾಸೋಹ ಇಡುವೆಂದು ಹೀಗೆಲ್ಲರೂ ವಿಚಾರ ಮಾಡಿದರು. ಅನಾಥರಾದ ಬಡವರಿಗೆ, ದಾರಿಕಾರರಿಗೆ, ಇಲ್ಲಿ ಬಂದವರಿಗೆಲ್ಲ ಅನ್ನ ನೀರು ಕೊಡಬೇಕು ಮತ್ತು ಅನ್ನ ನೀರಿನಿಂದ ಜನರನ್ನು ಸಂತುಷ್ಟಿಪಡಿಸುವುದು. ಹೀಗೆ ಮಾಡಿದರೆ ಮಳೆ ಬರುವುದೆಂದು ನಂಬಿಕೆಯಿಂದ ಮಾಡುವರಾದರು. ಸಪ್ತಕವನ್ನು ಹಚ್ಚೋಣ. ಅದರೊಳಗ ಯಾರ ಹಳ್ಳಿಯರಾಗಲಿ ಊರವರಾಗಲಿ ಯಾರ ಬಂದರೂ ಕೂಡ ಅವರಿಗೆ ಅನ್ನ ಅಂಬಲಿ ಪ್ರಸಾದವನ್ನು ಕೊಟ್ಟು ಅವರನ್ನ ಸಂತುಷ್ಟಿ ಮಾಡಿದರೆ ಮೇಘರಾಜ ನಮ್ಮ ಮೇಲೆ ಒಲುಮೆಯಾಗಿ ಮಳೆ ಬರ್ತದ. ಈ ರೀತಿಯಾಗಿ ನಾವು ಮಾಡೋಣ ಅಂತೇಳಿ ಮನೆ ಮನೆಗೆ ಕಜ್ಜಾಯವನ್ನು ತರುವುದು, ಅಂಬಲಿ ಮಾಡಿ ತರುವುದು, ಹೀಗೆ ಬಂದಂತ ಎಲ್ಲಾ ಭಕ್ತರಿಗೂ ಇದನ್ನ ಒಂದು ಮಾರ್ಗವನ್ನು ಹಾಕಿಕೊಂಡು ಅದನ್ನ ಶುರು ಮಾಡಿದ್ರು. ಈ ರೀತಿಯಾಗಿ ಗುಡಿ ಓಣಿಯೊಳಗೆ ಇದೆಲ್ಲ ವಿಚಾರಿಸಿದರು. ಗುಡಿ ಓಣಿಯಲ್ಲಿ ಭಜನೆ ಮಾಡುವ ಸಲುವಾಗಿ ಮಂಟಪವನ್ನ ರಚನೆ ಮಾಡಿದ್ರು. ಈ ಭಜನೆ ಅನ್ನುವಂತ 3 ಅಕ್ಷರ ಎಷ್ಟು ಶ್ರೇಷ್ಠತೆಯನ್ನ ಹೊಂದೈತೆ ಅಂತಂದ್ರ, ಒಂದು ಸ್ಥಳದೊಳಗ ಯಾವುದೇ ಒಂದು ಸ್ಥಳದೊಳಗ ಧರ್ಮದ ಕಾರ್ಯಗಳ ಎಲ್ಲಿ ಮಾಡಕತ್ತಾರ ಅಂದ್ರ ಅಲ್ಲಿ ಮುಖ್ಯವಾಗಿ ಏನ್ ಹಚ್ತಾರ, ಭಜನೆ ಹಚ್ತಾರ. ಅಲ್ಲಿ ಅದು ಭಜನೆ ಅಷ್ಟು ಶ್ರೇಷ್ಠತೆಯನ್ನ ಹೊಂದದ. ಮತ್ತ ಮಹಾತ್ಮರ ಪುಣ್ಯಸ್ಮರಣೆ ಮಾಡಕತ್ರು ಅಂತಂದ್ರ ಅಲ್ಲಿನೂ ಮುಖ್ಯವಾಗಿ ಭಜನೆಯನ್ನ ಮಾಡ್ತಾರ. ಊರಿಗೆ ಮಳೆ ಆಗ್ಲಿಲ್ಲ, ಬರಗಾಲ ಬಾಳ ಬಂತು ಅಂತಂದ್ರು ವರುಣನ ಆಗಮನಕ್ಕೋಸ್ಕರವಾಗಿ ಅಲ್ಲಿನೂ ಭಜನೆಯನ್ನ ಮಾಡ್ತಾರ. ದೇವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತದ್ರೊಳಗಾದ್ರೂ ಕೂಡ ಭಜನೆಯನ್ನ ಮಾಡ್ತಾರ. ಒಬ್ಬ ಅಕಸ್ಮಾತ್ ಸತ್ತವ ಸುಡಾಕಟ್ಟಿ ಹೊಂಟಾನಂದ್ರು ಅಲ್ಲಿ ಮುಖ್ಯವಾಗಿ ಭಜನೆಯನ್ನ ಬೇಕು. ನೋಡ್ರಿ, ಭಜನೆ ಅನ್ನುವಂಥದ್ದು ಎಲ್ಲ ಕಾರ್ಯಗಳಿಗೆ ಎಷ್ಟು ಶ್ರೇಷ್ಠತೆಯನ್ನು ಹೊಂದೈತಿ ಅಂತಂದ್ರ, ಆದ್ದರಿಂದ ಇಲ್ಲಿ ಮಹಾಲಿಂಗರ ರಂಗರು ಹೇಳ್ತಾರ ಭಜನೆ ಬಗ್ಗೆ ಬಹಳ ಸುಂದರವಾಗಿ ಹೇಳ್ತಾರ. ಭಜನೆ ಮಾಡುವ ಬನ್ನೀರು ಸದಾಶಿವನ ಭಜನೆ ಮಾಡುವ ಬನ್ನೀರು. ಭಜನೆ ಮಾಡುವ ನಿತ್ಯ ಸುಜನವೆಲ್ಲರೂ ಕೂಡಿ ಕುಜನ ಸಂಗವ ದೂರ ಮಾಡಿ ಸದ್ಭಕ್ತಿ ಭಜನೆ ಮಾಡುವ ಬನ್ನೀರು. ಯಾಕೆ ಭಜನೆ ಮಾಡಬೇಕು ಅಂತಂದ್ರ, ಶತಕೋಟಿ ಪಾಪವನ್ನು ಮಾಡಿದ ಮಹಾಪತಿತರು ನಾವು ನೀನು, ಪತಿತ ಪಾವನನೆಂಬ ಬಿರುದುಳ್ಳ ದೇವನು ಕ್ಷಿತಿಯೊಳುತ್ತಮ ಗತಿ ತೋರೆಂದು ಶಿವನ ಭಜನೆ ಮಾಡೋಣ ಬನ್ನಿರು ಅಂತ ಹೇಳ್ತಾರೆ. ಭಜನೆ ಮಾಡೋದ್ರಿಂದ ಅಲ್ಲಿ ಭಗವಂತನ ಒಲುಮೆ ಆಗ್ತದಂತ. ಭಜನೆ ಏನ್ ಮಾಡ್ತಾನಂದ್ರೆ, ಭಜನೆ ಮಾಡ್ತಾನಂದ್ರ ಭಜನೆ ಮಾಡ್ತಾನ ಅದನ್ನ ಕೀಳವಾಗಿ ನೋಡ್ತಾರ. ಭಜನೆ ಅನ್ನುವಂಥದ್ರೊಳಗೆ ಎಂಥ ಒಂದು ಶಕ್ತಿ ಸಾಮರ್ಥ್ಯ ಐತಿ ಅಂತಂದ್ರ ಅಲ್ಲಿ ಸಾಕ್ಷಾತ್ ಆ ಶಂಕರನೇ ಒಂದು ಕುಳಿತಿರ್ತಾನಂತ. ಅಷ್ಟು ಭಜನೆ ಅನ್ನೋದ್ರೊಳಗೆ ಅಷ್ಟು ಒಂದು ಶಕ್ತಿ ಸಾಮರ್ಥ್ಯ ಐತಿ. ಅದರೊಳಗ ಪಂಚಾಕ್ಷರಿ ಮಂತ್ರವನ್ನ ಭಜನೆಯೊಳಗ ಅನ್ನಾಕತ್ರು ಅಂತಂದ್ರ ಅದು ಕೈಲಾಸವಾಸಿ ಶಂಕರನೇ ಒಂದು ಅಲ್ಲಿ ಕೇಳ್ತಾನಂತ ನೋಡ್ರಿ. ಅಷ್ಟೊಂದು ಆ ಭಜನೆ ಒಳಗ ಇರ್ತದೆ. ಈಗಿನ ವರ್ತಮಾನದೊಳಗೂ
ಭಜನೆ ಹಾಡು ಕೇಳ್ತಾರ. ನಾವು ಮನಿ ಕದ ಹಾಕಿದ್ರು ಅಷ್ಟ ಕಿವಿ ಅನ್ನುವಂತ ಕದಾನ ಹಾಕೋಬೇಕು. ಅಂತ ಒಂದು ಅಶ್ಲೀಲ ಶಬ್ದಗಳಿಂದ ಯುಕ್ತವಾದಂತ ಭಜನೆಯನ್ನ ಕೇಳ್ತಾರ. ಅವು ತಮಗೂ ಸುಖ ಇಲ್ಲ, ಕೇಳುವಂತವರಿಗೂ ಸುಖ ಇಲ್ಲ, ಅದರಿಂದ ಎಳ್ಳಷ್ಟು ಲಾಭ ಇಲ್ಲ. ಅದು ಪಾಪನ ಕೊಡ್ತದ ವಿನಃ ಅಲ್ಲಿ ಪುಣ್ಯ ಅನ್ನುವಂಥದ್ದು ಉತ್ಪತ್ತಿ ಆಗೋದಿಲ್ಲ. ಇಲ್ಲಿ ಭಜನೆ ಮಾಡುವ ಸಲುವಾಗಿ ಶ್ರೇಷ್ಠವಾದ ಭಜನೆ ಮಾಡಿದ್ರೆ ಎಲ್ಲೋ ಇರತಕ್ಕಂತ ಮೇಘ ರಾಜ್ಯ ಬರ್ತಾನ ಅಂತಂದ್ರ ಅಂತ ಭಜನೆ ಅನ್ನುವಂತ 3 ಅಕ್ಷರಕ್ಕೆ ಅಷ್ಟೊಂದು ಮಾನ್ಯತೆ ಶ್ರೇಷ್ಠತೆ ಅನ್ನುವಂಥದ್ದೈತಿ. ಅಂತ ಭಜನಾ ಮಂಟಪವನ್ನು ಬಹು ಸುಂದರವಾಗಿ ರಚಿಸಿದರು. ಮುಂದೆ ಈ ಕಾರ್ಯವನ್ನು ನಡೆಸಿಕೊಂಡು ಹೋಗುವುದಕ್ಕೆ ಒಬ್ಬರಿಗೊಂದು ಕೆಲಸವನ್ನ, ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಒಪ್ಪಿಕೊಂಡ್ರು. ಪ್ರಮುಖರು ಹೇಳಿದ ರೀತಿಯಾಗಿ ಸಣ್ಣವರು ದೊಡ್ಡವರು ಅದನ್ನು ಅಲ್ಲಗಳೆಯದೆ ನಡೆಯಬೇಕೆಂದು ಹೀಗೆ ಮನೆಗೆ ಕಜ್ಜಾಯ ಎತ್ತುವುದು, ನೀರು ತರುವುದು, ಬಂದಂತ ಎಲ್ಲಾ ಭಕ್ತರಿಗೂ ಅದನ್ನು ಪ್ರಸಾದವನ್ನು ಕೊಡುವುದು. ಈ ಪ್ರಕಾರ 4 ಜನರನ್ನು ಈ ರೀತಿಯಾಗಿ ಅಲ್ಲಿ ಮಂಟಪದಲ್ಲಿ ಸ್ವಚ್ಛತೆ ಮಾಡುವ ಕೆಲಸವನ್ನು ಒಪ್ಪಿಸಿದರು. ಪ್ರಮುಖರ ಆಜ್ಞೆಯನ್ನು ಸರ್ವರು ಹೇಳಿದಂತೆ ಪರಿಪಾಲಿಸುವರಾದರು. ಕಜ್ಜಾಯ ತರುವುದು, ಬಂದವರಿಗೆ ಪ್ರಸಾದ ಕೊಡುವುದು, ಭಜನೆ ಮಾಡುವುದು ಹೀಗೆ ಸರಿಯಾಗಿ ಆಚರಿಸುವರಾದರು. ಅನ್ನದಾನಕ್ಕಿಂತ ಇನ್ನಾವ ದಾನಗಳಿಲ್ಲ. ಅನ್ನವೇ ಪ್ರಾಣ ಈ ಜಗಕ್ಕೆ, ಅನ್ನವೇ ದೈವ ಸರ್ವಜ್ಞ ಎಂದಿರುವರು. ಅನ್ನ ನೀರುಗಳಿಂದ ಮನುಷ್ಯನು ಸಂತುಷ್ಟಿ ಪಡುತ್ತಾನೆ, ಆದ್ದರಿಂದ ಪುಣ್ಯ ಬರುತ್ತದೆ. ಆ ಪುಣ್ಯದ ಫಲದಿಂದ ಮಳೆ ರಾಜನು ಬರುವನು. ಆ ಮಳೆಯಿಂದ ಭೂಮಿ ಸಂತುಷ್ಟಿಯಾಗಿ ಬೆಳೆ ಬರುವುದು. ಆ ಬೆಳೆಯಿಂದ ಧಾನ್ಯದಿಂದ ಮನುಷ್ಯನು ಎಲ್ಲ ಸುಖವನ್ನು ಹೊಂದುತ್ತಾನೆಂದು ತಿಳಿದು ಬೈಲಹೊಂಗಲದಲ್ಲಿ ಸರ್ವರು ಒಂದಾಗಿ ಸತ್ಕಾರ್ಯ ನಡೆಸುವಂತವರಾದರು. ಅನ್ನದಾನ ಯಾರಿಗೆ ಅಂದರೆ ಮಾನವರಿಗೆ ಅನ್ನದಾನ ಮಾಡಲು ಶಾಸ್ತ್ರದಲ್ಲಿ ಹೇಳಿರುತ್ತದೆ. ಮಠ ಮಂದಿರಗಳಲ್ಲಿ ಮೊದಲಿನಿಂದಲೂ ಹೀಗೆ ನಡೆಸಿಕೊಂಡು ಬಂದಿರುವುದಾಗಿ ಆಗಿರುತ್ತದೆ. ಇದು ದಾಸೋಹ ಎಂದು ಕರೆದಿರುವರು. ಇಂತಹ ದಾಸೋಹ ಕಾರ್ಯವು ಶರಣ ಬಸವಣ್ಣನವರಿಂದಲೂ ಇಲ್ಲಿಯವರೆಗೂ ನಡೆದು ಬಂದಿರುವುದಾಗಿದ್ದು, ದಾನದಿಂದಲೇ ಪುಣ್ಯ ಬರುತ್ತದೆ. ಆ ಪುಣ್ಯದ ಫಲದಿಂದ ಮಾನವರೆಲ್ಲರೂ ಸುಖಜೀವಿಗಳಾಗುತ್ತಾರೆ. ಇದೆಲ್ಲರಿಗೂ ಗೊತ್ತಿದ್ದ ಮಾತೇ ಇರುತ್ತದೆ ಮತ್ತು ಅನುಭವ ಮಾತಾಗಿರುತ್ತದೆ. ಹೀಗೆ ಮಾಡುವುದಕ್ಕೆ ಮನಸ್ಸು ಒಪ್ಪುವುದಿಲ್ಲ. 4 ಮಂದಿ ಬಾಳದ ಪ್ರಸಾದವನ್ನು ಹಾಕಿದ್ರೆ ಅದು ಬಹಳ ಪುಣ್ಯ ಬರ್ತದ ಅಂತ ಹೇಳ್ತಾರೆ. ಒಬ್ಬೊಬ್ರು ಅಂತಿರ್ತಾರ, ನಮ್ಮ ಮನ್ಯಾಗ ಏನಿಲ್ಲ ಅಂದ್ರೂ ದಿನ ಒಂದು 10 ಮಂದಿ ಉಂಡೋಕಾರ. ನಮ್ದು ಬಹಳ ದೊಡ್ಡ ಮಂದ್ಯಾನ ಐತಿ, ನಮ್ಗೆ ಅಷ್ಟೇ ಅಡಿಗೆ ಮಾಡ್ಕೊಳ್ಳೋದು. ನಾವು ಒಂದು ದಿನಕ್ಕೊಂದು 16 ಮಂದಿ ಬಂದು ಉಂಡೋಕಾರ ಅಂತ ಹೇಳ್ತಾರ. ನೀನು ಇಂಥ ಮಠಮಾನ್ಯದಲ್ಲಿರತಕ್ಕಂತಹ ತತ್ವಬಲ ಯೋಗಿನಿ ಒಂದು ತುತ್ತು ಅನ್ನ ಕೊಟ್ಟಿ ಅಂದ್ರ ಅದರಲ್ಲಿ ಪುಣ್ಯ ಬರ್ತದೆ. ಮತ್ತು ಪಾನದಂದು ಮೈ ಬಳಸ್ಕೊಂಡು ಖಾಲಿ ಕಟ್ಟಿ ಕುಂದ್ರ ದಿನ ನಿಮ್ಮ ಮನೆಗೆ 20 ಮಂದಿ ಬಂದು ಉಂಡು ಹೋಗ್ಯಾರಂದ್ರು ಅದು ಪುಣ್ಯ ಬರುವುದಿಲ್ಲ ಅಂತ ಹೇಳ್ತಾರ. ತತ್ವಬಲ್ಲ ಯೋಗಿಗೆ ತುತ್ತು ಅನ್ನ. ಮಠಮಾನ್ಯದೊಳಗೆ ಬಂದು ದಾಸೋಹ ಮಾಡೋದಾಗ್ಲಿ, ಅಲ್ಲಿ ಹಸಿವಿನಿಂದ ಬಳಲತಕ್ಕಂಥವ್ರಿಗೆ ನೀವು ತುತ್ತು ಅನ್ನ ಕೊಟ್ವಿ ಅಂತಂದ್ರ ಅದು ಪುಣ್ಯ. ಮತ್ತು ನಾವು ಬಹಳ ದೊಡ್ಡವ್ರದೇವಿ ಅಂತೇಳಿ ಮನ್ಯಾಗ ರಗಡ ಇದ್ದಿರ್ತೈತಿ, ದಿನ ಬಂದು ಖಾಲಿ ಕಟ್ಟಿ ಕುಂತು ಉಂಡುಂಡ ಅವ್ರು ಹೊಂಟ್ರು ಅವರಿಂದ ನಮಗೆ ಪುಣ್ಯ ಸಿಗ್ತತಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಆದ್ದರಿಂದ ಪ್ರಸಾದ ರೂಪದೊಳಗ ಮಠಮಾನ್ಯದೊಳಗ ನಾವು ಇನ್ನೊಬ್ಬರಿಗೆ ತುತ್ತ ಅನ್ನ ಹಾಕಿದ್ವಿ ಅಂತಂದ್ರ ಅದು ಪುಣ್ಯ ಬಂದು ದೊರಕುತ್ತದೆ. ಆ ಪುಣ್ಯವೇ ಅನುಭವದ ಮಾತಾಗಿರುತ್ತದೆ. ಹೀಗೆ ಮಾಡುವುದಕ್ಕೆ ಮನಸ್ಸು ಒಪ್ಪುವುದಿಲ್ಲ. ಯಾಕಂತಂದ್ರ ಮನುಷ್ಯನಿಗೆ ಉಪಕಾರ ಮಾಡುವುದು ಬಹಳ ಮಹತ್ವ ಫಲದಾಯಕವಾಗಿರುತ್ತದೆ. ಈ ರೀತಿಯಾಗಿ ಶಾಸ್ತ್ರವು ನಮಗೆ ಪುಣ್ಯದ ವಿಷಯಕ್ಕಾಗಿ ತಿಳಿಸುತ್ತದೆ. ಪುಣ್ಯದ ಫಲ ಯಾವುದು ಅಂತಂದ್ರ ಪುಣ್ಯದ ಫಲ ಸುಖವಾಗಿರುವುದು. ಸುಖವನ್ನು ಮಾತ್ರ ಬಯಸುತ್ತೇವೆ, ಸುಖಕ್ಕೆ ಕಾರಣೀಭೂತವಾದ ಕೆಲಸಗಳನ್ನು ನಾವು ಮಾಡುವುದಿಲ್ಲ. ಎಷ್ಟರ ಕೊಡು ಪುಣ್ಯ ಕೊಡುವ ಸುಖ ಕೊಡು ಅಂತ ನಾವು ಬೇಡ್ಕೊಂತೀವಿ. ಏನು ಮಾಡಿದ್ರು ಪುಣ್ಯ ಬರ್ತತಿ ಸುಖ ಬರ್ತತಿ ಅನ್ನುವಂಥದ್ದನ್ನ ನಾವು ಮಾಡುವುದಿಲ್ಲ. ಪಾಪದ ಕೃತ್ಯವನ್ನು ಬಯಸಿ ಬಲತ್ಕಾರದಿಂದ ಮಾನವನು ಪಾಪವನ್ನೇ ಮಾಡುತ್ತಿರುವನಲ್ಲ, ಅದಕ್ಕೆ ಕಾರಣೀಭೂತವಾದದ್ದು ದುಃಖವು. ಅದನ್ನು ಒಲ್ಲೆನೆಂದರೂ ಬಂದೇ ಬರುತ್ತದೆ. ಅದು ನಮಗೆ ಬೇಡವಾಗಿದೆ, ಬೇಡವಾದರೂ ಆ ದುಃಖ ನಮ್ಮನ್ನು ಬಿಡುವುದಿಲ್ಲ. ದುಃಖವೆಂದರೆ ರೋಗ, ಅಪಮಾನ, ಏನಾದರೂ ಗಂಡಾಂತರು ಇವುಗಳಿಗೆ ನಮಗೆ ಬೇಡವಾಗಿರುತ್ತವೆ. ಆದರೂ ಹೀಗೆ ಸಕಲ ವಿಷಯಗಳಿಂದ ಆ ದುಃಖಗಳು ಬಂದೊದಗಿ ಪಾಪದ ಫಲವಾದ ಇದೇ ದುಃಖವಾಗಿರುವುದು. ಹಸಿವು ಕೃಷಿಗಳಿಂದಲೂ ಬಡತನ ವ್ಯಾಧಿಗಳಿಂದಲೂ ಇವುಗಳನ್ನು ಯಾರೂ ಬಯಸುವುದಿಲ್ಲ, ತಾವಾಗಿಯೇ ಬಂದೇ ಬರುತ್ತವೆ. ಅದಕ್ಕಾಗಿ ಮಹಾತ್ಮರ ಚರಿತ್ರೆಯನ್ನ ಓದಬೇಕು ಅಂತ ಹೇಳ್ತಾರೆ. ಅಪರ ಕಡೆ ಬರ್ತಾರ ಸ್ವಾಮಿಗಳ ಕಡೆ, ಬಹಳ ತೊಂದರೆ ಐತಪ್ಪ, ಎಷ್ಟು ನನಗ ಜೀವನಾನ ಬೇಡಾಗೈತಿ, ಇವತ್ತು ಲಾಸ್ಟ್
ಕಚ್ಚಿದಂಗ ಆಗತ್ತೆ. ಏನು ಗುಡ್ಡು ಕತ್ತರಿಸಿ ಅವನ ತಲೆ ಬಿದ್ದಿರ್ತಾನೆ, ಅಷ್ಟು ಸಣ್ಣವಾಗಿ ಸಣ್ಣತನದಿಂದ ಮಾತಾಡ್ತಿರ್ತಾನೆ. ಯಾಕ ಯಾರಿಗೂ ಹಿಂದಿನ ಯಾರಿಗೆ ಬಂದಷ್ಟು ನಿನಗೆ ಬಂದಷ್ಟೇನು ಅಂತ ಕೇಳ್ತಾರ ಮಹಾತ್ಮರು. ಯಾಕಂದ್ರ ಯಾವುದಕ್ಕಾಗಿ ನೀನು ಚಿಂತೆ ಮಾಡಬೇಡ. ದುಃಖ ಬ್ಯಾಡ ಅಂದ್ರೂ ನೀನು ಪ್ರಾರಬ್ಧಕ್ಕನುಸಾರವಾಗಿ ದುಃಖ ಕೊಡುದ. ನನಗೆ ಸುಖ ಎಲ್ಲಿಂದ ಬಂತು ಅಂದ್ರೆ ಹಿಂದೆ ನಿನ್ನ ಪುಣ್ಯ ಸ್ಟಾಕ್ ಇತ್ತು ಅಂತಂದ್ರ ನೀ ಸುಖವನ್ನ ಬಯಸ್ಲಿಕ್ಕೂ ಆ ಸುಖ ನಿನಗೆ ಬರುದ. ಆದ್ದರಿಂದ ಸುಖ ದುಃಖ ಬಂದಾಗ ಅದರ ಬಗ್ಗೆ ಚಿಂತೆಯನ್ನ ಮಾಡಬೇಡ. ಚಿಂತಿಸದಿರು ಸುಖ ದುಃಖ ಧೆಡೆಯೊಳು ನೀ ನಿಂತು ತಿಳಿದ ಬಳಿಕೆ ಜೀವನೆ ಅಂತ ನಿಜಗಳು ರಚಿಸ್ತಾರ. ದುಃಖ ಸುಖ ಅನ್ನುವಂಥವು ಅವು ಸತತವಾಗಿ ಬೆಳಕು ಕತ್ತಲೆ ಹೆಂಗ್ ಬರ್ತಾವ ಹಂಗ ಬರುವಪ್ಪ. ಅದ್ರ ಬಗ್ಗೆ ನೀ ಚಿಂತೆ ಮಾಡಬೇಡ. ಎಲ್ಲೋ ಜೀವನೇ ಎಲ್ಲವೂ ಪೂರ್ವದ ಕರ್ಮಾಧೀನವಾಗಿರುತ್ತದೆ ಎಂದು ತಿಳಿದ ಮೇಲೆ ಪುನಃ ಸುಖ ಪ್ರಾಪ್ತಿಯಾಗಲಿಲ್ಲ, ದುಃಖ ಹೋಗಲಿಲ್ಲ ಎಂದು ಯಾಕೆ ಚಿಂತಿಸುತ್ತಿ? ಯಾಕೆ ನಮ್ಮಿಂದ ದುಃಖ ಹೋಗೋದು? ಎಷ್ಟು ದುಡುಕು ನಮಗ ಕಷ್ಟನ ತಪ್ಪೋದಲ್ಲ ಅಂತ ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಇನ್ನು ನೀನು ಮಾಡಿದ ಪಾಪ ಪುಣ್ಯಗಳ ಅನುಸಾರವಾಗಿ ಅದು ನಿನಗೆ ಬಂದು ಈಗ ಉಂಟಾಗತ್ತತಿ ಅಂದ್ರ ಅದು ಒಂದಲ್ಲ ಒಂದು ದಿನ ಕರೆಕೊಂತ ಹೋಗತಿ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ರೋಗಾದಿಗಳ ಬಾಧೆಗಳು ಬಂದು ತಾವೇ ನೀನಾಗಿ ಎಳಸದಿರಲುಣಿಸುವಂತೆ ರಾಗವಿಲ್ಲದಡೆ ಹೋಗದು ನಿರಗದ ಸುಖ ಕೂಗವಿಂತಿದು ನಿಜಬಹುದರಿಂದ. ಇದರ ಅರ್ಥ ಏನ್ ತಿಳಿಸ್ಕೊಡ್ತದ ನಮಗಂತಂದ್ರ, ಜಗತ್ತಿನಲ್ಲಿ ಜನರು ರೋಗಾದಿಗಳು ನಮಗೆ ಬರಲಿ, ಅವುಗಳಿಂದ ನಮಗೆ ದುಃಖವಾಗಲಿ ಎಂದು ಯಾರೂ ಇಚ್ಛಿಸುವುದಿಲ್ಲ. ಯಪ್ಪ ಯಜ್ಜ ಒಂದಿಷ್ಟ ನನಗೆ ರೋಗ ಕೊಟ್ಟು ಬಿಡು, ಇಷ್ಟ ನನಗೆ ದುಃಖ ಕೊಡು ಅಂತ ಯಾರು ಅದ್ರ ಬಗ್ಗೆ ಇಚ್ಛಾ ಪಡುವುದಿಲ್ಲ. ಪುನಃ ರೋಗಾದಿಗಳು ನಮಗೆ ಎಂದೂ ಬರಬಾರದು. ಯಾವತ್ತಿಗೂ ನಮಗೆ ಸುಖಾನ ಇರಲಿ, ಅವುಗಳಿಂದ ರೋಗಗಳಿಂದ ದುಃಖವಾಗಬಾರದು ಎಂದು ಪ್ರತಿಯೊಬ್ಬರು ಭಗವಂತನಲ್ಲಿ ಬೇಡ್ಕೊಂತಾರೆ. ಯಪ್ಪ ಆರೋಗ್ಯದಿಂದ ಇಡು, ಶರೀರವನ್ನ ಗಟ್ಟಿ ಮುಟ್ಟಾಗಿಡು, ಯಾವುದೇ ರೀತಿ ರೋಗ ರುಜಿನ ನಾನು ಬರದಂತೆ ರಕ್ಷಣೆ ಮಾಡೋ ಜವಾಬ್ದಾರಿ ನಿಂದ ಅಂತ ಹೇಳಿ ಭಗವಂತನಲ್ಲಿ ಅದನ್ನ ಇಚ್ಛಿಸ್ತಾರ ವಿನಃ ರೋಗ ಬರಲಿ ಅಂತ ಯಾರು ಇಚ್ಛಿಸುವುದಿಲ್ಲ. ಹೀಗಿದ್ದರೂ ಸಹ ರೋಗಾದಿಗಳು ತಾವಾಗಿಯೇ ಬಂದು ಹೇಗೆ ದುಃಖವನ್ನು ಕೊಟ್ಟು ಹೋಗುತ್ತವೆಯೋ ಅದರಂತೆ ನಿನಗೆ ಸುಖದ ಇಚ್ಛೆ ಇಲ್ಲದಿದ್ದರೂ ನಿನಗೆ ಬರತಕ್ಕ ಸುಖದ ಸಮೂಹವಿದ್ದರೆ ಅದು ಎಂದೂ ಹಾಗೆ ಹೋಗುವುದಿಲ್ಲ, ಅವಶ್ಯವಾಗಿ ಬಂದು ಭೋಗ ಕೊಟ್ಟೇ ಹೋಗುತ್ತದೆ. ಸುಖದ ಇಚ್ಛೆ ಯಾರು ಮಾಡಿರ್ತಾರ ಅದು ಬಡವಿರ್ತಾನ, ಅವನ ದೊಡ್ಡ ಶ್ರೀಮಂತ ಆಗ್ಬೇಕು ಅಂತ ಕನಸು ಕಂಡಿರ್ತಲ್ಲ, ಸಾಕು ಜೀವನ ಬಟ್ಟಿ ಬಟ್ಟಿ ಕರೆಕ್ಟಿದ್ರೆ ಸಾಕಪ್ಪ, ಹೆಚ್ಚಿನ ಸುಖ ಬೇಡ ಅಂತ ಅವನ ವಿಚಾರ ಇರ್ತದೆ. ಬಾಳ ಸುಖ ಬೇಡ, ಉಂಡಷ್ಟು ದುಡ್ದಷ್ಟು ಬಟ್ಟಿಗೆ ಆರಾಮಿದ್ರೆ ಸಾಕಂತ ಇಷ್ಟ ವಹಿಸಿರ್ತಾನೆ. ಅಕಸ್ಮಾತ್ ಆಗಿ ಅವನ ಬಂಗಾರದಿಂದ ಯುಕ್ತವಾದಂತ ಒಂದು ಹಂಡೆ ಸಿಗ್ತಪ್ಪ, ಅವಾಗ ಅದನ್ನ ಬಯಸಿರುವುದಿಲ್ಲ. ಎಷ್ಟು ಸಿಗಲಿ ನಾ ದೊಡ್ಡ ಶ್ರೀಮಂತ ಆಗ್ಬೇಕಂತ ಬಯಸಿರುವುದಿಲ್ಲ. ಅವನ ಪೂರ್ವ ಜನ್ಮದ ಪುಣ್ಯ ಅಲ್ಲಿ ಬಾಳ ಶೇಖರಣೆ ಇತ್ತು, ಆ ಉದ್ದೇಶದಿಂದ ಅವನೊಂದು ಹಂಡೆ ಸಿಕ್ತು ಅಂತಂದ್ರ ಅವ ಅದನ್ನು ಬಯಸ್ಲಿಕ್ಕೂ ಆ ಸುಖ ಅವಾಗ ಬಂದು ಕೊಟ್ಟು ಹೋಗದ. ಅದೇ ರೀತಿಯಾಗಿ ಇದು ಸತ್ಯವಾಗಿರುವಂತದ್ದಾಗಿರುತ್ತದೆ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದ ಸುಖದ ಸಲುವಾಗಿ ಚಿಂತೆ ಮಾಡುವ ಕಾರಣ ಇಲ್ಲ. ಮನುಷ್ಯನು ತನಗೆ ಬರತಕ್ಕ ದುಃಖಗಳನ್ನು ಅನುಭವಿಸಿಯೇ ತೀರಬೇಕು. ಅನುಭವಿಸದ ವಿನಃ ಅವು ಬೇರೆ ಉಪಾಯಗಳಿಂದ ನಿವೃತ್ತಿಯಾಗುವುದಿಲ್ಲ. ಬೇರೆ ಉಪಾಯಗಳಿಂದ ನಿವೃತ್ತಿಯಾಗುತ್ತವೆ ಎಂದರೆ ಮಹಾಪರಾಕ್ರಮಿಗಳೆಂದು ಹೇಳಿಸಿಕೊಂಡ ರಾಮ ನಳ ಪಾಂಡವರು ಏಕೆ ಕಷ್ಟಪಡುತ್ತಿದ್ದರು? ರಾಮ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರ ಇದ್ರೂ ಕೂಡ ಪ್ರಾರಬ್ಧಕ್ಕನುಸಾರವಾಗಿ ಒಂದಲ್ಲ ಎರಡಲ್ಲ 14 ವರ್ಷ ವನವಾಸ ಅನುಭವಿಸಿದ. ಮತ್ತೆ ಇಷ್ಟಕ್ಕನೇ ಇಷ್ಟು ಅಧ್ಯಾಯ ಕಟ್ಟಿ ಅಂಥ ಪರಾಕ್ರಮಿಗಳು ಎಂದು ಹೇಳಿಸಿಕೊಂಡ ರಾಮನಳ ಪಾಂಡವರು ಅವರೇಕೆ ಕಷ್ಟಪಡುತ್ತಿದ್ದರು? ರಾಮನು ಸಾಕ್ಷಾತ್ ಹರಿ ಅವತಾರವಾದರೂ ಕೂಡ 14 ವರ್ಷ ವನವಾಸ ಅಂತಂತವರ ಅನುಭವಿಸಿ ಆ ದುಃಖವನ್ನ ಉಂಡು ಹೋಗಿದಾರಂದಾಗ ಇಂಥ ಸುಖ ದುಃಖಗಳಿಗೆ ನೀನು ಚಿಂತೆ ಮಾಡಬೇಡಪ್ಪ ಅಂತ ನಿಜಗಳು ಎಚ್ಚರಿಸ್ತಾರ. ಮತ್ತ ಅಂತ ಚಿಂತೆಯಿಂದ ನಾವು ದೂರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕ್ರಿ ಅಂತ ಜೀವ ಪ್ರಶ್ನೆ ಮಾಡ್ದಾಗ ಹೇಳ್ತಾರ, ಅಂತ ಬಂದಂತ ದುಃಖಗಳಿಂದ ನೀನು ದೂರ ಆಗಬೇಕಾಗಿತ್ತು ಅಂದ್ರ ಮಹಾತ್ಮರ ಚರಿತ್ರೆಯನ್ನ ಓದಬೇಕು, ಶ್ರದ್ಧೆಯಿಂದ ಅವುಗಳನ್ನ ಶ್ರವಣ ಮಾಡಿದ್ವಿ ಅಂತಂದ್ರ ಆ ದುಃಖ ಬಂದ್ರೂ ಕೂಡ ಆ ದುಃಖ ನಾವು ಅನುಭವಿಸ್ದಂಗ ಇರ್ತೀವಿ ಅಂತ ನೋಡ್ರಿ. ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಗುರುವಿನ ಒಂದು ಚರಿತ್ರೆ ಒಳಗಿರ್ತದೆ. ಯಾಕೆ ಓದ್ಬೇಕು, ಅವ್ನ್ಯಾಕೆ ಓದ್ಬೇಕು, ಅವ್ನು ಓದಿದ್ರೆ ಏನಾಗ್ತದ? ಹೆಣ್ಮಕ್ಳು ಬಂದು ಹೇಳ್ತಾರ
ಮದುವೆಯಾಗಿ 5 ವರ್ಷ ಆಯ್ತು ಅಂತ ಬಂದು ಹೇಳ್ತಾಳ. ಕತ್ತಿ ಸಸಿ ಬಂದಿರ್ತಾಳ ಅಂತ ಇಟ್ಬೋದು. ಗುರುಗಳು ಏನ್ ಹೇಳ್ತಾರ ಹಂಗಾರ ಭಗವಂತನ ಚರಿತ್ರೆ ಐತಿ, ಅಜ್ಜನ ಚರಿತ್ರೆ ಓದಿ ದೇವಿ ಪಾರಾಯಣ ಮಾಡ್ರಿ ಅಂತ ಹೇಳ್ತಾರ. ಅವಾಗ ಆಕೆ ಶಶಿ ಹೇಳ್ತಾಳ, ಅದನ್ನ ನಡ್ಸಾಕ್ ಆಗುದಿಲ್ರಿ, ನಮ್ಮ ಮಾವ ಬೈತಾರ, ನನ್ ಗಂಡ ಬೈತಾರ. ಸುಖ ಮಕ್ಕಳು ಬೇಕು ಅಂತ ಬಂದಿರ್ತಾರ, ಭಗವಂತನ ಮಹಾತ್ಮನ ಚರಿತ್ರೆ ಓದ್ರಿ ದೇವಿ ಪಾರಾಯಣ ಮಾಡ್ರಿ ಅಂತಂದ್ರ ಅಜ್ಜಿ ಬೈತಾಳ, ಮಾವ ಬೈತಾಳ, ಗಂಡ ಸೇರೋದಿಲ್ಲ. ಮಕ್ಕಳ ಗಂಡಗ ಅತ್ತಿಗೆ ಮಾವ ಬೇಕಾಗಿರ್ತಾವ, ಅತ್ತಿಗೆ ಬೇಕಾಗಿರ್ತಾವ. ಯಾಕೆ ಇವತ್ತು ಮತ್ತ ಅದು ಒಂದು ಕಷ್ಟನ ಮತ್ತ ಅಂತಿರ್ತಾರ ಇನ್ನೂ ಮಕ್ಕಳಾಗಿಲ್ಲ. ಒಂದು ಸರಳವಾದಂತ ಮಾರ್ಗವನ್ನ ಗುರು ತೋರಿಸಿದ್ರು ಕೂಡ ಅದ್ರಾಗ ಹೋಗಾಕ ಮನಸ್ಸು ಅಲ್ಲಿ ಅಂತ ನೋಡಿ. ಅಕ್ಕಿ ಬೇಕಾಳ ಗ್ರಂಥ ಅಲ್ಲಿ ಬಾಳ ಅಂತಾರ, ಪಾರಾಯಣ ಮಾಡ್ರಿ ಅಂತಂದ್ರೆ ನಮ್ಮ ಅಕ್ಕಿ ಕೇಳ್ತೇನೆ, ನಮ್ಮ ಮಾವನ್ ಕೇಳ್ತೇನೆ ಅಂತ. ಅದ ಒಂದು ಸೀರೆ ಅಂಗಡಿ ಗಾಡಿ ಅಂತಂದ್ರೆ ಗಂಡನ್ ಕೇಳಿದ್ಲ, ಅಕ್ಕಿ ಕೇಳಿದ್ಲ, ಮಾವನ್ ಕೇಳಿದ್ಲ. ಅದು ಇದ್ದಷ್ಟು ರೊಕ್ಕ ಹೊಟ್ಕೊಂಡು ಸೀರೆಗಳು ನಿಟ್ಟ ಮನ್ಯಾಗ ಹೊಟ್ಕೊಂಡಿರ್ತಾಳ. ಮತ್ ಇದು ತನಗ್ ಒಳ್ಳೇದ್ ಮಾಡ್ತೈತಿ ಅಂದ್ರ ಇದಕ್ 16 ಮಂದಿ ಕೇಳುವಂದ್ರ, 1 ಕ್ಷಣ ಸುಖ ಕೊಡ್ತೈತಿ ಅಂದ್ರ ಅದಕ್ಕೆ ಯಾಕೆ ಕೇಳೋದಂಗ ಓಡ್ ಹೋಗುದು. ಯಾಕೆ ಇಲ್ಲಿ ಕೇಳಿದ್ರೆ ಸಹಜ ಕೇಳ್ತಾರ, ಪಾರಾಯಣ ಮಾಡೋದ್ರಿಂದ ಏನಾಗ್ತೈತ್ರಿ, ಅಜ್ಜ ನಾವು ಮಾಡಿ ಹೋದ್ರೆ ಚಲೋ ಆಗತಿ, ಮಕ್ಕಳು ವಿದ್ಯಾವಂತರಾಗ್ತಾರ. ಒಟ್ಟ ನಾವು ಹುಡುಗ ಸಾಲಿಗೆ ಹೋಗಿ ಬಂದ್ರಿ ಒಂದ್ ದಾರ ಕಟ್ರಿ ಅಂತಾರ. ದಾರದಾಗ ಏನಿರ್ತೈತಿ, ನಾವು ಕೊಡ್ತಕ್ಕಂಥ ಸಂಸಾರ ಫೋನ್ ಕೊಟ್ಟು ಕುಂದ್ರಿಸೋದು, ಟಿವಿ ಮುಂದೆ ಕುಂದ್ರಿಸೋದು, ಓದುವಲ್ಲ ಅಂತ ಹೇಳುದು, ದಾರ ಕಟ್ರಿ ಅಂತ ಹೇಳುದು. ಮತ್ ಇವೆಲ್ಲ ಏನಾಗ್ತಾವ, ಭಗವಂತನ ಮಹಾತ್ಮರ ಚರಿತ್ರೆಯನ್ನ ಅವ್ರ ಸ್ಮರಣೆ ಯಾಕೆ ಮಾಡ್ಬೇಕು ಅಂತಂದ್ರ ಬಂದಂತ ಕಷ್ಟಗಳು ದೂರ ಆಗ್ತಾವ. ಆದ್ದರಿಂದ ಯಾಕೆ ಓದ್ಬೇಕು ಅಂತಂದ್ರ ಇಲ್ಲಿ ಹೇಳ್ತಾರ, ಆ ಮಹಾತ್ಮರು ಪುಣ್ಯವಂತವರಾಗಿರುತ್ತಾರೆ, ಅಂತಹ ಮಹಾತ್ಮರ ಚರಿತ್ರೆ ಓದುವುದು ಕೇಳುವುದು ಮಾಡಬೇಕು. ಅದರಿಂದ ಪುಣ್ಯ ಮಾಡುವ ಬುದ್ಧಿ ಬರುತ್ತದೆ, ಆ ಬುದ್ಧಿಯು ಶುದ್ಧವಾಗುತ್ತದೆ. ಆ ಶುದ್ಧವಾದ ಬುದ್ಧಿಯಿಂದ ಪುಣ್ಯದ ಕೆಲಸಗಳನ್ನು ಮಾಡುತ್ತೇವೆ, ಅದರಿಂದ ನಮಗೆ ಸುಖ ದೊರೆಯುತ್ತದೆ. ಆ ಪುಣ್ಯದ ಕೆಲಸದಿಂದ ಪಾಪ ಪರಿಹಾರವಾಗುತ್ತದೆ. ಆದ್ದರಿಂದ ಸದ್ಗುರುನಾಥ ಚನ್ನಲಕ್ಷ್ಮೇಂದ್ರ ಯೋಗಿಗಳು ತಪೋನಿಷ್ಠರು, ಜ್ಞಾನನಿಷ್ಠರು, ಯೋಗನಿಷ್ಠರು ಮತ್ತು ಅವತಾರಧಾರಿಗಳಾದ ಇವರ ಚರಿತ್ರೆಯನ್ನು ಬಿಡದೆ ನಾವು ಓದಬೇಕು. ಹೀಗೆ ಮಾಡಿದರೆ ಅವರು ಮಾಡಿದ ಪುಣ್ಯವು ನಮಗೆ ಒದಗುತ್ತದೆ. ನೋಡ್ರಿ, ಅವ್ರಿಗೇನ ಹಿಂದೆ ಜೀವನದೊಳಗ ಮಾಡತಕ್ಕಂಥ ತಪಸ್ಸಿನ ಪುಣ್ಯ ಅವರ ಚರಿತ್ರೆಯನ್ನ ಪಾರಾಯಣ ಮಾಡೋದ್ರಿಂದ ಆ ಪುಣ್ಯ ಓದುವಂತವ್ರಿಗೆ ಕೇಳುವಂತವ್ರಿಗೆ ಬಂದು ಬರುತ್ತದ. ಹೇಗೆ ಬರುತ್ತದೆ? ಪುಣ್ಯ ಕೈಗೆ ಕಾಣುವುದಿಲ್ಲ, ಕೈಯಾಗ ತಗೊಳಕ್ ಬರುದಿಲ್ಲ, ರೊಕ್ಕ ಕೊಟ್ಟು ಖರೀದಿ ಮಾಡಕ್ ಬರುದಿಲ್ಲ. ಅದು ನಮ್ಗೆ ಹೆಂಗ್ ಬರ್ತದೆ ಅಂತ ಮತ್ತು ಪ್ರಶ್ನೆ ಮಾಡಿದಾಗ ಹೇಳ್ತಾರ, ಒಬ್ಬ ತಂದೆಗೆ 4 ಜನ ಮಕ್ಕಳಿರುತ್ತಾರೆ. ಅವರು ಶಾಲೆಗೆ ಹೋಗುವುದಾಗಲಿ, ಹೊಟ್ಟೆ ಬಟ್ಟೆಗಳಿಗಾಗಲಿ ಯಾವ ವಿಷಯಕ್ಕೂ ಮಕ್ಕಳು ಚಿಂತೆ ಮಾಡುವ ಪ್ರಸಂಗ ಬರುವುದಿಲ್ಲ. ಆ ಮಕ್ಕಳ ಚಿಂತೆ ಎಲ್ಲವೂ ಮಾಲಕನಾದ ತಂದೆ ಹೆಂಗೆ ಚಿಂತೆ ಮಾಡ್ತಾನೋ ಅದಕ್ಕಾಗಿ ಅವರೆಲ್ಲರೂ ಸುಖವಾಗಿರುತ್ತಾರೆ. ಅದರಂತೆ ನಮ್ಮ ತಂದೆ ಎಂದು ನಾವು ಅನ್ನುವುದರಿಂದ ನಮ್ಮ ತಂದೆಯು ನನ್ನ ಮಕ್ಕಳೆಂದು ಅವರು ಅನ್ನುತ್ತಾರೆ. ನಮ್ಮದು ಅನ್ನುವ ಈ ಶಬ್ದವು, ಈ ವಾಕ್ಯವು ಸರ್ವವನ್ನು ಕೊಡುವಂತೆ ಮಾಡುತ್ತದೆ. ಹೆಂಗ ತಂದೆಯ ಆಸ್ತಿ ಹೆಂಗ ಮಕ್ಕಳಿಗೆ ಅದು ಹೆಂಗ ಬರ್ತದೋ, ಮಕ್ಕಳ ಎಲ್ಲಾ ಜವಾಬ್ದಾರಿ ಹೆಂಗ ತಂದೆ ವಹಿಸಿರ್ತಾನೋ ಹಂಗ ಜಗತ್ತಿನ ಜೀವಿಗಳಿಗೆಲ್ಲ ತಂದೆಯ ಸ್ವರೂಪದಲ್ಲಿರ್ತಕ್ಕಂಥ. ಆದ್ದರಿಂದ ಪತಿತೋದ್ಧಾರಕ ಅಂತ ಹೇಳಿದಾರ. ಒಂದ ಊರಲ್ಲ, ಒಂದು ದೇಶ ಅಲ್ಲ, ಇಡೀ ಬ್ರಹ್ಮಾಂಡವನ್ನೇ ಉದ್ಧಾರ ಮಾಡಲಿಕ್ಕೆ ಬಂದಂತ ಭಗವಂತ ಅವ ಎಲ್ಲ ರೀತಿಯಿಂದ ನಮ್ಮನ್ನ ಸಂರಕ್ಷಣೆ ಮಾಡ್ತಾನೆ. ಯಾವುದರ ಮುಖಾಂತರ ಅಂದ್ರ ತನ್ನ ತಪೋಶಕ್ತಿಯಿಂದ ಆ ಪುಣ್ಯನ ಅವರ ಮಹಾತ್ಮೆಯನ್ನು ಓದುವುದರಿಂದ ಕೇಳುವುದರಿಂದ ಬರ್ತದ. ನಮ್ಮ ತಂದೆಯನ್ನು ನಂಬಿಕೆ ಇದ್ದ ಕಾರಣ ಅವನು ಕಷ್ಟ ಬಿಟ್ಟು ಗಳಿಸಿದ ಗಳಿಕೆಯಲ್ಲ ನಮ್ಮ ಪಾಲಿಗೆ ಹೇಗೆ ಬಿಟ್ಟು ಹೋಗುತ್ತಾನೆ ಅಂದರೆ, ಹೊಲ ಮನೆ ಆತನು ಕಷ್ಟ ಬಿಟ್ಟು ಗಳಿಸಿದ್ದನ್ನು ನಮ್ಮದು ನಾವು ಎನ್ನುತ್ತೇವೆ. ಇದನ್ನೆಲ್ಲ ಗಳಿಸಿರುವಾಗ ಆ ತಂದೆಗೆ ಬಹು ಪ್ರಯಾಸವಾಗಿರುತ್ತದೆ. ಮುಂದೆ ಮಕ್ಕಳಿಗೆ ಅದು ಯಾವುದು ಪ್ರಯಾಸ ಮಾಡದೆ ಸುಖಜೀವಿಗಳಾಗಿ ಬಾಳುವರು. ಅದರಂತೆ ತಂದೆ ಸದ್ಗುರು ಚನ್ನಲಕ್ಷ್ಮೇಂದ್ರ ಯೋಗಿಗಳು ತಪೋಧುರೀಂದ್ರರು ಆದ ಇವರ ನಾಮ ಸ್ಮರಿಸುವುದರಿಂದ ಆ ಪುಣ್ಯ ನಮಗೂ ಬರ್ತದಂತ ನೋಡಿ. ಆ ಹಿಂದಿನ ಆಸ್ತಿ, ಹಿಂದೆ ತಂದೆ ಆ ಆಸ್ತಿ ಗಳಿಸಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾನೆ. ಈಗಿಷ್ಟು ಇವರ ಜೀವನ ಚರಿತ್ರೆ ನಾವು ಓದಬೇಕು, ಅವ್ರ ಪುಣ್ಯ ನಮಗ್ ಬರ್ಬೇಕು ಅಂತಂದ್ರ ಭಗವಂತ ಎಷ್ಟು ಏಟು ತಿಂದಾರ. ಪ್ರತಿ ಅಧ್ಯಾಯಕ್ಕೂ ದುಷ್ಟರಾದಂತ ಯಾವ ಅಜ್ಞಾನಿಗಳ ಅವರನ್ನ ಬಡಿದು ತಾಡನವನ್ನು ಮಾಡಿದ್ದಾರೆ. ಅಷ್ಟು ಕಷ್ಟಪಟ್ಟು ಅವರು ತಮ್ಮ ತಪೋಶಕ್ತಿಯನ್ನು ನಮಗೆ ಕೊಡ್ತಾರ ಅಂತಂದಾಗ ಅದು ಸರಳವಾದಂತ ಮಾರ್ಗ. ಸದ್ಗುರುನಾಥನ ಚರಿತ್ರೆಯನ್ನು ಅಂತ ಓದುವಂಥದ್ದು. ಆ
ಅಂತ ತಪೋಧ್ವೇಂದ್ರರ ಇವರ ನಾಮವನ್ನು ಸ್ಮರಿಸುವ, ಬರೀ ಅವರ ನಾಮವನ್ನು ಸ್ಮರಣೆ ಮಾಡಿದ್ವಿ ಅಂತಂದ್ರ ನಮಗ ಆ ಸುಖ ಬರ್ತದಂತ. ಆದ್ದರಿಂದ ಇಲ್ಲಿ ಹೇಳ್ತಾರ, ಮಾತು ಮಾತಿಗೆ ಶಂಕರ ಶ್ರೀ ಗುರುವೆ ಸರ್ವೋತ್ತಮನೆನ್ನಬಾರದೆ, ಜ್ಯೋತಿ ಸಂಗದಿ ಉರಿದು ಹೋಗುವ ಕರ್ಪೂರದಂತೆ ಪಾತಕ ರಾಶಿ ನಿಂತು ಉರಿದು ಹೋಗುವುದಾಗಿ. ಹೆಂಗ ಜ್ಯೋತಿಯನ್ನ ಮುಟ್ಟಿದ ತಕ್ಷಣ ಕರ್ಪೂರ ಜ್ಯೋತಿಯಂಗ ಆಗಿ ಹೆಂಗ ಅದು ಕರಿಗೆ ಹೋಗ್ತದಲ್ಲ, ಹಂಗ ಭಗವಂತನ ಸ್ಮರಣೆ ನಾವು ಮಾಡಿದ್ವಿ ಅಂದ್ರ, ಅವರ ನಾಮವನ್ನು ಪ್ರತಿನಿತ್ಯ ನಾವು ನುಡಿದ್ವಿ ಅಂತಂದ್ರ ಪಾತಕ ರಾಶಿ ಅಂತ ಹೇಳ್ತಾರ. ನೀನು ಮಾಡಿರ್ತಕ್ಕಂತ ಎಲ್ಲಾ ಪಾಪ ರಾಶಿ ಅದು ಕ್ಷಣಾರ್ಧದಲ್ಲಿ ನಿಂತು ಉರಿದು ಹೋಗ್ತದ. ಆದ್ದರಿಂದ ಆ ಭಗವಂತನ ಸ್ಮರಣೆಯನ್ನ ಮಾಡು. ಇವರ ಪ್ರತಿಮೆ ಪೂಜೆ ಮಾಡುವುದರಿಂದ, ಇವರ ಚರಿತ್ರೆ ಓದುವರಿಂದ, ಇವರು ಮಾಡಿದ ಕಷ್ಟದಿಂದ ತಪದ ಫಲವು ನಮಗೆ ಪುಣ್ಯವಾಗಿ ಸುಖವನ್ನು ಮಾಡುತ್ತದೆ. ಅವರು ನಮ್ಮನ್ನು ಮಕ್ಕಳೆಂದು ಭಾವಿಸುತ್ತಾರೆ. ಚಂದ್ರವೃಷಮೇಂದ್ರ ಯೋಗಿಗಳನ್ನು ಎಲ್ಲ ರೀತಿಯಿಂದ ಕೊಂಡಾಡುವುದರಿಂದ ನಮ್ಮನ್ನು ಕೈ ಬಿಡದೆ ಪರಿಪಾಲಿಸುವರು. ಆದ್ದರಿಂದ ನಮಗೆ ಸುಖವಾಗುತ್ತದೆ. ಇಂತಹ ಮಹಿಮಾಶೀಲರಾದ ಇವರನ್ನು ತಪ್ಪದೆ ನಾವು ಭಜಿಸಬೇಕು. ಅದರಂತೆ ಈ ಮಳೆಯು ಆಗದ ಕಾಲದಲ್ಲಿ ಬೈಲಹೊಂಗಲದ ಗುಡಿ ಓಣಿಯೊಳಗ ಸತ್ಕಾರ ನಡೆಸಿದ್ರು. ಅಲ್ಲಿ ಶಿವನಾಮ ಪಂಚಾಕ್ಷರಿ ಮಂತ್ರವನ್ನ ಬಿಡದೆ ಆ ಗುಡಿ ಓಣಿಯೊಳಗ ಭಜನೆ ಮಾಡ್ತಾ ಇದ್ರು. ಮಳೆ ಬಾರದೆ ಇರತಕ್ಕಂತ ಕಾರಣದೊಳಗ ಅಲ್ಲಿ ಬೈಲಹೊಂಗಲದೊಳಗ ಪಂಚಾಕ್ಷರಿ ಮಂತ್ರವನ್ನ ಅಲ್ಲಿ ಸದ್ಭಕ್ತ ಮಂಡಳಿ ಅದನ್ನ ನೆರವೇರಿಸ್ತಾ ಇದ್ರು. ಇಷ್ಟೆಲ್ಲ ಶ್ರಮ ವಹಿಸಿ ಈ ಯಜ್ಞವನ್ನು ಗುಡಿ ಓಣಿಯೊಳಗೆ ಆಚರಿಸ್ತಾ ಇದ್ರು. ಅನ್ನದಿಂದ ಉತ್ಪತ್ತಿಯು ಸರ್ವ ಜೀವಕೋಟಿಯಾಗಿರುತ್ತದೆ. ಅನ್ನ ಉತ್ಪತ್ತಿಯಾದರೆ ಧಾನ್ಯಗಳು ಬೇಕು. ಧಾನ್ಯಗಳ ಉತ್ಪತ್ತಿಯು ಮಳೆರಾಜನಿಂದ. ಆ ಮಳೆರಾಜ ಬರಬೇಕಾದರೆ ಅನ್ನದಾಸೋಹ ಯಜ್ಞದಿಂದ ಈ ಕ್ರಿಯೆಯನ್ನು ಮಾಡುವುದಕ್ಕೆ ಸತ್ಕರ್ಮವೆಂದು ಅನ್ನುತ್ತಾರೆ. ಆದ್ದರಿಂದ ಇಂತಹ ಸತ್ಕರ್ಮವನ್ನು ಗುಡಿ ಓಣಿಯೊಳಗೆ ಮಾಡಿ ಮೇಘರಾಜನ ಉಳುಮೆಯಾಗಲಿ ಎಂದು ಮತ್ತು ಮೇಘರಾಜನ ಉಳುಮೆಯಿಂದ ನಮಗೆ ಮಳೆ ಬರಲಿ ಎಂದು ಆಚರಣೆ ಮಾಡ್ತಾ ಇದ್ರು. ಅಂತ ಯಾವ ಆಚರಣೆ ಮಾಡುವಂತ ಸಂದರ್ಭದೊಳಗ ಅಲ್ಲಿ ಚರಿತ್ರೆ ನಾಯಕರ ಆಗಮನ ಆಯಿತು. ಭಗವಂತನ ಆಗಮನ ಆ ಭಜನಾ ಮೇಳದವ್ರ ಕಡೆ ಆಯಿತು. ಬಂದು ನೋಡಿದಾಗ ಭಜನೆಯನ್ನು ಮಾಡೋದರಿಗೆ ಹಿಂಗೆ ಹೇಳ್ತಾರ, ಅವರು ವಿಚಾರವಂತರಿದ್ರು ಸದ್ಗುರುನಾಥ. ಅವರು ಏನು ಪಂಚಾಕ್ಷರಿ ನಾಮವನ್ನು ಮಾಡ್ತಾ ಇದ್ರಲ್ಲ, ಅವ್ರಿಗೆ ಹೇಳ್ತಾರೆ ಏನು ಅಂತಂದ್ರ, ನೀವೆಲ್ಲರೂ ಈ ಸತ್ಕಾರ್ಯ ಮಾಡೋದು ಯಾವುದರ ಸಲುವಾಗಿ? ಮಳಿ ಬೇಕು ಅಂತ ಭಜನೆ ಮಾಡಕತ್ತೀರಿ ಅಂದಾಗ ಮೇಘರಾಜನನ್ನ ಧ್ಯಾನವನ್ನ ಮಾಡಿದ್ರಿ ಅಂದ್ರೆ ಮೇಘರಾಜ ಬರ್ತಾನ. ಅದನ್ನ ಬಿಟ್ಟು ನೀವು ಮೋಕ್ಷಕ್ಕೆ ಕಾರಣವಾಗಿರ್ತಕ್ಕಂಥ ಪಂಚಾಕ್ಷರಿ ಮಂತ್ರವನ್ನ ಧ್ಯಾನ ಮಾಡಕತ್ತೀರಲ್ಲ, ಮತ್ತು ಮೇಘರಾಜ ನಿಮ್ಗೆ ಹೆಂಗ್ ಬರ್ಬೇಕು? ನೀವು ಮೇಘರಾಜ ನೀವಾರು ವೇಗದಿಂದ ಮಳೆಯ ಸುರಿಸೋ ರಾಗದಿಂದ ನಾವು ಹಾಡುವೆವು, ಈಗಲೇ ಮಳೆ ಬಂದರೆ ನಾವೆಲ್ಲರೂ ಸುಖಿಸುವೆವು ಎಂದು ಮಳೆರಾಜನ ಭಜನೆ ಮಾಡಿರೆಂದು ಹೇಳಿದರು. ಈ ಮಾತು ಎಂಥವರಿಗೂ ಏಕಕಾಲಕ್ಕೆ ಬುದ್ಧಿಗೆ ಬರಲಾರದು. ಅಲ್ಲಿ ಭಜನೆ ಮಾಡುವ ಸಂಘದವರು ಅವರು ಪ್ರಣವ ಪಂಚಾಕ್ಷರಿ ಮಂತ್ರವನ್ನೇ ಬರದಿಂದ ನಡೆಯುವಂತವರಾದ್ರು. ಯಾಕಂದ್ರ ಅವ್ರ ಗುರುವಿನ ಇರುವಿಕೆ, ಅವರ ಸ್ಥಿತಿ, ಅವರ ಶಕ್ತಿ ಅವರ ಅರಿತಂತವ್ರು ಆಗಿದ್ದಿಲ್ಲ. ಆದ್ದರಿಂದ ಗುರುನಾಥ ಅಷ್ಟು ತಿಳಿಸಿ ಮೇಘರಾಜ ಆಗಮನ ಆಗಲಿ ಅಂತ ಅವನು ಧ್ಯಾನ ಮಾಡಿ ಅಂದ್ರೂ ಕೂಡ ಅವರು ತಮ್ಮ ಆನಂದದೊಳಗ ಆ ಪರಮಶ್ರೇಷ್ಠ ಮಂತ್ರವನ್ನೇ ಧ್ಯಾನವನ್ನ ಮಾಡಕತ್ರು. ಗುರುರಾಜ ಮಳೆರಾಯನೇ ಬಾಳೋ ದರೆಯೊಳಗೆ ನೀನು ಹಿಡಿದು ಮಳೆ ಸುರಿಸೋ ಮಳೆ ಬರಲಿಯೋ ನಮ್ಮೂರಿಗೆ ಬೆಳೆ ಬರುವುದು ನಳನಳಿಸುವ ಬೆಳೆಯನ್ನು ಇಳೆಯವರೆಲ್ಲರಿಗೆ ಆನಂದ. ಈ ಮಾತು ತಿಳಿಸಿ ಹೇಳಿದರೂ ಅವರು ಹಾಗೆ ಅನ್ನಲಿಲ್ಲ. ಮೇಘರಾಜನ ಕರೆದರೆ ಮೇಘರಾಜನು ಬರುತ್ತಾನೆ, ಉಳಿದವರನ್ನ ಕರೆದರೆ ಮೇಘರಾಜನು ಅವನೇಕೆ ಬರುತ್ತಾನೆ ಅಂತ ಹೇಳಿದ್ರು ಅವರು ಕೇಳಲಿಲ್ಲ. ಅದು ಹೇಗೆಂದರೆ, ಕಲ್ಲಪ್ಪನ ಹೆಸರಿನಿಂದ ನಾವು ಕಲ್ಲಪ್ಪನ ಕರೆದ್ರೆ ಬರ್ತಾನ, ಕರೆಯುವುದು ಕಲ್ಲಪ್ಪನ, ಒದರುವುದು ಮಲ್ಲಪ್ಪನ ಅಂದಾಗ ಕಲ್ಲಪ್ಪ ಹೆಂಗ್ ಬರ್ತಾನ? ಈ ಒಂದು ಉದಾಹರಣೆಯುಕ್ತವಾಗಿ ಅವರಿಗೆ ಹೇಳಿದ್ರು ಕೂಡ ಅವರು ಸದ್ಗುರುನಾಥನ ವಾಕ್ಯಕ್ಕೆ ಹೋಗಬಾರದಾದರೂ ಅವರಿಗೆ ಸರ್ವ ವಿಧದಿಂದಲೂ ಆ ಮಂತ್ರದ ಕಾರಣ ಮಾಡುತ್ತದೆ. ಇಂತಹ ಮಂತ್ರರೂಪಿಯಾದ ಚಂದ್ರಶಿವೇಂದ್ರ ಯೋಗಿಗಳು ಗುಡಿ ಓಣಿಯಲ್ಲಿ ಬಂದು ನಡೆಸಿರುವ ಸತ್ಕಾರ್ಯವನ್ನು ಕಂಡು ಆ ಭಜನೆ ಮಾಡುವವರಿಗೆ ಹೀಗೆ ಎಷ್ಟು ತಿಳಿ ಹೇಳಿದರು ಅವರು ತಿಳಿಯಲಾದರು. ಏಕೆಂದರೆ ಆಗಿನ ಕಾಲದೊಳಗೆ ನಿರಕ್ಷರಿತನವೇ ಬಹುಪಾಲ ಜನರ ಜೀವವು. ಯಾಕಂದ್ರೆ ಅಕ್ಷರ ಜ್ಞಾನ ಇಲ್ಲದಂತವರು ಆದ್ದರಿಂದ ಗುರುವಿನ ವಾಕ್ಯಕ್ಕೆ ಹೋಗಲಿಲ್ಲ. ಈ ವಿಚಾರ ರಹಿತರಾಗಿಯೂ ಇಂತಹ ಜಾಡ್ಯ ಪರಿಸ್ಥಿತಿ ಕಾಲವು ಅದರೊಳಗೆ ಸದ್ಗುರುನಾಥನು ಬಂದು ತಿಳಿ ಹೇಳಿದರು. ಅವರ ಬುದ್ಧಿಗೆ ಅದು ತಿಳಿಯದಾಯಿತು. ಇವರು ಹೋದ ಕಡೆಯೆಲ್ಲ ಜಗಳವಾಗಿಯೇ ನಡೆದಿರುವರು. ಎಲ್ಲಿ ಹೋದರೂ ಕೂಡ ಜಗಳ ಇಲ್ಲದ ಅವ ಎಂದೂ ಬಂದಿಲ್ಲ. ಅವರು ಸುಮ್ಮನೆ ಇದ್ರು ಎದುರು ಜಗಳ ತೆಗೆಯುವಂತ ಹಠಯೋಗವನ್ನು ಸಾಧಿಸತಕ್ಕಂಥ ಸದ್ಗುರುನಾಥ ಜಗಳ ಮಾಡಿಯೇ ಬಿಡ್ತಾ ಇದ್ರು. ಅವರ ಮಾತಿನ ಅರ್ಥವನ್ನು ತಿಳಿದರೆ ಮನಸ್ಸಿಗೆ ಸೊಗಸಾಗುತ್ತದೆ.
ಇವ ಇವರಾಡುವ ಏಕವಚನದಿಂದಲೂ ಮತ್ತು ಸಾದಾ ಮಾತಾಡಿದರೆ ಜನರಿಗೆ ದ್ವೇಷ ಆಗಿ ಅವರನ್ನು ಬೈಯುವವರಾಗುತ್ತಿದ್ದರು ಮತ್ತು ಅವರಿಗೆ ತಿರುಗಿ ಇವರನ್ನು ಬಡಿಯುವವರು ಆಗುತ್ತಿದ್ದರು. ಹೀಗಾಗಿ ಅವರಿಂದ ಶಾಪಕ್ಕೆ ಉಂಟಾಯಿತು. ಇನ್ನು ಏನಾರ ಅನ್ಕೊಳ್ಬಿಡೋ ಅಂತ ಸುಮ್ಮನೆ ಇದ್ದಿದ್ರ ಅದು ಏನಾಗ್ತಿತ್ತೋ ಏನೋ. ಅವರು ಅನ್ವಲ್ರು ಇವ್ರು ಬಿಡವಲ್ರು. ಅವ್ರು ಹಂಗ ಬೆನ್ನ ಹತ್ತಿದ ಹಡಯೋಗಿ ಚಂದ್ರಶೇಖರ ನೀವು ಮೇಘರಾಜನ್ನ ಕರೀರಿ ಅಂತೀವ, ನಾವು ಅದ್ಯಾಕ ನಾವು ಪಂಚಾಕ್ಷರಿ ಮಂತ್ರವನ್ನ ನುಡಿತೇವೆ ಅಂತ ಅವರು ಕಡೆಗ ಇವೇನು ಸ್ವಾಮಿ ನಮ್ಮನ್ನು ಬಿಡವಲ್ಲ ಅಂತ ತಿಳ್ಕೊಂಡು ಅದರೊಳಗ ಒಬ್ಬ ದುಷ್ಟ ಮನುಷ್ಯ ಏನ್ ಮಾಡಿದ ಅಂತಂದ್ರ, ಒಬ್ಬ ಪ್ರಮುಖನಾದಂತ ವ್ಯಕ್ತಿ ನಮ್ಮ ಭಜನೆಯನ್ನ ಯಾಕೆ ನಾವು ಹಿಂದಿನ ಒಂದನಿ ಹಾಳು ಮಾಡಾಕತ್ತಿ ಅಂತ ತಿಳಿದು ಸದ್ಗುರುನಾಥನನ್ನ ಹಣ್ಣಗಾಯ ಆಗುವಾಗ ನಡು ಓಣಿ ಒಳಗ ಬಡಿಸ್ಬಿಡ್ತಾನ. ಆಗ ಸದ್ಗುರು ಚಂದ್ರಶೇಖರ ದೇವರು ಬಡಿಗೆಗೆ ಬಡಿದವನಿಗೆ 3 ತಿಂಗಳೊಳಗಾಗಿ ನಡು ಬೀದಿಯಲ್ಲಿ ಬಿದ್ದು ಸಾಯಿ ಎಂದು ಶಾಪ ನೀಡಿದರು. ಅವರು ಹೇಳಿದ ಪ್ರಕಾರ ನಡು ಬೀದಿಯಲ್ಲಿ ಬಿದ್ದು ಆತನು ತನ್ನ ಪ್ರಾಣವನ್ನು ಕಳೆದುಕೊಂಡನು. ಚಂದ್ರಶೇಖರ ದೇವರನ ಮಾತು ಸ್ವಭಾವದ ಹೊರಟ ನುಡಿಗಳಾಗಿರುವವು. ಈ ರೀತಿ ಆಡುವುದರಿಂದ ಜನರಿಗೆ ಸಹಿಸಲಾರದೆ ಅವರೊಡನೆ ಕದನ ಮಾಡಿ ಶಾಪಕ್ಕೆ ಗುರಿಯಾದರು. ಇವರನ್ನು ಕಂಡು ಹಿಡಿಯುವುದು ಆಗಿನ ಕಾಲದೊಳಗೆ ಯಾವ ಸಮರ್ಥರಿಗೂ ಆಗಿರುವುದಿಲ್ಲ. ಯಾಕಂದ್ರ ಒಂದು ವಸ್ತು ನಮ್ಮ ಕಣ್ಣು ಮುಂದೆ ಇದ್ದಾಗ, ಒಂದು ವಸ್ತು ಆಗಲಿ ಒಂದು ವ್ಯಕ್ತಿ ಆಗಲಿ, ಅವ್ರು ನಮ್ಮ ಕಣ್ಣು ಮುಂದಿದ್ದಾಗ ಅದರ ಒಂದು ವೈಶಿಷ್ಟ್ಯತೆ ಆಗಲಿ, ಅದರ ವ್ಯಕ್ತಿತ್ವ ಆಗಲಿ, ಅದರ ಶಕ್ತಿ ಸಾಮರ್ಥ್ಯ ನಮಗೆ ಗೋಚರ ಆಗುದಿಲ್ಲ. ಅದು ಯಾವಾಗ ನಮ್ಮ ಕಣ್ಣುವರಿಯಾಗಿ ಹೋಗ್ತಕ್ಕಲ್ಲ ಅವಾಗ ಬಾಯಿ ಬಡ್ಕೊಂಡು ಹೌದು ಹೌದು ಅನ್ಲಿಕ್ಕೆ ಚಲೋ ಹೋಗ್ತದೆ. ಯಾಕ ಸಿದ್ಧಾರ್ಥರ ಮಹಿಮೆ ಗೊತ್ತಿದ್ದಿದ್ದಿಲ್ಲ. ಆಗಿನ ಕಾಲದಲ್ಲಿ ಸಿದ್ಧಾರ್ಥರು ಬಹಳ ಕಷ್ಟಪಟ್ಟರು. ಈಗ 10 ದಿಕ್ಕುಗಳು ಅವ್ರನ್ನ ಹೊಳ್ತಾವ. ಸದ್ಗುರುನಾಥನನ್ನು ಕೂಡ ಕ್ಷಣಾರ್ಧದೊಳಗ ಆಗಿನ ಕಾಲದೊಳಗ ಕಂಡು ಹಿಡಿಯುವಂತ ಜ್ಞಾನ ಸಮರ್ಥದಾಯಕರು ಯಾರು ಇದ್ದಿದ್ದಿಲ್ಲ. ಆದ್ದರಿಂದ ಈಗ ಅವರನ್ನ ಎತ್ತಿ ನಾವು ಅಜರಾಮರವಾಗಿರತಕ್ಕಂತ ಅವರ ಒಂದು ಮಹಿಮೆಯನ್ನ ಹೆಂಗ್ ಕೊಂಡಾಡ್ತೀವೋ ಹಂಗ ತತ್ಕ್ಷಣದೊಳಗ ಅವರ ನುಡಿಗಳು ಯಾರಿಗೂ ಅರ್ಥ ಆಗ್ತಾ ಇದ್ದಿದ್ದಿಲ್ಲ. ಅವರನ್ನ ಕಂಡು ಹಿಡಿಯುವಂತ ಸಾಮರ್ಥ್ಯವು ಯಾರಿಗೂ ಇದ್ದಿದ್ದಿಲ್ಲ. ಅದೇ ರೀತಿಯಾಗಿ ಅಲ್ಲಿ ಪರಮ ಶಿಷ್ಯರಾದ ಬೆಳಗಾವಿ ಶಿವಪ್ಪ ಎಂಬುವರು ಸದ್ಗುರುನಾಥನನ್ನ ಏನು ಬರ್ತಿದ್ರಲ್ಲ ಅವರನ್ನ ಕರ್ಕೊಂಡು ಹೋಗಿ ಅಲ್ಲಿ ಕಾಳಮ್ಮನ ಗುಡಿ ಒಳಗ ಇರಿಸಿದರು. ಚರಿತ್ರೆ ನಾಯಕರ ಪುಸ್ತಕವನ್ನು ಅಧ್ಯಯನ ಮಾಡುವುದರಿಂದ ಸರ್ವ ಸಂಪದವು ಸುಖದೊಳಗೆ ಓಲಾಡುವುದು ಎಂಬಲ್ಲಿಗೆ 17ನೇ ಅಧ್ಯಾಯಕ್ಕೆ ಸಂಪೂರ್ಣ ಮೊದಲ ವಸ್ತು. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. 18ನೇ ಅಧ್ಯಾಯ ಪ್ರಾರಂಭ. ಶ್ರೀ ಗಣೇಶಾಯ ನಮಃ, ಶ್ರೀ ಶಂಭುಲಿಂಗಾಯ ನಮಃ, ಶ್ರೀ ಸದ್ಗುರು ಚಂದ್ರಶೇಖರಾಯ ನಮಃ. ನೇಸರಿಗೆಯ ಊರೊಳಗೆ ನಿನಗೆ ದೋಷದಿಂದಲೇ ವಚನ ನೀಡಿಯೇ ನಾಶವಾದನು ನಡೆಯಲಾರದೆ ಅಂಚೆ ನಾನಪ್ಪ ಅಂತ ಹೇಳ್ತಾರೆ. ಇನ್ನ ಮತ್ತ ಸಂಚಾರಿ ಸದ್ಗುರುನಾಥನಾಗಿರ್ತಕ್ಕಂಥ ಭಗವಂತ ನೇಸರಿಗೆ ಅನ್ನುವಂಥ ಗ್ರಾಮದೊಳಗ ಒಂದು ಲೀಲೆಯನ್ನು ಮಾಡಿದ. ಅಲ್ಲಿ ಆ ಊರೊಳಗ ಭಗವಂತನಿಗೆ ನಡೆಸಿಕೊಡ್ತೇನೆ ಅಂತ ವಚನವನ್ನ ಕೊಟ್ಟು ಮುಂದೆ ಆ ವಚನಕ್ಕೆ ಸರಿಯಾಗಿ ನುಡಿದಂತೆ ನಡೆದುಕೊಳ್ಳದೇ ಇರುವುದಕ್ಕ ಯಾವ ಅಂಚೆ ನಾನಪ್ಪ ಅನ್ನುವಂತಹ ವ್ಯಕ್ತಿಗೆ ಗುರುನಾಥ ಶಾಪವನ್ನು ಕೊಡುವಂತವರಾಗಿರ. ಶ್ರೀ ಸದ್ಗುರು ಚಂದ್ರಶೇಖರ ದೇವ, ನೀನು ಪತಿತೋದ್ಧಾರ ಪಾವನ ಮೂರ್ತಿಯು ಪರಮಾನಂದ ಭರಿತನು, ಜಗದೇಕನಾಥನಾದ ನಿನ್ನ ಪಾದ ಕಮಲಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳು. ಅವತಾರಧಾರಿಯಾದ ಸದ್ಗುರು ಚಂದ್ರಶೇಖರ ದೇವರರು ನೇಸರಿಗೆಯಲ್ಲಿ ತಮ್ಮ ಮಹಿಮೆಯನ್ನು ವಿಶಾಲವಾಗಿ ತೋರಿರುವರು. ನಮ್ಮ ಭಾರತದಲ್ಲಿ ಆದಿಯಿಂದ ನಡೆದುಕೊಂಡು ಬಂದಿರುವ ಸಾಂಪ್ರದಾಯಿಕ ಏನು ಅಂತಂದ್ರ ಯದ್ಯದಾಚರತಿ ಶ್ರೇಷ್ಠ ಸತ್ ದೇವೇತರೋ ಜನಃ ಸಯತ್ಪ್ರಣಮಾಣಂ ಕುರುತೆ ಲೋಕಸ್ತದನ್ನು ವರ್ತತೆ ಅಂತ ಈ ಒಂದು ಶ್ಲೋಕವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನ್ ತಿಳಿಸ್ತದ ಅಂತಂದ್ರ ಶ್ರೇಷ್ಠವಾಗಿರುವಂತ ಮಹಿಮಾ ಪುರುಷರು ಯಾವ ರೀತಿಯಿಂದ ನಡೆದುಕೊಂಡು ಬಂದಿರುವರೋ ಅದಕ್ಕನುಸಾರವಾಗಿ ಹೊಂದಿಕೊಂಡು ನಡೆದರೆ ಇದಕ್ಕೆ ಶಿಷ್ಟಾಚಾರ ಎನ್ನುತ್ತಾರೆ. ಇದುವೇ ಪ್ರಮಾಣವಾಗಿರುವುದು. ಹಾಗೆ ಮಾಡುವುದರಿಂದ ಏನಾಗುವುದೆಂದರೆ ಅವರು ಸುಖ ಪಡುವರು. ಅದಕ್ಕಾಗಿ ಜೀವನು ಹಗಲಿರುಳು ಶ್ರಮಿಸುತ್ತಾನೆ. ಈ ರೀತಿಯಾಗಿ ನೇಸರಿಗೆಯ ಊರೊಳಗೆ ಪ್ರಮುಖರೆಲ್ಲರೂ ಕೂಡಿಕೊಂಡು ವಿಚಾರಿಸಿದ್ರು. ಏನ್ ವಿಚಾರ ಮಾಡಿದ್ರು ಅಂದ್ರ, ನಾವೆಲ್ಲರೂ ಕೂಡಿಕೊಂಡು ನಮ್ಮೂರೊಳಗೆ ಬಸವ ಪುರಾಣವನ್ನು ನಡೆಸೋಣ ಎಂದು ಇಂತಹ ಸನ್ಮಾರ್ಗ ಕೆಲಸಕ್ಕೆ ಸದಾಚಾರಿಗಳಿದ್ದಾರೆ. ಹೀಗೆ ಮನೋಬಲಮೆಯಾಗುತ್ತದೆ. ಊರಿಗೆ ಒಳ್ಳೆಯದಾಗುವಂಗ ಇಂಥ ಕಾರ್ಯವನ್ನು ಮಾಡೋಣ ಅಂತ ಹೇಳಿ ನೇಸರಿಗೆ ಪ್ರಮುಖರೆಲ್ಲರೂ ವಿಚಾರ ಮಾಡಿದ್ರು. ಬುದ್ಧಿಶಾಲಿಯಾದವರು ಯಾವುದೇ ರೀತಿಯಿಂದ ಯಾವ ಕೆಲಸವನ್ನು ಮಾಡಿದರೂ ಅದು ಸರ್ವರಿಗೂ ಹಿತವಾಗಬೇಕು. ಈ ರೀತಿ ಯಾರು ಮಾಡುವರೋ ಅವರು ಈಶ್ವರ ಪೂಜೆ ಎನಿಸುವುದು. ಇದನ್ನು ಬಿಟ್ಟು ಒಂದು ಕೋರಿಯೊಳಗೆ ಕುಳಿತುಕೊಳ್ಳುವುದು ಅದು ಪೂಜೆಯಾಗಲಾರದು. ಧ್ಯಾನ ಮಾಡಿದರು ಅದು ದೇವರ ಧ್ಯಾನ ಆಗುವುದಿಲ್ಲ ಅಂತ ಹೇಳ್ತಾರೆ. ಈಗಿನ ಕಾಲದೊಳಗ
ಹೊರಗೆ ಮಾಡಬಾರದ ಪಾಪ ಕೃತ್ಯಗಳನ್ನ ಮಾಡಿ ಕದನ ಕಳ್ಕೊಳಕ್, ಆ ಮಾಡಿದಂತಹ ಪಾಪವನ್ನ ಕಳ್ಕೊಳಕ ನಾ ಗವ್ಯಾಗ ಕುಂತ್ನೆ, ನಾ ಗುಡ್ಡದಾಗ ಕುಂತ್ನೆ, ನಾನು ಮಠದಾಗ ಒಂದು ಕಲ್ಲಿನ ಮಾಳ್ಯಾಗ ಕುಂತ್ನೆ, ಅದನ್ನ ಕಳ್ಕೊಂತಾನೆ, ತನ್ನ ಸ್ವಂತಕ್ಕಾಗಿ ನಾನು ದೇವ್ರ ಕಾಯ ಕುಂತ ಧ್ಯಾನ ಮಾಡ್ತಾನೆ ಅಂತಂದ್ರ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಧರ್ಮದಿಂದ ಎಲ್ಲರಿಗೂ ಒಳ್ಳೆಯದಾಗುವಂತ ವಿಚಾರವನ್ನ ಇಟ್ಕೊಂಡು ತಾನು ಧರ್ಮದಿಂದ ಧರ್ಮದಿಂದ ಆಗ್ಲಿ ಅನ್ನುವಂತ ಒಳ್ಳೆಯ ವಿಚಾರ ಇಟ್ಟು ಏನ್ ಮಾಡ್ತಾರಲ್ಲ ಅದು ಫಲ ಕೊಡ್ತದ. ಮತ್ತು ತನ್ನಷ್ಟಕ್ಕೆ ತನ್ನ ಪಾಪ ಕಳ್ಕೊಳಕ ನೀ ಯಾಕೆ ಮಾಡ್ಯಾಗ ಕುಂತು ಎಷ್ಟು ಧ್ಯಾನ ಮಾಡಿದ್ರೇನು, ಅನುಷ್ಠಾನ ಮಾಡಿದ್ರೇನು, ಜಗತ್ತಕ್ಕ ಹೋಮಾದಿಗಳನ್ನ ನೀನು ಮಾಡಿದಿ ಅಂತಂದ್ರ ನೀ ಮಾಡಿದ ಪಾಪ ಅದು ನೀನು ಎಲ್ಲಿ ಕುಂತು ಬಿಡುದಿಲ್ಲ ಅಂತ ಹೇಳ್ತಾರ. ಬಹಳ ಜನ ಡಾಕ್ಟರ್ ಇದ್ದಾರು ತಾವು ಮಾಡಿದ್ದನ್ನು ಕಳ್ಕೊಳಕ್ ಫ್ರೀ ನೋಡ್ತಿರ್ತಾರ ವಾರದಾಗ ಒಂದ್ ಕಡೆ. ಯಾಕ ತಾ ಹಿಂದ್ ಮಾಡಿದ್ದನ್ನ ಆ ಮುಖಾಂತರ. ಶ್ರೀಮಂತರು ಬಹಳ ಇಷ್ಟ ಪಾಪ ಕೆಲಸ ಮಾಡ್ತಾರ ಅಂತ ಹೇಳಕ್ ಬರೋದಿಲ್ಲ. ಆ ಅಧಿಕಾರ ಅನ್ನುವಂಥದ್ದು, ಸಂಪತ್ತು ಅನ್ನುವಂಥ ಐಶ್ವರ್ಯ ಮದ ಅವರನ್ನ ಏನೇನು ಮಾಡಕ್ ಹಸ್ತದ ಅಂತ ಹೇಳಕ್ ಬರೋದಿಲ್ಲ. ಆದ್ದರಿಂದ ತಾವು ಮಾಡಿದಂತ ಪಾಪ ಕಳ್ಕೊಳಕ್ ಏನಾದ್ರೂ ಒಂದು ನೀವು ಮಾಡ್ತಿರ್ತಾರ. ಆದ್ರ ಏನು ಮಾಡಿದ್ರು ಆ ದುಃಖ ಬಂದು ಕೊಟ್ಟು ಹೋಗುದ. ಆದ್ದರಿಂದ ನೀವೊಂದು ಕೋಲಿ ಒಳಗೆ ಕುಂತಿರೋರೇನು, ಧ್ಯಾನಾಸಕ್ತನಾಗಿ ಪೂಜೆ ಮಾಡಿದ್ರೇನು, ಧ್ಯಾನ ಮಾಡಿದ್ರೇನು ಅದು ಸಲ್ಲೋದಿಲ್ಲ. ಕಲ್ಲು ಮಾಳಿಗೆಯೊಳಗಿರಲಿ, ಬಲ್ಲಿದರ ರಕ್ಷಣೆಯೊಳಗಿರಲಿ, ಎಲ್ಲ ತೀರ್ಥದೊಳಗಿರಲಿ ವಿಧಿ ಬಂದು ಕೊಲ್ಲದೆ ಬಿಡೋದು ಸರ್ವಜ್ಞ ಅಂತ ಹೇಳ್ತಾರೆ. ನೀವು ಬೇಕಾದಲ್ಲಿ ಕುಂದ್ರಪ್ಪ, ನೀವು ಮಾಡಿದಂತ ಪಾಪ ಪುಣ್ಯದ ಫಲ ನೀವು ಉಂಡು ಮಠ ಆ ವಿಧಿ ನೀವು ಬೇಕಾದಲ್ಲಿ ಕುಂತ್ರು ಅದು ನಿನ್ನ ಬಿಡೋದಿಲ್ಲ. ಆದ್ದರಿಂದ ಧರ್ಮದ ಕಾರ್ಯ ಅಂದ್ರೇನು, ಎಲ್ಲರಿಗೂ ಒಳ್ಳೆಯದಾಗುವಂಗ ಮಾಡುವುದೇನಂತಲ್ಲ ಇದು ಧರ್ಮದ ಕಾರ್ಯ. ಮತ್ತು ಅದು ನಿಜವಾದ ಧ್ಯಾನ ಅನ್ನಿಸ್ತದ. ಸಮಾಜದ ದುಃಖ ದೂರ ಮಾಡುವುದಕ್ಕೆ ಇದುವೇ ದೇವರ ಸೇವೆಯಾಗಿರುವುದು. ನೇತಾರಿಗೆಯ ಗ್ರಾಮದೊಳಗೆ ಊರ ಪ್ರಮುಖರು ಸೇರಿ ಅದರೊಳಗೆ ಅಂಚೆನಾದಪ್ಪನೆಂಬುವನು ಹೆಚ್ಚಿನ ಶ್ರೀಮಂತನಾಗಿದ್ದನು. ಅವನು ಅಧಿಕಾರಪತಿಯಲ್ಲಿಯೇ ಸರ್ವರಿಗೂ ಹಿತವಾಗುವ ವಿಚಾರ ಮಾಡೋಣ ಅಂತಂದು ಈ ಪ್ರಕಾರವಾಗಿ ಎಲ್ಲರೂ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರ. ಆದ್ರೂ ನಮ್ಮೂರೊಳಗ ಪುರಾಣ ಮುಚ್ಚುನು ಅಂತ ಹೇಳಿ ಎಲ್ಲರೂ 4-8 ಮಂದಿ ಅದಕ್ಕೆ ಮುಂದಾಳತ್ವವನ್ನು ವಹಿಸಿ ಅಂಚೆನಾದಪ್ಪನನ್ನ ದೊಡ್ಡ ಮುಖ್ಯಸ್ಥನನ್ನಾಗಿ ಮಾಡಿ ಅವ ಹೇಳ್ದಂಗೆ ಎಲ್ಲರೂ ನಡ್ಕೊಳ್ಳುವಂತಹ ರೀತಿ ಒಳಗಾದ್ರು. ಮುಂದೆ ನಾವೆಲ್ಲರೂ ಯಾಕ ಅವನ ಜೊತೆ ಕೈ ಜೋಡಿಸ್ಬೇಕು ಅಂತಂದ್ರ ಒಬ್ರು ಮುಂದಾಳತ್ವದಿಂದ ಧರ್ಮದ ಕಾರ್ಯಕ್ಕೆ ಅವರು ಎದ್ದು ನಿಂತು ಮಾಡಕತ್ತಾರ ಅಂದಾಗ ಹಿಂದ ಅವರ ಜೊತೆ ಎಲ್ಲರೂ ಕೂಡಿ ಸಹಭಾಗಿತ್ವದಿಂದ ಮಾಡಿದೆ ಅಂತಂದ್ರ ಅದು ಧರ್ಮದ ಕಾರ್ಯ. ನೇಸರಿಗೆ ಊರೊಳಗೆ ಪ್ರಮುಖರು ಸೇರಿ ನೇಸರಿಗೆ ಊರಿಗೆ ಸುಖವಾಗಲೆಂದು ದಯಾನ್ವಿತರು ಜೀವ ಕಲ್ಯಾಣ ಬಯಸುವಂತವರಾದರು. ಇವತ್ತು ಮಾಡಿದ್ರು ನೋಡ್ರಿ, ಸತ್ಯನಾರಾಯಣನು ನಿತ್ಯನಾರಾಯಣನ ಪೂಜೆ ಮಾಡಿದ್ರು. ಯಾಕೆ ಮಾಡಿದ್ರು ಅಂದ್ರ ಬಹಳ ಒಳ್ಳೇದಾಗ್ಲಿ ಅಂತ ಅವ್ರೇನೋ ಸಂಘ ಮಾಡಿದ್ರು. ಅದು ಮತ್ತೆ ಅವ್ರು ಕೃತ್ಯ ಮಾಡ್ಕೊಂಡಿಲ್ಲ, ಅವ್ರು ಪಾಪ ಚಲೋ ಅದ. ಅದೊಂದು ಊರ ಬಗೆಯಿಂದ ಏನು ಜನ ಕಿತ್ತು ಬಂದಿತ್ತು ಅಂತ ಬಾಳ ಮಂದಿ ಮಾತಾಡ್ಸಿದ್ರು. ನನ್ನ ಪುರಾಣ ಹೇಳಕತ್ತಿರಲ್ಲ ಅಂತ ನಾನು ನನಗೆ ಯಾಕೆ ಪುರಾಣ ಬರೋಲ್ರಲ್ಲ ಅಂತ ನಾನು ಮನಿ ಭಾಳ ದೂರ ಕಟ್ಟಿದೆ. ಮತ್ತೆ ಬುದ್ಧಿ ಒಳಗೆ ದೂರ ಆಗಿಲ್ಲ ಅಂತ ಏನು ಜನ ಏನು ಪೂರ್ತಿ ಸಿಗ್ತಾರೆ ಅಂದ್ರೆ ಹಿಂಗ್ ಓಡ್ ಬರ್ತಾರೆ. ಎಲ್ಲಾ ಕಡೆನೂ ಅದಾರವ್ರ. ಇವತ್ತು ಏನ್ ಯಾರ ಕಣ್ಣು ಸಾಲಿ ಬರೋಬ್ಬರ ಅಂಜಿಕ್ ಅಂತ ಅಷ್ಟು ಜನ ಕುಡಿಯಾರ. ಏನ್ ಇವತ್ತು 2 ಥರದ ಪಲ್ಯ, ಚಪಾತಿ, ರೊಟ್ಟಿ, ನಾರಾಯಣನ ಹೆಸರು ಹೇಳೋದು, ಒಳಗಿನ ನಾರಾಯಣನ ತುಂಬಿಸ್ಕೊಳ್ಳೋದು ಮನೆ ಕಡೆ. ಇಷ್ಟು ಬರಾಕ ಅವ್ರಿಗೆ ದೂರ ಆಗುದಿಲ್ಲ. ಪುರಾಣ ಯಾಕೆ ಬಂದಿಲ್ರಿ ಎಲ್ಲಾರು ಮಾತಾಡ್ತೀರಿ ಅಂತೇಳಿ ಭಾಳ ದೂರ ಕಟ್ರಿ ನಮ್ಮ ಮನಿ ಅಂತಾರ. ಮುಗಿತ್ಯಾರ ನಡ್ಕೊಂತ ಮುಗಿತ್ಯಾರ ಸಹಿತ ಇಲ್ಲಿ ನಾರಾಯಣಕ್ಕ ಪ್ರಸಾದ ಬಂದಿದ್ರು. ಯಾಕಂದ್ರ ಅವ್ರು ಮಾಡಿದ್ದು ಯಾಕಂದ್ರ ಊರಿಗೆ ಒಳ್ಳೇದಾಗ್ಲಿ ಅಂತೇಳಿ ಅವರು ಒಂದು ಪೂಜೆಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಯಾವ ನೇಸರಿಗೆ ಒಳಗಾದ್ರೂ ಕೂಡ ಆ ಊರು ಸುಖವಾಗಿರಲೆಂದು ದಯಾನ್ವಿತರು ಜೀವರ ಕಲ್ಯಾಣವನ್ನು ಬಯಸುವಂತವರು ಬಸವ ಪುರಾಣವನ್ನು ನಡೆಸೋಣ ಅಂತ ವಿಚಾರ ಮಾಡಿದ್ರು. ಬಸವಣ್ಣನವರು ಪುರಾಣನ ಯಾಕೆ ನಡೆಸಬೇಕು ಅಂತಂದ್ರ ಪರರ ಹಿತಕ್ಕಾಗಿ ದುಡಿದವರಾಗಿರುತ್ತಾರೆ. ಬಿಚ್ಚಳ ರಾಜ್ಯದಲ್ಲಿ 1 ತಿಂಗಳಿಗೆ ಬಸವಣ್ಣನವರಿಗೆ ಆಗಿನ ಕಾಲದೊಳಗ 1 ಮಣ ಬಂಗಾರ ಆತನಿಗೆ ಪಗಾರ ಆಗಿತ್ತಂತ. ಅದಕ್ಕಾಗಿ ಬಸವಣ್ಣನವರು ಅಂದಿರುವರು, ಹೊನ್ನಿನೊಳಗೊಂದೆಳೆಯ ಸೀರೆಯೊಳಗೊಂದೆಳೆಯ ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂದಿರುವರು. ಅವರು ನಾಡಿಗೆ ಬೇಕು ನಾಟಕ್ ಬೇಕು ಅನ್ನುವಂತ ಗಳಿಸುವಂತ ಬುದ್ಧಿ ಅವರಲ್ಲಿ ಇರಲಿಲ್ಲ. ಎಷ್ಟ ಬಂದ್ರು ಕೂಡ ಅದನ್ನ ದಾನ ಮುಖಾಂತರ ಧರ್ಮದಿಂದ ಅದನ್ನ ಒಳ್ಳೆಯ ಕಾರ್ಯಕ್ಕೆ ವ್ಯಯವಾಗಿ ಅದನ್ನ ಬಳಸ್ತಾ ಇದ್ರು. ಆದ್ದರಿಂದ ಆಗಿನ ಕಾಲದಲ್ಲಿ ಬಸವಣ್ಣನವರು ಪ್ರಧಾನಮಂತ್ರಿಯಾದರೂ ಕೂಡ ಅದು ನನ್ನದಲ್ಲವೆಂದು ಹೀಗೆ ಸಮ್ಮಿಳಿತರಾದ ಶರಣರದು ನಮ್ಮದು ಅಲ್ಲ ಎಂದು
ಪ್ರತಿಜ್ಞೆ ಮಾಡಿರುವರು. ಅದಕ್ಕಾಗಿ ಬಸವಣ್ಣನವರು ಎಷ್ಟು ನಿರಾಶೆ ಉಳ್ಳವರು. ಆದರೆ ಮಹಾತ್ಮರ ಹಂಗ ನಿರಾಶೆ ಅನ್ನೋದು ಗುರು ಅನ್ನುವಂತ ಪದ ಅವರಿಗೆ ಮೀಸಲಾಗಿ ಐತಿ ಅಂದಾಗ ಅವರಲ್ಲಿ ನಿರಾಶೆ ಅನ್ನುವಂಥದ್ದು ಅಷ್ಟೇ ಸರಳವಾಗಿ ಬಂದಿರ್ತದೆ. ಆ 8 ಲಕ್ಷಣಗಳಲ್ಲಿ ನಿರಾಶೆ ಅನ್ನುವಂಥ ಶಬ್ದ ಏನ್ ಕೊಡ್ತದ ಅಂತಂದ್ರೆ ಯಾವುದ್ರ ಬಗ್ಗೆನೂ ಆಶೆ ಇಲ್ಲಂತವ್ರು. ಮತ್ತ ನೋಡಾಕ ರಗಡ್ ಬಟ್ಟಿ ಹಾಕೊಂಡಿರ್ತಾರ, ಕೆಂಪು ಬಟ್ಟಿ ಹಾಕೊಂಡಿರ್ತಾರ, ಎಲ್ಲರೂ ನಿರಾಶೆಯಿಂದಲೇ ಇರ್ತಾರನ್ರಿ ಅಂತಂದ್ರೆ ಸಾಧ್ಯ ಇಲ್ಲ. ಸಿದ್ಧಾರ್ಥ ಮಠದಾಗ ಒಬ್ರು ಕೈಲಾಸ ಮಠದೊಳಗ ಸೋಮವಾರಕ್ಕೊಮ್ಮೆ ಗುರುವಾರಕ್ಕೊಮ್ಮೆ ಭಜನ ಮಾಡ್ತಾರ. ಸಾಯಂಕಾಲ ಭಜನ ಬಹಳ ಚಂದ ಮಾಡ್ತಾರ. ಅಲ್ಲೊಬ್ಬ ಅಜ್ಜಾರ ಕುಂದರ್ಸಿರ್ತಾರ. ನಾರ ಭಜನಾದಾಗ ಅವ್ರನ್ನ ನೋಡ್ತಿರ್ತಾನೆ. ಯಾಕಂದ್ರ ಇಟ್ಟು ಹೋಗೋಕ್ಕಿಲ್ಲ, ₹1 ಅದನ್ನ ತೋಟ ವಿಷಕ್ ಹಾಕೋತಿರ್ತಾನವ. ನಾವ್ ಕಣ್ಬಿಡ್ತಾನ ನೋಡ್ರಿ, ನಾವು ₹1 ಇಟ್ಟು ಹಿಡಿದಾಗ ತೋಟ ಹಂಗ ಹಾಕೊಂಡ್ ಪೂರ್ತಿ ಮುಗಿಯಿಂದ ವಾಂಗಿ ಹಾಕೊಂಡ್ರು ತಾನ ಹಾಕೊಳವ, ಒಂದೊಂದು ಕೊಟ್ಟು ತಾನ ಹಾಕೊಳ ಆಗುತ್ತಿರೋದಿಲ್ಲ. ಯಾಕ ಎಲ್ಲರೂ ನಿರಾಶೆಯಿಂದಲೇ ಇರ್ತಾರ ಮಹಾತ್ಮರು ಅಂದ್ರೆ ಅದು ಸಾಧ್ಯ ಇಲ್ಲ. ಸದ್ಗುರುನಾಥ ಮುಂದಿನ ಅಧ್ಯಾಯದೊಳಗೆ ಬರ್ತೈತಿ, ದಕ್ಷಿಣೆಯನ್ನ ಮುಂದಿಟ್ರೆ ಅದನ್ನ ಕೋಲಿಯೇ ಚಿಮ್ಮಿ ಹೋಗ್ತಿದ್ದಂತ ಅಂತ ಯಾವ ನಿರಾಶೆ ಉಳ್ಳಂತವರು. ಅದೇ ರೀತಿಯಾಗಿ ಬಸವಣ್ಣನವರು ಕೂಡ ಬಹಳ ನಿರಾಶೆಯಿಂದ ಇದ್ರು. ನಿಜವಾದ ಜ್ಞಾನಿ ಗುರುಗಳ 8 ಲಕ್ಷಣಗಳು ನಿರಾಶೆ ಅನ್ನುವಂಥದ್ದು ಒಂದು ನಿರಾಶೆಯಿಂದ ಒಳಗೂಡಿರುತ್ತಾನೆ. ಮತ್ತ ಆಸೆ ಹೊರತು ಇರ್ತಾರೆ. ನಿರಾಶೆಯಿಂದ ಇರುವಂತವ್ರು ಜ್ಞಾನಿಗಳಾಗಿ ಮತ್ತ ಆಶೆಯಿಂದ ಕೂಡಿರ್ತಾರೆ ಅಂತಂದ್ರ ಒಬ್ಬ ಸ್ವಾಮಿ ಒಂದು ಊರಿಗೆ ಹೋಗಿದ್ದ. ಬಹಳ ಕಡಿಮೆ ಇದ್ರೊಳಗಂತಾನೆ ಬಹಳ ತಲೆ ತುಂಬ ಜಟವನ್ನ ತುರ್ಬಾ ಕಟ್ಟಿದ್ದ, ಅದಕ್ಕೆ ರುದ್ರಾಕ್ಷಿ ಸುತ್ತಿದ್ದ, ಕೈಯಾಗ ಚಲೋ ಬೆತ್ತ ಹಿಡಿದಿದ್ದ, ಕಣ್ಣು ಕುಕ್ಕೊಂತ ಕೆಂಪರ್ಬಿ ಹಾಕಿದ್ದ, ವಿಭೂತಿ, ಅವನ ಕೊಳ್ಳಾಗಿನ ಗುಣಗಳಿಗೆ ರುದ್ರಾಕ್ಷಿ ಭಸ್ಮ ನೋಡಿದ್ರ ನಮ್ಮೂರಿಗೆ ದೊಡ್ಡ ಸ್ವಾಮಿಗಳು ಬಂದಾರ ಅಂತೇಳಿ ಊರಾನಾರ ಎಲ್ಲಾರು ಏನು ಅಡ್ಡು ಬಿದ್ದಿದ್ದ ಅವನು ನಂಗ ಎಲ್ಲಾರು ತಮ್ಮ ತಿಳಿದಷ್ಟು ದಕ್ಷಿಣೆ ಇಟ್ಕೊಂಡು ವಿಚಾರ ಮಾಡಿದ. ಇನ್ನೂ ಏನು ಭಯ ಬಿಟ್ಟಿಲ್ಲ, ಇಷ್ಟು ತಂದು ರೊಕ್ಕಾಡಕತ್ರ ಅವ್ರು ಭಾಳ ಶ್ರೀಮಂತರಿದ್ದಾರ ಅಂತ ಅನ್ಕೊಂಡ. ಅವನ ಪ್ರಶ್ನೆಯಾಗ ಬರ್ತಿದ್ರು, ನಮಸ್ಕಾರ ಮಾಡ್ತಿದ್ರು, ಹಂಗ್ರಿ ಹಿಂಗ್ರಿ ಅಂತ ಎಲ್ಲಾ ಪಂಚ ಪಕ್ವಾನ ತಂದು ಕೊಡ್ತಾ ಇದ್ರು. ಹಿಂಗ ಒಂದು 2 ವಾರ ಬ್ಯಾಳಿ ಬೇಯಿಸ್ಕೊಂಡ. ಅದ್ರಾಗ 1-2 ದಂಪತಿಗಳಿದ್ರು. ಅದ್ರೊಳಗ ಗಂಡಗ ಹಾರ್ಟ್ ಪೇಷಂಟ್ ಇದ್ದಾವ. ಅವ್ರ ಮನೆಗೆ ಏನೋ ಒಂದು ಕಾರಣದಿಂದ ಅವ್ರು ₹20 ಲಕ್ಷ ಶಾಂಕ್ಷನ್ ಆಗಿತ್ತಂತ. ಇನ್ನು ತಕ್ಷಣ ಗಂಡ ಹೇಳಿದ್ರೆ ಹಾರ್ಟ್ ಆಗಿತ್ತು ಅಂತ ತಿಳ್ಕೊಂಡು ಆಗಿ ವಿಚಾರ ಮಾಡಿ ಏನ್ ಮಗ ಹೇಳ್ತಾಳ. ಸ್ವಾಮಿಗಳು ಬಹಳ ಸಮಾಧಾನ ಕಾಣ್ತಾರ, ಜ್ಞಾನಿಗಳಿದ್ದಂತ ಕಾಣ್ತಾರ. ಅವ್ರ ಹತ್ರ ಹೋಗಿ ಅವ್ರ ಸಮಾಧಾನ ನೀವ ಹೇಳ್ರಿ, ಇಷ್ಟು ದುಡ್ಡು ಬಂದೈತಿ ನಿಮ್ಗ ಅಂತ ಹೇಳಿ ಅವ್ರ ಒಂದು ರೀತಿ ಒಳಗೆ ಗುರುಗಳಂತ ಮತ್ತ ಸಮಾಧಾನ ರೀತಿ ಒಳಗೆ ತಿಳಿಸಿ ಹೇಳ್ತಾರ ಅಂತೇಳಿ ಮಾತುಗಳ ಹತ್ರ ಬಂದ್ರು. ಯಾಕೆ ಬಂದ್ರಿ ಅಂತ ಕೇಳಿದ ಸ್ವಾಮಿ. ಇಲ್ರಪ್ಪ ಹಿಂಗ ಒಂದು 20 ಲಕ್ಷ ಬಂದೈತಿ, ನಮ್ಮ ಮನೆಯಾರಿಗೆ ಗಪ್ನ ಹೇಳಿದ್ರೆ ಎಲ್ಲರಿಗೂ ಹಾರ್ಟ್ ಆಗತ್ತೆ ಅಂತ ಹೆದರಿ ನಿಮ್ಮನ್ ಬಂದ್ ಹೇಳದ್ವಿ, ನೀವೊಂದ್ ರೀತಿ ಒಂದು ಸಮಾಧಾನ ರೀತಿಯಿಂದ ಅವ್ರು ಹೇಳ್ರಿ ಅನ್ನಕ್ಕೆ. ಅದೇನ್ ದೊಡ್ಡ ಮಹಾ ನಿಮ್ ಗಂಡನ್ ಕಳಿಸ್ಕೊಡುವ ಅಂತ ಅವ್ನು ಸ್ವಾಮಿ. ಅಜ್ಜಾರ ಬಾಂದಾಗ ನೋಡ್ರಿ ಅಂದ್ರು. ಅಜ್ಜಾರ ಕರೆಕತ್ತಾರಂಗದ ಅಂತ ಬಂದ ಸಾಯಂಕಾಲ ಸಮಯ. ಬಂದು ಕುಂತಾಗ ಅವ್ರು ಹೇಳಿದ್ರಂತ, ಅಲ್ಪ ಅಕಸ್ಮಾತ್ ನಿನ್ಗೆ ಒಂದು ₹2 ಲಕ್ಷ ಅಕಸ್ಮಾತ್ ನಿನ್ಗೆ ಎಲ್ಲಿಂದ ಬಂತು ಅಂದ್ರೆ ಏನ್ ಮಾಡ್ತೀವಿ ಅಂದ್ರ ಅವನ್ನ ಕಷ್ಟ ಹಗರಾಗಿ ಒಟ್ಟು ಜೂಜು ಇಷ್ಟಪೆಟ್ಟು ಆಗಿ ಸುಗಾಡ್ ಮಾಡೋದು ಸಾಲ ಆಗೈತ್ರಿಪ್ಪ, ಅದನ್ನೆಲ್ಲ ತೀರಿಸಿ ಒಟ್ಟು ಮನಿ ರಿಪೇರ್ ಐತಿ ಅದನ್ನ ಮಾಡಿಸ್ತೇನೆ ಅನ್ನಂತ. ಮತ್ತ ಹಂಗ ಒಂದು ₹7-8 ಲಕ್ಷ ಸಿಕ್ಕ್ರಿ ಏನ್ ಮಾಡ್ತೀವಿ ಅನ್ನೋದು. ಮಕ್ಕಳದಾರಿ ವಯಸ್ಸಿಗೆ ಒಂದು ಮಕ್ಕಳು ಇಬ್ಬರು ಮದುವೆ ಮಾಡ್ತೇನೆ, ಮತ್ತೆ ಏಟ್ರೊಳಗೆ ಸಣ್ಣ ಪುಟ್ಟ ಭೂಮಿ ಅದು ತಗೊಳ್ದಾಗ ಮಾಡ್ತೇನ್ರಿ ಅಂತ. ಮತ್ತ ಅಕಸ್ಮಾತ್ ಒಂದು ₹20 ಲಕ್ಷ ಸಿಕ್ಕ್ರಿ ಏನ್ ಮಾಡ್ತೀಪ ಅಂತ ಅವನಂತ. ಇವೇ ಸ್ವಾಮಿ ಹಂಗ ಏರಿಸ್ಕೊಂತಾನ ಹೊಂಟಾನ ಅಂದ್ರ ಅವನ್ ಅದ್ರಾಗ ಒಂದು ₹10 ಲಕ್ಷ ನಿಮ್ಗ ಕೊಡ್ತೇನ್ರಿ. ₹10 ಲಕ್ಷ ನನಗ್ ಕೊಡ್ತೀಯ ಅವಂಗ ಹಾರ್ಟ್ ಆಗಿತ್ತಂತೆ. ನಿರಾಶೆಯಿಂದ ಇದ್ದಂತವ್ರಿಗೆ ಹಾರ್ಟ್ ಆಗುದಿಲ್ಲ. ರೊಕ್ಕಂದ್ರ ಬಾಯಿ ಕಡಿ ಅಂತ ಹೆಣ ಅದು ₹10 ಲಕ್ಷ ನಿರ್ಗ ಕೊಡ್ತಾನೆ. ಅವನ ಊಟಕ್ಕೆ ಅವ ಹಾರ್ಟ್ ಪೇಷಂಟ್ ಸುಮ್ಮನೆ ಕುಂತಿದ್ದ. ₹10 ಲಕ್ಷ ನನಗ ಇವಾಗ ಹಾರ್ಟ್ ಆಗಿತ್ತಂತ. ಮತ್ ಇವರಿಗೆ ನಿರಾಶೆ ಅನ್ನುವಂತ ಪದ ಇವ್ರಿಗೆ ಸಲ್ತದೇನ? ಸುಮ್ಮನೆ ವೇಷಧಾರಿಗಳು ಏನ್ ಹೊಟ್ಟೆ ತುಂಬಿಸ್ಕೊಳಕ್ ತಿರುಗಾಡುವಂತವ್ರವ್ರು ಅವರಿಗೆ ನಿರಾಶೆ ಅನ್ನುವಂತ ಶಬ್ದ ಅವ್ರಿಗೆ ಒಪ್ಪುವುದಿಲ್ಲ. ಅದು ಯಾರಿಗೆ ಅಂತಂದ್ರ ಪತಿತೋದ್ಧಾರಕರಾದ ಜ್ಞಾನದ ನಿಜ್ಞೆಯಾಗಿರ್ತಕ್ಕಂಥ ಮಹಾತ್ಮರಿಗೆ ಸದ್ಗುರುನಾಥರಿಗೆ ಮಾತ್ರ ಆ ನಿರಾಶೆ ಅನ್ನುವಂತ ಶಬ್ದ ಅಲ್ಲಿ ಅವರಿಗೆ ಹೊಂದುತ್ತದೆ. ಅದೇ ರೀತಿಯಾಗಿ ಬಸವಣ್ಣನವರು ಕೂಡ ನಿರಾಶೆ ಸಂಪನ್ನರು. ಅವರ ವಚನದಲ್ಲಿ ವಿಮರ್ಶೆ ಮಾಡಿದರೆ ಎಲ್ಲದರಲ್ಲಿ ಬಸವಣ್ಣನವರು ಎಲ್ಲರಿಗಿಂತಲೂ ಮಿಗಿಲಾಗಿ ನಿರಾಶೆ ಸಂಪನ್ನರಿದ್ದು ತಮ್ಮ ಹೆಸರಿನಿಂದ ಬಂದ ಬಂಗಾರವನ್ನು ಉಪಭೋಗಿಸಿದರೆ ಮನೆಯ ಬಂಗಾರ ದೇಹವಾಗಬಹುದು. ಎಂಥ ತ್ಯಾಗ, ಎಂಥ ಭೋಗ ಗೃಹಸ್ಥರಿದ್ದು ಯಾವ ವಿಷಯಕ್ಕೂ ಅಂಟದೆ ಹೋಗಿರುವರೆಂದು ಅವರು ಒಂದು
ಜನಾಂಗಕ್ಕ ಗುರು ಆಗಿ ಪೂಜೆಗೊಳ್ತಾ ಇದ್ದಾರೆ. ಹೀಗೆ ಬಸವಣ್ಣನವರ ನಡೆ ನುಡಿ ಒಂದೇ ಇರುವುದರಿಂದ ಅಂತ ಬಸವಣ್ಣನ ಪುರಾಣ ನಡೆಸುನು ಅಂತ ಹೇಳಿ ಎಲ್ಲರೂ ವಿಚಾರ ಮಾಡಿದ್ರು. ಮತ್ತೆ ಪುರಾಣ ಹೇಳಾರ ಯಾರು? ಆ ಹಿಂದಿನೊಳಗೆ ವಿಜಾಪುರ ಶಾಸ್ತ್ರಿ ಕರೆಸಿದ್ರು. ಇಲ್ಲಿ ಬಸವ ಪುರಾಣ ಹೇಳಕ್ ಯಾರನ್ನು ಕರೆಸುನು ಅಂದಾಗ ಅಲ್ಲಿ ಸಕಲರು ಹೇಳ್ತಾರ, ಹಾಗಾದರೆ ನಮ್ಮ ನಾಡಿನಲ್ಲಿ ಮಹಾ ತಪಸ್ವಿಗಳು, ಶಾಪಾನುಗ್ರಹ ಸಮರ್ಥರು, ಅವತಾರಧಾರಿಗಳಾದ ಚಂದ್ರಶಿವೇಂದ್ರ ಯೋಗಿಗಳೆಂದು ಇಂತಹ ಮಹಾತ್ಮರಿರುತ್ತಾರೆ. ಅವರನ್ನು ಬಸವ ಪುರಾಣ ಹೇಳುವುದಕ್ಕೆ ಕರೆಸೋಣ ಅಂತೇಳಿ ಮಾತಾಡ್ಕೊಂಡ್ರು. ಮುಂದೆ ಬಸವ ಪುರಾಣ ಸತ್ಕಾರಕ್ಕೆ ಒಬ್ಬರಿಗೊಬ್ಬರಿಗೆ ಒಂದೊಂದು ಕೆಲಸವನ್ನು ನಿರ್ಮಿಸಿ ಎಲ್ಲರೂ ಕೂಡಿ ಮಾಡಲು ಸಿದ್ಧರಾದರು. ಈ ಸತ್ಕಾರ್ಯಕ್ಕೆ ಸರ್ವರು ಏಕೈಕ ಭಾವನೆಯಿಂದ ದುಡಿಯಲು ಒಪ್ಪಿಗೆ ಕೊಟ್ಟರು. ಅಂತ ಗುರುನಾಥನನ್ನು ಕರ್ಕೊಂಡು ಬರಾಕ ಯಾರು ಹೋಗ್ತೀರಿ ಅಂದಾಗ ಅಲ್ಲಿಯ ಮುಖ್ಯಸ್ಥರಾದ ಬಂಗರ ಬಾಳಪ್ಪ, ಎತ್ತಿನ ಮನೆ ಬಸಪ್ಪ ಇವರು ತಿಳಿಸಿದಂತೆ ಆಚರಿಸುವಂತವರಾದರು. ಮುಂದೆ ಬಾವಿ ಬೆಳಗ್ಗೆ ಚನ್ನಬಸವೇಂದ್ರ ಸದ್ಗುರುವನ್ನು ಇಲ್ಲಿ ನೇಸರ್ಗಿಗೆ ಬರಮಾಡಿಕೊಳ್ಳಲು ಎಲ್ಲ ಭಕ್ತರ ಜೊತೆ ಬಸಪ್ಪನನ್ನು ಕಳುಹಿಸಲು ಸಿದ್ಧತೆಯಾಯಿತು. ಮೇಲೆ ಸರ್ವರು ಹೇಳಿದ ಪ್ರಕಾರ ಬಾವಿ ಆಳ್ಗೊಳದ ಗುರುನಾಥ ನೆಲೆಸುವಂತವರಾಗಿದ್ದು ಅವರಲ್ಲಿಗೆ ಬಂದು ಹೇಳ್ತಾರೆ, ಯಪ್ಪ ನಮ್ಮೂರೊಳಗ ಮತ್ತು ನಾವು ಬಸವ ಪುರಾಣ ಹಚ್ಚಬೇಕು, ಊರಿಗೆ ಒಳ್ಳೇದಾಗಲಿ ಅನ್ನುವಂಥ ದೇಶದಿಂದ ಒಂದು ಧರ್ಮದ ಕಾರ್ಯವನ್ನು ಮಾಡಕ್ ಇಚ್ಛಾ ಮಾಡಿವಿ. ನೀವೆಲ್ಲರೂ ಬರಬೇಕು, ಗುರುನಾಥ ನೀವು ಬರಬೇಕು ಅಂತ ಎಲ್ಲರೂ ಸದ್ಗುರುನಾಥನ ಮುಂದೆ ತಮ್ಮ ಮನದ ಬೇಕೆಯನ್ನು ತಿಳಿಸಿದ್ರು. ಅದಕ್ಕಾಗಿ ಗುರುನಾಥ ಒಪ್ಪಿಗೆಯನ್ನು ಕೊಡ್ತಾರ. ಆಗ ಅವತಾರ ಮೂರ್ತಿಗಳಂತ ಆಮಂತ್ರಣ ಕೊಡಲು ಬಂದವರನ್ನು ಕೂಡಿಸಿಕೊಂಡು ಈ ರೀತಿಯಾಗಿ ತಿಳಿಪಡಿಸುತ್ತಾರೆ. ಏನಂದ್ರ, ನೋಡಪ್ಪ, ಬಸವ ಪುರಾಣ ಅಂತಂದ್ರ ಅದು ವಿಧಾನೋಕ್ತವಾಗಿ ನಡೆಸಬೇಕಾಗುವುದು. ಅದೆಲ್ಲ ಕಾರ್ಯಕ್ರಮವನ್ನು ಸರಿಯಾಗಿ ನಡೆಸಿಕೊಂಡು ಬಂದರೆ ಅದು ಪುರಾಣ ಪದ್ಧತಿ ಆಗುತ್ತದೆ. ಅದರಿಂದ ಪುಣ್ಯ ಬರುತ್ತದೆ. ನಡೆಸಿಕೊಂಡು ಹೋಗುವವರೆಗೂ ಸುಖವಾಗುತ್ತದೆ. ಬಸವ ಪುರಾಣದೊಳಗೆ ಏನು ನಿಯಮವಿರುತ್ತದೆ ಆ ನಿಯಮವನ್ನು ಕೊನೆಯವರೆಗೂ ಅದನ್ನು ಮಾಡಿಯೇ ತೀರಬೇಕು. ನಡೆಸಿಕೊಂಡು ಹೋಗುವ ಪದ್ಧತಿ ಸರಿಯಾಗಿ ನಡೆಯಲಿಲ್ಲವೆಂದರೆ ಅದು ವಿಘ್ನ ಬಂದಂತಾಗುವುದು. ಪುರಾಣವೆಂದರೆ ನಿತ್ಯ ಕರ್ಮವಾಗಿರುವುದು. ಅದನ್ನು ಎಳ್ಳಷ್ಟು ಕಡಿಮೆ ಮಾಡದೆ ಆಚರಿಸಿದರೆ ಇದಕ್ಕೆ ಕರ್ಮ ನಿಯಮವೆನ್ನುತ್ತಾರೆ. ಹೀಗೆ ಮಾಡಿದರೆ ಪುಣ್ಯ ಬರುತ್ತದೆ, ಹೀಗೆ ಮಾಡದಿದ್ದಲ್ಲಿ ಪಾಪ ಬಂದು ದುಃಖ ಹೊಂದಬೇಕಾಗುತ್ತದೆ. ಯಾಕಂದ್ರೆ ತ್ರಿಕಾಲಜ್ಞಾನಿಯಾಗಿದ್ದವರು ತಕ್ಷಣಕ್ಕ ಹಿಂಗಲ್ಲೇ ವಿಘ್ನ ಬರ್ತತಿ ಒಳ್ಳೆ ಅಂತ ಹೇಳಲಿಲ್ಲ, ಯಾವುದನ್ನು ತಮ್ಮ ಮ್ಯಾಗ ಹಾಕೊಂತಿದ್ದಿಲ್ಲ. ಕಾಲಕ್ಕನುಸಾರವಾಗಿ ಅವರಿಗೆ ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದ್ರು ಭಗವಂತ. ನೋಡ್ರಿ, ನೀವು ಪುರಾಣ ಏನು ಹೇಳಾಕ ಕರೀಲಿಕ್ಕೆ ಬಂದಿದ್ರಲ್ಲ, ಪುರಾಣ ಅಂತಂದ್ರ ಅದು ನಿತ್ಯ ಕರ್ಮ. ಒಂದು ತಿಂಗಳ ಹಚ್ಚಿದ್ವಿ ಅಂದ್ರ ಒಂದೇ ದಿನ ಯಾವ ನಿಯಮವನ್ನು ಮಾಡ್ಕೊತ ಹೋಗ್ತೀವಲ್ಲ, ಪುರಾಣ ಮಂಗಲ ಆಗುವವರೆಗೂ ಅದೇ ನಿಯಮವನ್ನ ಮಾಡ್ಬೇಕು. ನಡುವ ಏನಾದ್ರೂ ಒಂದು ತೊಂದರೆ ಅದು ನಿಂತು ಅಂತಂದ್ರ ಅಲ್ಲಿ ಪಾಪ ಬಂದು ಉತ್ಪತ್ತಿ ಆಗ್ತದ. ಬಹಳ ಎಚ್ಚರದಿಂದ ವಿಚಾರ ಮಾಡ್ರಿ, ಹಂಗ ಮಾಡಿಲ್ಲ ಅಂದ್ರ ಬಹಳ ದುಃಖವನ್ನು ಹೊಂದಬೇಕಾಗ್ತದ ಅಂತ ಹೇಳಿದ್ರು. ಹೀಗೆ ಸರಿಯಾಗಿ ನಡೆಸಿಕೊಂಡು ನಾವು ಬರ್ತೀವಿ ಅಂತ ನೀವು ಒಪ್ಪಿಗೆ ಕೊಟ್ರ ನಾನು ಬರ್ತೇನೆ, ಮತ್ತು ನಡೆಸಿಕೊಂಡು ಬಂದರೆ ಅದರ ಫಲವು ನಿಮಗೆ ದೊರಕುತ್ತದೆ. ಇದನ್ನು ಸರಿಯಾಗಿ ನಡೆಸದಿದ್ದರೆ ಅದರಿಂದ ಪ್ರಾಯಶ್ಚಿತ ಆಗ್ತದೆ ಅಂತ ಹೇಳಿ ತಿಳಿಸಿ ಹೇಳಿದರು. ನೇಸರ್ಗಿಯ ಊರಿಂದ ಕರೆಯಲು ಬಂದ ಭಕ್ತ ಮಂಡಳಿಗೆ ಹೀಗೆ ಸದ್ಗುರುನಾಥರು ತಿಳಿಸಿ ಹೇಳಿದರು. ಅದಕ್ಕೆ ಅವರಾದರೂ ಒಪ್ಪಿಕೊಂಡರು. ಮುಂದೆ ಚನ್ನಬಸವೇಂದ್ರ ಯೋಗಿವರ್ಯರನ್ನು ಭಕ್ತರು ಕೂಡಿಕೊಂಡು ನೇಸರ್ಗಿಯ ಊರಿಗೆ ಬಂದು ತಲುಪಿಸಿದರು. ಸಕಲ ಮೇಳಗಳ ಜೊತೆ ವಾದ್ಯಗಳ ಜೊತೆ ಎಲ್ಲಾ ಸುಮಂಗಲಿಯರು ಭಕ್ತರು ಎಲ್ಲರೂ ಕೂಡಿಕೊಂಡು ಭಗವಂತನ ಪಾದಕ್ಕೆ ನೀರನ್ನ ಹಾಕುವಂತ ಆರತಿಯನ್ನು ಹಿಡಿದುಕೊಂಡು ನೇಸರ್ಗಿಗೆ ಬಹಳ ಆನಂದದಿಂದ ಭಜನೆಯ ಮುಖಾಂತರ ಸಮ್ಮಿಲಿತರಾಗಿ ಭಜನೆಯ ನುಡಿಯುತ್ತಾ ಹಾಡುತ್ತಾ ನಡೆದರು. ಕೆಲವರು ಹೆಣ್ಣು ಮಕ್ಕಳು ಗುರುಗಳ ಪಾದಕ್ಕೆ ನೀರೆಳೆಯುವುದಾದರೂ ಅಲ್ಲಿ ಉತ್ಸಾಹಭರಿತರಾಗಿ ಸರ್ವ ರೀತಿಯಿಂದ ಭಗವಂತನನ್ನ ಸ್ವಾಗತವನ್ನು ಮಾಡಿಕೊಂಡ್ರು. ಹಾಗೆಯೇ ಸದ್ಗುರು ಚನ್ನಬಸವೇಂದ್ರ ಯತಿರಾಜನನ್ನ ಅವರು ಕುಂದಿರತಕ್ಕಂಥ ಸ್ಥಳವನ್ನು ಅತಿ ಶೃಂಗರಿಸಿ ಅತಿ ವೈಭವದಿಂದ ಮೆರವಣಿಗೆಯಲ್ಲಿ ಸಂತುಷ್ಟಿಪಡಿಸಿದರು. ಅಲ್ಲಿಂದ ಆಹ್ಲಾದಕರವಾದ ಅಂಚೆನಾನಪ್ಪನ ಒಂದು ಮನೆಯು ಅಲ್ಲಿ ಚನ್ನಬಸವೇಂದ್ರರನ್ನು ತಂದು ತಿಳಿಸುವಂತವರಾಗ್ತಾರೆ. ಯಾಕಂದ್ರ ಆ ಊರಿಗೆ ಒಂದಿಟ್ಟು ಐಶ್ವರ್ಯದಿಂದ ಹೆಚ್ಚಿನವಾಗಿದ್ದ ಮೇಲ್ತರಗತಿಯವನಾಗಿದ್ದ ಅಂಚೆನಾನಪ್ಪ ಅವನ ಮನೆಯೊಳಗ ತಂದು ಇರಿಸಿದ್ರು. ಅಲ್ಲಿ ಸುವ್ಯವಸ್ಥೆ ಅಂದ್ರೆ ಒಳ್ಳೆಯ ವ್ಯವಸ್ಥೆ ಉಪಕರಣಗಳಿಂದ ಉಪಚರಿಸುವರಾದರು. ಅಲ್ಲಿ ಒಬ್ಬ ಮನುಷ್ಯನಿಗೆ ಹೇಳ್ತಾರ, ಎಲ್ಲಾ ಸದ್ಗುರುವಿನ ಒಂದು ಸೇವೆಯನ್ನ ಅವ್ರ ಉಪಚಾರವನ್ನ ನೀವು ಮಾಡಬೇಕು ಅಂತ ಹೇಳಿ ಒಬ್ಬರಿಗೆ ಒಪ್ಪಿಸಿದ್ರು. ಅಂಚೆನಾನಪ್ಪ ಅಂತಾನ, ಇಲ್ಲಿ ನಮ್ಮ ಮನೆಯಲ್ಲಿ ವಾಸಿಸುವ ಜಗದೋದ್ಧಾರಕರಿಗೆ ಸುವ್ಯವಸ್ಥೆ ಮಾಡಿದೆ ಎನ್ನುತ್ತಾನೆ. ಮತ್ತು ಅಲ್ಲಿ ಪುರಾಣ ಕಾರ್ಯಕರ್ತರಿಗೆ ಪುರಾಣ ನಡೆಸುವ ಸಲುವಾಗಿ ಏನೊಂದು ಕೊರತೆಯಾಗದಂತೆ ನಮ್ಮ ಮನೆಯಿಂದ ಸರ್ವವನ್ನೂ ತೆಗೆದುಕೊಂಡು ಬಂದು ಪುರಾಣ ಕಾರ್ಯವನ್ನು
ಸರಿಯಾಗಿ ನಡೆಸಿರೆಂದನು. ಎಲ್ಲರೂ ಕೂಡಿಕೊಂಡು ಆ ಸತ್ಕಾರ್ಯ ಒಂದೇ ಮನಸ್ಸಿನಿಂದ ಆಲಸ್ಯವಿಲ್ಲದೆ ನಡೆಸಿದರು. ಸಾಲುರಾಗದಿಂದ ಆಚರಿಸುವುದಾಗಬೇಕೆಂದನು. ಮುಂದೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ತಾವೆಲ್ಲರೂ ನೇಮಿಸಿಕೊಂಡು ಮುಂದೆ ಬಸವ ಪುರಾಣವು ಎತ್ತಿನ ಮನೆಯ ಕಲ್ಲಪ್ಪನ ಮನೆಯಲ್ಲಿ ಸದ್ಗುರುನಾಥರು ಹೇಳುವಂತವರಾದರು. ಆಗಿನ ಕಾಲದೊಳಗ ಊರು ಒಕ್ಕಟ್ಟಾಗಿ ದುಡಿತಿದ್ರು ಕರೆ ಪ್ರತಿಯೊಬ್ಬರು ಅದಕ್ಕ ಬೇಕಾಗತಕ್ಕಂತ ಧನ ಸಹಾಯವನ್ನ ಮಾಡುವಂತ ಪರಿಸ್ಥಿತಿ ಯಾರಿಗೂ ಇದ್ದಿದ್ದಿಲ್ಲ. ಬಡತನದ ಪರಿಸ್ಥಿತಿ ಯಾರು ಅಲ್ಲೊಟ್ಟು ಇದ್ದವರು ಸಂಪತ್ತುಳ್ಳವರು ಇರ್ತಾರಲ್ಲ ಅದರ ಜವಾಬ್ದಾರಿಯನ್ನು ಅವರು ಬರ್ತಾ ಇದ್ರು. ಅದೇ ರೀತಿಯಾಗಿ ಅಂಚೆನಾಡಪ್ಪ ಸ್ವಲ್ಪ ಸಂಪತ್ ಭರಿತನಾಗಿದ್ದ. ಅವ ಹೇಳ್ತಾನ, ಪುರಾಣಕ್ಕ ಏನು ಬೇಕು ಏನು ಬೇಡ ಎಲ್ಲಾ ಸರ್ವಸ್ವವನ್ನು ನನ್ನ ಮನೆಯಿಂದ ತಗೊಂಡು ಹೋಗಿ ಅಲ್ಲಿ ಯಾವುದೇ ರೀತಿ ಕುಂದು ಕೊರತೆಗಳಾದಂಗ ಅಲ್ಲಿ ನಡೆಸ್ಕೊಳ್ಳುವಂತ ಜವಾಬ್ದಾರಿ ನಾನು ವಹಿಸ್ಕೊಂತೀನಿ, ಎಲ್ಲವನ್ನು ನನ್ನ ಮನೆಯಿಂದ ತಗೊಂಡು ಹೋಗ್ರಿ ಅಂದ. ಅದೇ ರೀತಿ ಪುರಾಣ ಬಹಳ ಸುಂದರವಾಗಿ ನಡೆಯಕತ್ತು. ಅವ ಹೆಂಗ್ ಹೇಳ್ತಾನಂಗ ಎಲ್ಲರೂ ಭಕ್ತಿಯಿಂದ ಬಂದು ಆ ಬಸವ ಪುರಾಣವನ್ನು ಕೇಳುವಂತವರಾದರು. ಈ ಬಸವ ಪುರಾಣದ ಪ್ರಚಾರವು ಹೊರಗೂರವರಿಗೂ ತಿಳಿದು ಬಂದಿತ್ತು. ಅವರು ತಂಡೋಪತಂಡವಾಗಿ ಆಲಿಸಲು ಬರುವರಾದರು. ಪುರಾಣಕ್ಕೆ ಬರುವವರು ಪುಷ್ಪಮಾಲೆಯಾಗಲಿ ಪುಷ್ಪವಾಗಲಿ ಅರ್ಪಿಸುವರಾದರು. ಹಣ್ಣು, ತೆಂಗಿನಕಾಯಿ, ಕರ್ಪೂರ, ಊದುಬತ್ತಿಯಾಗಲಿ ಇತ್ಯಾದಿ ಸಾಮಗ್ರಿಗಳಿಂದ ಬಂದು ಅರ್ಪಿಸಿ ಕೇಳುವವರಾದರು. ಕೆಲವರು ಕಾಕ್ಷರವನ್ನು, ಕೆಲವರು ಅಕ್ಕಿಯನ್ನು ಅಲ್ಲಿಯ ಸ್ಥಾನದಲ್ಲಿ ತಂದು ಕೊಡುವಂತವರಾದರು. ಪುರಾಣ ಕೇಳುವವರು ಬರಿಗೈಯಿಂದ ಬಂದು ಕೇಳಿದರೆ ಅವರಿಗೆ ಫಲಪ್ರದವಾಗುವುದಿಲ್ಲ. ನಿತ್ಯಂ ನಿಯಮ ಜಾತಿ ಪ್ರದವು ನಿಯಮಾನುಸಾರವಾಗಿ ನಡೆದರೆ ಪುಣ್ಯ ಬಂದೊದಗುವುದು. ಅದನ್ನು ಅನುಸರಿಸಲಿಲ್ಲವೆಂದರೆ ಅವರು ಕಷ್ಟಕ್ಕೊಳಗಾಗುವರು. ಯಾಕಂದ್ರೆ ಭಗವಂತನ ಸ್ಥಾನಕ್ಕೆ ಬರಬೇಕಾದ್ರೆ ಎಂದಿಗೂ ಹಂಗ ಖಾಲಿ ಕೈಲಿ ಬರಬಾರ್ದು. ಏನು ಇಲ್ಲಪ್ಪ ಅಂತಂದ್ರೆ 2 ಊದುಬತ್ತಿಯಾದ್ರೂ ತಗೊಂಡು ಪುರಾಣ ನಡೆಯುವಂತ ಸ್ಥಳಕ್ಕೆ ಬರಬೇಕು. ಅದರ ಫಲ ಸಿಗ್ತದ ಅಂತ ಹೇಳ್ತಾರ. ಹೇಗೆಂದರೆ ಹಿಂದಿನ ಕಾಲಗಳಿಗೆ ಗೌತಮ ಋಷಿಯು ವಿಷ್ಣುವಿನ ಆಸ್ಥಾನಕ್ಕೆ ಬಂದಿದ್ದ. ಇವರು ಅವನು ಬಂದ ಸಮಯದಲ್ಲಿ ವಿಷ್ಣು ಭಗವಂತನ ನಿವಾಸದಲ್ಲಿ ವಿರಾಜಮಾನನಾಗಿದ್ದನು. ಅಲ್ಲಿ ಬಂದಂತ ಗೌತಮ ಋಷಿಯು ಕುಳಿತಿರುವ ವಿಷ್ಣು ಭಗವಾನನನ್ನು ತನ್ನ ಪಾದದಿಂದ ಅವನ ಎದೆಗೆ ಒದೆದನು. ಆಗ ವಿಷ್ಣು ಅದನ್ನು ಸೇರಿಸಿಕೊಂಡು ಗೌತಮನಿಗೆ ಎನ್ನುತ್ತಾನೆ, ದೇವಾದಿದೇವ, ನಿಮ್ಮ ಮೃದುವಾದ ಪಾದಗಳು ನನ್ನ ಎದೆಯು ಬಹು ಕಠಿಣವಾಗಿರುವುದು, ಅದರಿಂದ ತಮಗೆ ಎಷ್ಟು ದುಃಖವಾಗಿರಬಹುದು ಎಂದು ತನ್ನ ಕರಕಮಲದಿಂದ ಅವರ ಪಾದ ಸೇವೆಯನ್ನು ಮಾಡಿದ. ಆಗ ಗೌತಮನು ಆಶೀರ್ವದಿಸಿದನು, ಏನೆಂದರೆ, ನಾನು ಒದ್ದದ್ದನ್ನು ಅಪರಾಧ ಎಂದು ಅವಮಾನ ಎಂದು ತಿಳಿಯಲಿಲ್ಲ, ಅದು ಶೋಭೆ ಎಂದು ಸಂತೈಸಿ ಪ್ರಸನ್ನದಿಂದ ಇದ್ದುಕೊಂಡಿ. ಆದ್ದರಿಂದ ನೀನು 3 ಲೋಕಗಳಲ್ಲಿ ಪೂಜೆಯಾಗೆಂದು ಆಶೀರ್ವದಿಸಿದನು. ಇಂತಹ ಕಷ್ಟಗಳು ಬರುತ್ತವೆ, ಅದನ್ನು ಎಣಿಸದೆ ನಿಯಮವನ್ನು ಕೈಗೊಂಡಿದ್ದು ಸರಿಯಾಗಿ ಮಾಡಿದರೆ ಫಲವನ್ನು ಹೊಂದಬೇಕಾಗುತ್ತದೆ. ಯಾಕೆಂದರೆ ಒಳ್ಳೆಯ ಕೆಲಸಕ್ಕೆ 100 ವಿಘ್ನಗಳು ಬಂದೇ ಬರುತ್ತವೆ. ಏನಾದ್ರೂ ಒಂದು ಊರು ಒಕ್ಕಟ್ಟಾಗಿ ಒಂದು ಚಲೋ ಕಾರ್ಯ ಮಾಡ್ಬೇಕಾಗಿತ್ತು, ಒಂದು ಧರ್ಮದ ಕಾರ್ಯಗಳನ್ನ ನಾವು ಮಾಡ್ಬೇಕಾಗಿತ್ತು ಅಂತಂದ್ರ ಅಲ್ಲಿ ವಿಘ್ನಗಳು ಬಹಳ ಬರ್ತಾವಂತ. ಆದ್ದರಿಂದ ಅಂಥ ವಿಘ್ನಗಳು ಬಂದ ಸಮಯದೊಳಗ ಧೈರ್ಯವನ್ನ ಹೊಂದಬಾರದು ಅಂತ ಹೇಳ್ತಾರೆ. ಎಡರಡಸಿದ ವೇಳೆಯಳು ಧೈರ್ಯವನ್ನು. ಯಾಕೆ ಈ ವಾಕ್ಯವನ್ನು ನಿಜಗೊಂಡು ನಮ್ಗೆ ಎಚ್ಚರಿಸ್ತಾ ಇದ್ದಾರೆ ಅಂತಂದ್ರ, ಮನುಷ್ಯ ಅಕಸ್ಮಾತ್ ಒಳ್ಳೆಯ ಕಾರ್ಯಗಳನ್ನ ಧರ್ಮದ ಕಾರ್ಯಗಳನ್ನ ಮಾಡಕತ್ತ ಅಂದ್ರ, ಉತ್ತಮ ಕಾರ್ಯಗಳನ್ನ ಕೈಗೊಂಡಿದ್ದ ಅಂದ್ರ ಅದಕ್ಕ ಆತಂಕ ವಿಘ್ನಗಳು ಪ್ರತಿಬಂಧಕಗಳು ಬಹಳ ಬರ್ತಾವು. ಅವುಗಳು ಬಂದಾಗಲೂ ಸಹಿತ ಮನುಷ್ಯ ತನ್ನ ಧೈರ್ಯವನ್ನ ಬಿಡಬಾರದು. ಆ ಸಮಯದಾಗ ಮನುಷ್ಯ ಹೆಂಗಿರ್ಬೇಕು, ಇದನ್ನೆಲ್ಲ ಮಾಡಕತ್ತಾರ ಅಂತ ಇಟ್ಕೋರಿ. ಅಕಸ್ಮಾತ್ ಊರನ್ನರೆಲ್ಲರೂ ನಮ್ಗೆ ಆಗುದಿಲ್ಲ, ನಮಗ್ ಪಟ್ಟಿ ಹಾಕುದಾಗುದಿಲ್ಲ, ನಮಗಲ್ಲಿ ಪ್ರಸಾದ ಮಾಡಿಸೋದಾಗುದಿಲ್ಲ ಅಂದಾಗ ಅದಕ್ಕೆ ಮುಖ್ಯಸ್ಥರಾದಂಥವರು ಸಹಿತ ಧೈರ್ಯವನ್ನು ಕಳ್ಕೊಳ್ದಂಗ ಯಾರು ಕೊಡ್ಬೇಕು, ಪ್ರಸಾದ ವ್ಯವಸ್ಥೆ ಕೊನೆ ದಿನ ಹೆಂಗ್ ನಡೆಸ್ಬೇಕು ಅಂತ ಹೇಳಿ ಆತಂಕ ಮಾಡಿ ಅದಕ್ಕೆ ಧೈರ್ಯವನ್ನ ಕಳ್ಕೊಳ್ಳೋದಿಲ್ಲ. ಯಾಕಂದ್ರ ಅಂತ ಭಕ್ತ ಅಕಸ್ಮಾತ್ ನಮ್ಗೆ ಬಂದೈತಪ್ಪ ಅಂದಾಗ ಗುಡ್ಡದ ಮ್ಯಾಗಿನ ಕಲ್ಲು ಹೆಂಗಿರ್ಬೇಕಂತ ಮನುಷ್ಯ. ಎಡರಡಸಿದ ವೇಳೆಯಳು ಧೈರ್ಯವನ್ನು. ಬಿಸಿಲಿಗೆ ಸುಡೋದಿಲ್ಲ, ಗಾಳಿಗೆ ಹಾರೋದಿಲ್ಲ, ಮಳೆಗೆ ನೆನೆಯೋದಿಲ್ಲ. ಹೆಂಗ ಅದ ಕಲ್ಲು ಹೆಂಗ ಗುಡ್ಡದ ಕಲ್ಲು ಹೆಂಗಿರ್ತದೋ ಹಂಗ ಗಟ್ಟಿಯಾಗಿದ್ವಿ ಅಂತಂದ್ರ ಅಂತ ಧರ್ಮದ ಕಾರ್ಯಗಳು ಸುಗಮವಾಗಿ ನಡೀತಾವ. ಎಂಥ ಬಂದ್ರು ಧೈರ್ಯವನ್ನ ಕಳ್ಕೊಳ್ಳದಂಗ. ಉದಾಹರಣೆಗೆ ಸತ್ಯ ಹರಿಶ್ಚಂದ್ರನನ್ನು ಸತ್ಯಕ್ಕಾಗಿ ವಿಶ್ವಾಮಿತ್ರ ಎಷ್ಟು ಕಾಡಿದ ಅಂತಂದ್ರ ಕೊನೆಗೆ ಅವ ಸುಡಗಾಡ್ ಕಾಯುವಂತ ಪ್ರಸಂಗ ಬಂದ್ರು ಕೂಡ ಇವ ಅವನ ಪರೀಕ್ಷೆ ಮಾಡೋದು ಬಿಡ್ಲಿಲ್ಲ, ಅವ ತನ್ನ ಸತ್ಯತನವನ್ನ ಬಿಡ್ಲಿಲ್ಲ. ಮುಂದ ಅವ ಅದನ್ನ ಧೈರ್ಯದಿಂದ ಎದುರಿಸಿದ ಅಂತ ಹೇಳಿ ಈಗ ಸೂರ್ಯ ಚಂದ್ರಾದಿಗಳು ಇರುವವರೆಗೂ ಅವ ಅಜರಾಮರವಾಗಿಲ್ಲ. ಆದ್ದರಿಂದ ಇಂಥ ಒಳ್ಳೆ ಧರ್ಮದ ಕಾರ್ಯಗಳನ್ನು ವಿಘ್ನಗಳು ಬರ್ತಾವ. ಅದನ್ನ ಸೈರಿಸಿದವರೇ ಶಿರಿ ಸುಖವನ್ನು ಹೊಂದುತ್ತಾರೆ. ಹೇಗೆ ಭೂಮಿಯೊಳಗೆ ಕಷ್ಟ ಬಿಟ್ಟ ರೈತನೇ ಸುಖವನ್ನು ಅನುಭವಿಸುವನು,
ಕರ್ಮಕಾಂಡಕ್ಕನುಸಾರವಾಗಿ ಆಚರಿಸುವುದಕ್ಕೆ ಕ್ರಿಯೆ ಎಂದೆನ್ನುತ್ತಾರೆ. ಶ್ರೀಮಂತನಾದ ಅಂಚೆನಾನಪ್ಪನು ಅವನು ತನ್ನ ಕೋರ್ಟಿನ ಕೆಲಸವನ್ನು ಮತ್ತು ಕಟ್ಟಿಗೆ ಗುಡ್ಡದ ಸವಾಲದಲ್ಲಿ ಹಿಡಿದು ಹೀಗೆ ಮಾಡಿ ಹಣ ಸಂಪಾದಿಸುವನಾಗಿದ್ದ. ಅದಕ್ಕೆ ಆ ವ್ಯವಹಾರದ ಸಂಬಂಧವಾಗಿ ಅವ ಬೈಲಹೊಂಗಲಕ್ಕೆ ಹೋಗುವಂತ ಪರಿಸ್ಥಿತಿ ಬಂತು. ಅಲ್ಲಿ ಹೋಗಿ ಅಲ್ಲಿ ಬೈಲಹೊಂಗಲದೊಳಗ 3-4 ದಿನ ಉಳ್ಕೊಂಡ. ಇತ್ತ ಕಡೆಗೆ ಬಸವ ಪುರಾಣ ಮಳೆಗಾಲನೆಂಬುದನ್ನು ಮರೆತ ನಾ ಎಲ್ಲಾ ಜವಾಬ್ದಾರಿಯನ್ನ ಹೊತ್ತೇನೆ, ನನ್ನ ಮನೆಯಿಂದ ಸರ್ವವನ್ನು ತಗೊಂಡು ಹೋಗ್ರಿ ಅಂತ ನಾ ಮಾತು ಕೊಟ್ಟೇನೆ ಅನ್ನುವಂತ ವಾಕ್ಯವನ್ನು ಮರೆತು ಅಲ್ಲಿ ಬೈಲಹೊಂಗಲದೊಳಗೆ ಉಳ್ಕೊಂಡ. ನೇಸರ್ಗಿಯ ಊರೊಳಗೆ ಬಸವ ಪುರಾಣಕ್ಕೆ ಸಕಲ ಸಲಕರಣೆಗಳನ್ನು ಒದಗಿಸಬೇಕೆಂದು ಅರಿಯದಾದ, ತನ್ನ ವ್ಯವಹಾರದಲ್ಲಿ ತಾನು ತಲ್ಲೀನನಾದ. 2-3 ದಿನಗಳವರೆಗೆ ಬೈಲಹೊಂಗಲದಲ್ಲಿ ಉಳಿದುಕೊಂಡನು. ಬಸವ ಪುರಾಣವು ಎತ್ತಿನ ಮನೆ ಕಲ್ಲಪ್ಪನ ಮನೆಯಲ್ಲಿ ಚನ್ನಬಸವೇಶ್ವರ ದೇವರು ಹೇಳ್ತಾ ಇದ್ರು. ಇದೆಲ್ಲ ಸರಿಯಾಗಿಯೇ ನಡೆಯಿತು. ಅವತಾರ ಪ್ರಭು ಚನ್ನಬಸವೇಶ್ವರ ಯೋಗಿಗಳು ಒಳ್ಳೆಯ ರಹಸ್ಯವಾಗಿ ಹೇಳುತ್ತಿದ್ದರು. ಅಲ್ಲಿರುವ ಜನರು ಆನಂದದಿಂದ ಕೇಳ್ತಾ ಇದ್ರು. ಪುರಾಣ ಹೇಳುವ ಕಾಲಕ್ಕೆ ಎಡಬಲಕ್ಕೆ ಸಮಯ ಮೀರಿಸಿದ್ದರು. ವೀರ ವಿರತರ ನಡುವೆ ಪರ್ಯಂಕದ ಮೇಲೆ ಕುಳಿತು ಭಕ್ತಾದಿಗಳಿಗೆ ಉಪದೇಶವನ್ನು ಮಾಡಕತ್ತಿದ್ರು. ಸದ್ಗುರುನಾಥ ನಡು ಕುಂತಿದ್ದ. ಅಚ್ಚಕ್ಕಿಚ್ಚಿಕ್ಕ 2 ಎತ್ತರವಾದ ಸಮೆಯನ್ನ ಎಣ್ಣೆ ಹಾಕಿ ದೀಪ ಹಚ್ಚಿ 2 ಸಮಯ ಇಟ್ಟಿದ್ರು. ಸದ್ಗುರುನಾಥ ಶಾಸ್ತ್ರ ಪುರಾಣ ಹೇಳುವಂತ ಸಮಯದೊಳಗ ಆ ತುಂಬಿದ ಸಭೆಯು ಸಡಗರಮಯವಾಗಿ ಶೋಭಿಸುತ್ತಿತ್ತು. ಹಚ್ಚಿಟ್ಟ ಸಮಯೊಳಗಿನ ದೀಪವು ನಂದು ಪ್ರಸಂಗ ಬಂತು. ಎಣ್ಣೆ ಖಾಲಿಯಾಗಿತ್ತು ಮತ್ತು ದೀಪ ಶಾಂತಗಾತಂತು. ಆಗ ಕುಳಿತವರು ಅನ್ನುತ್ತಾರೆ, ದೀಪ ಆಗುತ್ತದೆ, ಎಣ್ಣೆಯನ್ನು ನೀಡಿರಿ ಎಂದೆನ್ನುತ್ತಾರೆ. ಆಗ ಎಣ್ಣೆಯ ಮಗಿಯನ್ನು ತಗೊಂಡು ಎಣ್ಣೆ ಹಾಕಬೇಕು ಅಂದ್ರ ಮಗಿಯಾಗ ಎಣ್ಣೆ ಖಾಲಿಯಾಗಿತ್ತು. ಎಣ್ಣೆ ಆಗೈತಿ, ಎಲ್ಲಿ ಹೋಗಿ ತರಬೇಕು ಅಂತಂದ್ರ ಅಲ್ಲಿದ್ದವ್ರು ಹೇಳ್ತಾರ, ಅದರಲ್ಲಿ ಒಬ್ಬನು ಅಂಚೆನಾನಪ್ಪ ಸರ್ವವನ್ನು ಪುರಾಣ ಕಾರ್ಯಕ್ಕೆ ನಾನು ನೋಡ್ಕೋತೇನೆ ಅಂತ ಹೇಳ್ಯಾನ, ಏನ ಕಡಿಮೆ ಬಿದ್ರು ನನ್ನ ಮನೆಯಿಂದ ಬಂದು ಹೋಗಿ ಅಂತಾನ. ಅಂಚೆನಾನಪ್ಪನ ಮನೆಗೆ ಹೋಗಿ ಎಣ್ಣೆ ಎಸ್ಕೊಂಡು ಬರ್ರಿ ಅಂತ ಒಂದು ಹುಡುಗನ ಕೈ ಕ್ಯಾನ್ ಕೊಟ್ಟು ಕಳಿಸಿದ್ರು. ಆ ಕಾಲಕ್ಕೆ ಒಬ್ಬನು ಎಣ್ಣೆ ಬಗೆಯನ್ನು ತೆಗೆದುಕೊಂಡು ಹೋಗಿ ಅಂಚೆನಾನಪ್ಪನ ಮನೆಗೆ ಬಂದು ಕೇಳ್ತಾನ, ಯಾರದಿರಿ ಪುರಾಣ ಮಂಗಲಕ್ಕ ಅಲ್ಲಿ ಎಣ್ಣೆ ಕಡಿಮೆ ಆಗೈತಿ, ಸ್ವಲ್ಪ ಎಣ್ಣೆಯನ್ನು ಕೊಡ್ರಿ ಅಂತ. ಆಗ ಅಂಚಿನಾನಪ್ಪನ ಮನೆಯಲ್ಲಿರುವಂತವ್ರು ಹೇಳ್ತಾರ, ನಮ್ಮ ಮನೆಯಲ್ಲಿ ಎಣ್ಣೆ ಕೊಡುವ ಯಜಮಾನರು ಯಾರೂ ಇಲ್ಲ ಎಂದು ಹೇಳಿದರು. ಯಾಕೆ ಹೇಳಿದ್ರು ಅಂತ, ಅಲ್ಲಿ ಸಂಪತ್ತಿನ ಮದ ಅನ್ನುವಂಥದ್ದು ಅವ್ರಿಗೆ ತುಂಬಿ ತುಳುಕ್ತಾ ಇತ್ತು. ಆದ್ದರಿಂದ ಯಾರು ಬಂದಾರ, ಯಾವ ಉದ್ದೇಶಕ್ಕಾಗಿ ಅವರು ಎಣ್ಣೆ ಕೇಳಕ್ ಬಂದಾರ ಅನ್ನುವಂಥದ್ದನ್ನ ವಿಚಾರ ಮಾಡದೆ ಎಣ್ಣೆ ಕೊಡುವ ಯಜಮಾನರು ನಮ್ಮ ಮನೆಯೊಳಗೆ ಇಲ್ಲ ಅಂದಾಗ ಆ ವ್ಯಕ್ತಿ ಖಾಲಿ ಮಗಿಯನ್ನು ತಗೊಂಡು ಪುರಾಣ ಹೇಳೋ ಸ್ಥಳಕ್ಕೆ ಬರ್ತಾನ. ಆಗ ಹುಡುಗ ಅಂತಾನ, ಅಂಚೆನಾನಪ್ಪನ ಮನೆಯಲ್ಲಿ ಎಣ್ಣೆ ಕೊಡುವ ಯಜಮಾನರು ಯಾರೂ ಇಲ್ಲ ಎಂದು ಅವರ ಮನೆಯಲ್ಲಿ ಹೇಳಿದ್ರು ಅಂತ ಹಿಂಗ ಸಭೆಯೊಳಗ ಬಂದು ಹೇಳಿದ. ಅದಕ್ಕಾಗಿ ಖಾಲಿ ಎಣ್ಣೆ ಮಗಿಯನ್ನು ತಂದೆ ಅಂತ ಹೇಳಿದ. ಅಲ್ಲಿ ಇದ್ದವರ ಎದ್ದು ಎಣ್ಣೆ ನೀಡಬೇಕು ಅಂತಂದ್ರ ಆಗಿನ ಕಾಲ ಭೀಕರ ಬೆಳಕನ ಕಾಲವಾಗಿರುವುದು. ಒಬ್ಬರು ಅಲ್ಲಿಂದ ಎದ್ದು ತಮ್ಮ ಮನೆಯಲ್ಲಿಂದ ಎಣ್ಣೆಯನ್ನು ತಂದು ನೀಡದೆ ಹಾಗೆ ಕುಳಿತುಕೊಂಡರು. ಇಂತಹ ಭೀಕರ ಕಾಲವಾಗಿದೆ ಅಂದರೆ ಇಷ್ಟು ಬಡತನ ದೇಶವೇ ಆಗಿರುವುದು. ಇಂತಹ ದುರ್ಧರ ಪ್ರಸಂಗದಲ್ಲಿ ಸಭೆಯೊಳಗೆ ಕುಳಿತಿರುವ ತಪೋಮೂರ್ತಿಗಳು ಉಗ್ರ ರೂಪವನ್ನು ಕಾಣಿ ಶಿಟ್ಟಿನಿಂದ ಮಾತನಾಡತೊಡಗಿದ್ರು. ಯಾಕಂದ್ರೆ ಅವರು ಮೊದಲೇ ಎಚ್ಚರಿಸಿದ್ರು ಅವ್ರನ್ನ ಯಾವುದೇ ರೀತಿ ಅಲ್ಲಿ ವಿಘ್ನಗಳು ಬರಬಾರ್ದು ಅಂತೇಳಿ. ಆ ರಾತ್ರಿ ಏನಾಯ್ತು ಅಂತಂದ್ರ ಪುರಾಣವು ಕತ್ತಲಗೊಳಗ ಪುರಾಣ ಮಂಗಲ ಆಯ್ತು. ಈಗಿನ ಲೈಟಿನ ವ್ಯವಸ್ಥೆ ಇದ್ದಿದ್ದಿಲ್ಲ, ಅವತ್ತ ಕತ್ತಲಗೊಳಗ ಮಂಗಲವಾಯ್ತು. ಹೀಗೆ ನಿಯಮಕ್ಕೆ ಭಂಗ ಮಾಡಬಾರದು ಎಂದು ಮೊದಲೇ ನಾವು ತಿಳಿಸಿದ್ದೆವು. ಈಗ ಸರ್ಕಾರಕ್ಕೆ ಚ್ಯುತಿ ಮಾಡಿದ್ರಿ ಎಂದು ಅಶ್ಲೀಲ ಶಬ್ದಗಳಿಂದ ಗುರುನಾಥ ಬಯ್ಯಾಕತ್ರು ಅಂತಾರ. ಆ ಮಗ ನಾಣ್ಯ ಪಡಿಕೆ ಶಲ್ಯ ಹೊತ್ತುಕೊಂಡು ಸಡಗರದಿಂದ ಬಳಿವಾರ ಮಾಡುತ್ತಾನೆ, ಆದರೆ ಮನೆಯಲ್ಲಿ ಎಣ್ಣೆಯನ್ನು ತಂದಿಟ್ಟಿಲ್ಲ ಎಂದು ಬೈಯುತ್ತಾ ಬೈಲಹೊಂಗಲಕ್ಕೆ ಹೋಗಿ ತಾನು ಕುಳಿತುಕೊಂಡಿದ್ದಾನೆ. ಇಲ್ಲಿ ದೀಪ ಆರಿತು, ಆ ಸೋಳೆ ಮಗನಿಗೆ ಪಾಪ ಬಂದಿತು. ಇಂತಹ ನೀತ ಕರ್ಮವನ್ನು ಭಂಗ ಮಾಡಬಾರದು, ಅಂದರೆ ನಿತ್ಯ ಕರ್ಮವೆನ್ನುತ್ತಾರೆ. ಹೀಗೆ ಪುರಾಣ ಸಮಯದಲ್ಲಿ ಏನಾದರೊಂದು ಕೊರತೆ ಮಾಡಿದರೆ ದೋಷ ತಟ್ಟುವುದು ಅಂತ ಹೇಳ್ತಾರೆ. ಬಹಳ ವಯ್ಯಾರದಿಂದ ದೊಡ್ಡ ದೊಡ್ಡ ಹುಟ್ಟಿದಂತ ಮಾತಾಡಿ ನನ್ನ ಕರ್ಕೊಂಡು ಬಂದು ಕುಂದರ್ಸಿ ನಾ ಯಾವುದೋ ಜವಾಬ್ದಾರಿ ಹೊತ್ತೇನೆ ಅನ್ನುವಂತ ಜ್ಞಾನ ಇಲ್ಲದ ಹೋಗಿ ತನ್ನ ವ್ಯವಹಾರಗಳಲ್ಲಿ ಹೋಗಿ ಕುಂತಾನ. ಆ ಸೋಳೆ ಮಗನಿಗೆ ಪಾಪ ಬಂದು ಕುಡ್ಕೊಂಡಿರ್ತಿ ಅಂತ ಭಗವಂತ ಅಲ್ಲಿ ಶಿಟ್ಟಿನಿಂದ ಹೇಳುವಂತವರಾಗ್ತಾರ. ಪುರಾಣ ಹೇಳುವ ಸಮಯದಲ್ಲಿ ವಿಘ್ನ ಬಂದಿತ್ತು. ಒಂದಕ್ಕೊಂದು ಕಾಲ ಮೇಳಲ್ಲದೆ ಸಭೆಯು ಗಲಭಲಿಯಾಯಿತು. ಮುಂದೆ ಬೈಲಹೊಂಗಲದಿಂದ ನೇಸರಗಿಗೆ ಅಂಚೆನಾನಪ್ಪ ಬಂದ. ಅಷ್ಟರಲ್ಲಿ ಮೊದಲೇ ಉಗ್ರರೂಪಿಗಳು. ಆಗ ನಾನಪ್ಪನು ಬಂದನು ಎಂಬ ಈ ಮಾತು ಕೇಳಿದ ಕ್ಷಣವೇ
ಯತಿವರ್ಯರು ಉಗ್ರ ರೂಪವಾಗಿ ನಾನಪ್ಪನನ್ನು, ಮಗನೇ, ನನಗೆ ಕರೆದುಕೊಂಡು ಬಂದು ಇಲ್ಲಿ ಸರಿಯಾಗಿ ಕಾರ್ಯ ಮಾಡದಿದ್ದಕ್ಕಾಗಿ ಈ ಪುರಾಣ ಕಾಲದಲ್ಲಿ ಕೊರತೆಯಾಯಿತು. ನೀನು ನನಗೆ ಪ್ರತಿಜ್ಞೆ ಮಾಡಿ ನನ್ನನ್ನು ಇಲ್ಲಿಯೇ ಕರೆದುಕೊಂಡು ಬಂದಿದ್ದ ಸರ್ವ ಸಾಹಿತ್ಯವೆಲ್ಲವನ್ನು ಒದಗಿಸುತ್ತೇನೆಂದು ವಚನ ಕೊಟ್ಟಿರುವೆ. ಇಲ್ಲಿಗೆ ಬರಮಾಡಿಕೊಂಡು ಈ ರಾತ್ರಿ ಎಣ್ಣೆ ಇಲ್ಲದೆ ಪುರಾಣವು ಅಮಂಗಲವಾಯಿತು ಎಂದು ನಾನಪ್ಪನನ್ನು ಬೈಯತೊಡಗಿದರು. ತುಂಬಿದ ಮಂಗಲ ಕಾರ್ಯಕ್ಕೆ ಅನ್ಯಾಯ ಮಾಡಿದೆ ಎಂದು ಅಶ್ಲೀಲ ಶಬ್ದಗಳಿಂದ ಬೈಯುವಂತವರಾದರು. ಇಂತಹ ದೊಡ್ಡ ಸರ್ಕಾರಿ ಸಮಾರಂಭಕ್ಕೆ ಯಜ್ಞ ಎನ್ನುತ್ತಾರೆ. ಇಂತಹ ಸತ್ತನ ಶಾಸ್ತ್ರದಲ್ಲಿ ದೇವರು ಅಲ್ಲಿಗೆ ಬಂದು ಕೇಳುವುದು ಮಾಡುತ್ತಾನೆ, ಉಣ್ಣುವುದು ಮಾಡುತ್ತಾನೆ. ಅದಕ್ಕೆ ಅತಿಥಿ ಅಭಾಗ್ಯತರೇ ದೇವರೆಂದು ಅವರ ಹೊಟ್ಟೆಯೊಳಗೆ 1,000,000 ದೇವತೆಗಳು ನೆಲೆಸಿರುವರು. ಹೀಗೆ ತುಳಸಿದಾಸರ ರಾಮಾಯಣ ಕಥಾ ಸಂದರ್ಭದಲ್ಲಿ ಬರುವುದು. ಅದಕ್ಕಾಗಿ ಅತಿಥಿಗಳೇ ದೇವರೆಂದು ಕರೆದಿರುವರು. ಅವರಾದ ಒಬ್ಬರನ್ನು ತೃಪ್ತಿಪಡಿಸಿದರೆ 1,000,000 ದೇವತೆಗಳು ತೃಪ್ತಿ ಪಡುತ್ತಾರೆ. ಹಿಂದಿನ ಕಾಲದಲ್ಲಿ ಸತ್ಕಾರ್ಯವನ್ನು ಕುಂಠಿತ ಮಾಡದೆ ನಡೆಸಿ ಅನೇಕ ತರಹದ ಸಿದ್ಧಿಯನ್ನು ಮುನಿಗಳು ಪಡೆದುಕೊಂಡಿರುತ್ತಾರೆ. ಇದನ್ನು ಅರಿಯದೇ ಇರತಕ್ಕಂಥ ಮಂದಮತಿಗಳು ಧರ್ಮದ ಕಾರ್ಯಕ್ಕೆ ಭಂಗ ಮಾಡಲು ಅದರಿಂದ ಕರ್ಮ ದೇವತೆಗಳು ಕುಪಿತವಾಗಿ ಶಾಪ ಕೊಡುವರು. ಅದರಿಂದ ಶಾಪದ ಫಲದಿಂದ ದುಃಖ ಹೊಂದಬೇಕಾಗುತ್ತದೆ. ಈ ರೀತಿಯಾಗಿ ಚನ್ನವಿಶ್ವೇಂದ್ರ ದೇವರು ನಾನಪ್ಪನಿಗೆ ಬೈಯತೊಡಗಿದರು. ಅವನಾದರೂ ಮಂಗಲದಿಂದ ಬಂದು ಬಿಸಿಲಿನಲ್ಲಿ ಬಸವಳಿದು ಭೋಜನ ಮಾಡುತ್ತಿದ್ದನು. ಅದ ಮಧ್ಯಾಹ್ನತ್ನ್ಯಾಗ ಕಟ್ಟಿಗೆ ವ್ಯಾಪಾರ ಮಾಡಿ ಬಿಸಲಾಗ ಗಣದು ಬಂದಿದ್ದ ಹೊಟ್ಟೆ ಶಿವನಿಂದ ಬಂದವ ತಾಟ ಹಿಡಿದಿದ್ದ ಸದ್ಗುರುನಾಥ ಉಗ್ರ ರೂಪಿಗಳು ಸಿಂಹ ಗರ್ಜನೆಯಿಂದ ಅವನ ಮನೆ ಬಾಗಿಲಿಗೆ ಬಂದು ಅಶ್ಲೀಲ ಶಬ್ದಗಳಿಂದ ಬೈಯಾಕತ್ತರು. ನನ್ನ ಕುಂದೃಶ್ಯ ಹೋಗಿ ಇಲ್ಲಿ ಪುರಾಣಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಸಮಯದೊಳಗೆ ಆ ಎಣ್ಣೆ ಖಾಲಿಯಾದ ನಿಮ್ಮ ಮನ್ಯಾಗ ಒಂದು ನೀ ಎಣ್ಣೆ ಕೊಡಲಿಲ್ಲ, ಇದ ಏನು ನೀನು ನಡೆಸುವಂತ ಜವಾಬ್ದಾರಿ ಅಂತ ಹೇಳಿ ಅವನಿಗೆ ಬೈಯಾಕತ್ತರು. ಆ ಸದ್ಗುರುನಾಥನ ವೈದ್ಯಗಳನ್ನ ಕೇಳಿದಂತ ನಾನಪ್ಪನಿಗೂ ಕೂಡ ಬಹಳ ಸಿಟ್ಟು ಬಂತು. ಪುನಃ ಇವನು ಬೈಯಾಕತ್ತ. ಯಾಕೆ ಬೈಯಾಕತ್ತ ಅಂತಂದ್ರ ಅವನಿಗೆ ಏನು ಅನ್ನುವಂತ ಯಾವುದು ಮದ ಅವನಿಗೆ ಹೆಚ್ಚಿತ್ತು ಅಂತಂದ್ರ ಐಶ್ವರ್ಯ ಸಂಪತ್ತು ಅನ್ನುವಂತ ಮದ ಅವನಲ್ಲಿತ್ತು. ಆದ್ದರಿಂದ ಗುರುನಾಥನ ಸಾಮರ್ಥ್ಯ ಎಷ್ಟೈತೆ ಅಂತ ತಿಳಿದ್ರೂ ಕೂಡ ಅಲ್ಲಿ ಆ ಮದ ಅನ್ನುವಂಥದ್ದು ಅವನಿಗೆ ಅಜ್ಞಾನ ರೂಪವಾಗಿ ಆವರಣ ಆಗ್ತು. ನಾನು ನನ್ನಿಂದನ ಎಲ್ಲ ನನ್ನಿಂದನ ನಡೀತದ, ನನ್ನಷ್ಟು ದೊಡ್ಡವರು ಯಾರೂ ಇಲ್ಲ ಅಂತ ತಿಳಿದಂತ ನನ್ನ ಕೂಡ ನರಕ ಸಮೀಪ ಆಗೋ ಹೊತ್ತು ಬಂದಿತ್ತು. ಆ ಕಾರಣದಿಂದ ಗುರುನಾಥನಿಗೆ ತನ್ನ ಸಂಪತ್ತಿನ ಅಮಲದೊಳಗ ಬೈತಾ ಇದ್ದಾನೆ. ನಾವು ಬೇಕಾದಾಗ ಮುಂದ ನಮ್ಮ ಪ್ರತಿನಿತ್ಯ ವ್ಯವಹಾರದೊಳಗ ಯಾರ ಮುಂದಾದ್ರೂ ನಾವು ಎದೆ ಉಪ್ಪಿಸಿ ಅಡ್ಡಾಡಿ ನಿಮ್ಮ ವ್ಯವಹಾರಕ್ಕೆ ನೀವು ಅವ್ರನ್ನ ಎದುರು ಹಾಕೋದು. ಆಗ ಗುರುನಾಥನ ಮುಂದೆ ನಾವು ಎಷ್ಟ ದೊಡ್ಡವರದೇವೆ ಅಂದ್ರೂ ಸಹಿತ ಅವನಲ್ಲಿ ನಾವು ಕಿಂಕರ ಭಾವದಿಂದ ಸಣ್ಣವರಾಗಿ ಹೋದಾಗ ಮಾತ್ರ ಅವರು ನಮ್ಮನ್ನ ಎತ್ತಿ ಹಿಡಿತಾರೆ. ಇಲ್ಲಿ ಮಹಲಿಂಗರಾಯ ತಿಳಿಸ್ತಾರ, ನಾನು ನಾನೆಂದು ಗರ್ಭದಲ್ಲಿ ನೀವು ಮೆರೆಯದೆ, ನೀನು ನೀನೆಂದು ಶಿರಭಾಗ ಗುರುವರಗೆ. ಯಾಕೆ ಗುರುನಾಥನಿಗೆ ನೀನು ನೀನು ಅಂತ ಶಿರಭಾಗು, ನಾನೆನುತ ರಾವಣನು ಅಸುವಳಿದ ಅವನನುಜ, ನೀನೆನುತ ಲಂಕೆಯೊಳು ಸ್ಥಿರಜೀವಿಯಾದ, ನಾನೆಂದ ಕೌರವನ ಮನೆಗೆ ಹೋದನೆ ಕೃಷ್ಣ, ನೀನೆಂದು ನೆನದ ವಿದುರನ ಮನೆಯ ಹಾಲುಂಡ. ರಾಮ ಎಷ್ಟು ಅಹಂಕಾರದಿಂದ ನನ್ನಷ್ಟು ದೊಡ್ಡವರು ಯಾರು, ನನ್ನಷ್ಟು ಲಂಕಾಧಿಪತಿ ಯಾರು ಅಂತ ಹೇಳಿ ನಾನು ನಾನು ಅಂತ ಆ ಗರ್ಭದೊಳಗ ಅವ ಸುಟ್ಟು ಭಸ್ಮಾದ ಅವನ ಅನುಜ, ಅವನ ತಮ್ಮನಾಗಿರತಕ್ಕಂಥ ವಿಭೂಷಣ ನೀನು ನೀನು ಅಂತ ಹೇಳಿ ಸ್ಥಿರಜೀವಿಯಾಗಿರುವಂತವನಾಗಿದ್ದಾನ. ಆದ್ದರಿಂದ ಹಿಂಗ ನಾನು ನನ್ನಿಂದ ಅನ್ನೋದು ದುರ್ಗತಿ ತರುವಂತಹದ್ದು. ಅದೇ ಅಂಚೆ ನಾನೊಬ್ಬ ಗುರುವಿನ ಶಾಪಕ್ಕೆ ಗುರಿಯಾಗುವಂತ ಸಮಯ ಬಂದಿತ್ತು. ಆದ್ದರಿಂದ ಭಗವಂತನಲ್ಲಿ ನಾವು ಎಷ್ಟ ದೊಡ್ಡವರಿದ್ರು ಕೂಡ ಶ್ರೇಷ್ಠ ಗುರುನಾಥನ ಮುಂದ ನಾವು ನಿಂತ್ವಿ ಅಂತಂದ್ರ ಅಲ್ಲಿ ನಮ್ಗೆಲ್ಲ ಬಂದಿಟ್ಟಾಗ ನಾವು ದೊಡ್ಡವರದೇವಿ, ನಾವು ಶ್ರೀಮಂತರದೇವಿ, ಊರಿಗೆ ನಮ್ಮಷ್ಟು ದೊಡ್ಡವ್ರು ಯಾರು ಇಲ್ಲ ಅನ್ನುವಂಥದ್ದು ನೀ ಬಂದ್ ಮಾಡಿ ಗುರುವಿನ ಮುಂದೆ ಹೋಗಿ ನಿಂದಿರ್ಬೇಕು. ನಿಂದೆಲ್ಲಾ ಚಲೋ ಮಾಡಿ ಇಟ್ಕೊಂಡು ಹೋದೆ ಅಂದ್ರ ನಿನ್ನ 10ರಷ್ಟು ಅವನು ದೊಡ್ಡದಿರ್ತದೆ. ಯಾಕ ಜಗತ್ತಿಗೆ ದೊಡ್ಡ, ಜಗತ್ತಿಗೆ ಗಂಡನಾಗಿ ಬಂದಂತ ಗುರುನಾಥನ ಮುಂದ ನಿನ್ ಎಷ್ಟಿದ್ರು ಅದು ಸಣ್ಣದ. ಅದು ನಾವು ತಿಳ್ಕೊಂಡ್ವಿ ಅಂತಂದಾಗ ಗುರುನಾಥನ ಮುಂದೆ ನಾವು ತಲೆಬಾಗ್ಲಿಕ್ಕೆ ಸಾಧ್ಯ. ಇದರ ಜ್ಞಾನ ಇಲ್ಲದೆ ಇರತಕ್ಕಂತ ಅಂಚೆ ನಾನಪ್ಪ ಅವನಿಗೂ ಕೂಡ ಭಗವಂತನ ಬೈಗಳನ್ನ ಕೇಳಿ ಸಿಟ್ಟು ಬಂತು. ಅವನು ಕೂಡ ಸಿಟ್ಟಿಗೊಳಗಾಗ್ತಾನ. ಆಗ ತಿರುಗಿ ನಾನಪ್ಪನು ಸದ್ಗುರುನಾಥನನ್ನು ಬೈಯುವಂತವನಾದ. ಏನಂತಾನಂದ್ರ, ತಿರುಗ ಜಂಗಮನೆ ನಮ್ಮಲ್ಲಿಯೇ ಬಂದು ನಮಗೆ ಬಯಸುತ್ತಿರುವೆಯಾ ಎಂದು ವೀರಾವೇಶದಿಂದ ಬಂದೂಕು ಹಿಡಿದುಕೊಂಡು ಬರುವನಾದಂತನು.
ನೀನು ಕಂಡಂತೆ ಹೊಗಳಿದರೆ ನಿನ್ನನ್ನು ಗುಂಡಿನಿಂದ ಹೊಡೆದು ಹಾಕುವೆನೆಂದನು. ಈ ಮಾತು ಸದ್ಗುರುನಾಥನು ಕೇಳಿ, ಅಲಾ ಭಂಡ ಮಗನೇ, ನಿನ್ನ ಪುಂಡಾಟಿಕೆಯನ್ನು ತೋರಿಸಬೇಡ. ಭಂಡಾಟ ಮಾಡಿ ನನ್ನನ್ನು ಕರೆದುಕೊಂಡು ಬಂದು ಈಗ ಕಬ್ಬಿಣಗಳಿಗೆ ಹಿಡಿದುಕೊಂಡು ಬಂದು ನನಗೆ ಹೆದರಿಕೆಯನ್ನು ತೋರಿಸುವೆಯಾ ಎಂದು ಅವನ ಮುಂದೆ ಹೋಗಿ ನಿಂತುಕೊಂಡರು. ಗುಂಡು ಹಾಕಲೇ ಎಂದು ಎದೆಗೊಟ್ಟು ನಿಂತಿರ್ತಾರೆ. ಎಂತ ಒಂದು ನಿರ್ಭಯದಿಂದ ಇರ್ತಾ ಇದ್ರು. ಯಾರ ಒಂದಿಟ್ಟು ದಾಳ್ಯಾಗ ಏನಾದ್ರು ಒಂದು ಮುಖಕ್ಕೆ ವೇಷ ಹಾಕೊಂಡು ಬಂದ್ರ ಮನುಷ್ಯ ಹೆದರು ಓಡಿ ಬರ್ತಾನ. ನಿಜವಾಗ್ಲೂ ಬಂದೂಕನ ಹಿಡಿದು ಗುರುನಾಥನ ಮುಂದೆ ನಿಂತಾರಲ್ಲ ಅಂದ್ರೂ ಕೂಡ ಎದೆಗೊಟ್ಟು ನಿಂತಾರ. ಅಷ್ಟಲ್ಲಿ ದಮ್ ಇತ್ತು ಅಂತಂದ್ರ ನನ್ನ ಮ್ಯಾಗ ಗುಂಡು ಹಾರಿಸು ಅಂತ ನಿಂತಾರ. ಆಗ ನಾನಪ್ಪನು ಶಿಟ್ಟಿನ ಬೆರಳದ ಬುದ್ಧಿಯನ್ನು ಕೊಟ್ಟು ಆ ಶಿಟ್ಟಿನ ಬರದಲ್ಲಿ ಒಂದು ಗುಂಡು ಹಾರಿಸಿಯೇ ಬಿಟ್ಟ. ಆಗ ಅದು ಅಸ್ತ್ರದ ಗುಂಡು ಅವತಾರಧಾರಿಯಾದ ಸದ್ಗುರು ಚಂದ್ರ ಶಿವೇಂದ್ರ ಯೋಗಿಗಳ ತಲೆಯ ಮೇಲೆ ಹಾದು ಹೋಯಿತು. ಆ ಕಾಲಕ್ಕೆ ತಲೆಯ ಮೇಲಿನ ಕೂದಲುಗಳು ಬೆಂದವು. ಅಲ್ಲಿರುವವರು ಅಂಜನಾನಪ್ಪನ ಕೈ ಹಿಡಿದುಕೊಂಡು ಬಂದು ಬಿಡಿಸುವರಾದರು. ಇದನ್ನೆಲ್ಲ ಅಲ್ಲಿರುವ ಜನ ಕಣ್ಣಾರೆ ಕಂಡರು. ಆಗ ಗುರುನಾಥ ಅಂತಾನ, ಅಲ್ಲೋ ಕತ್ತೆ ಮಗನೇ, ನೀನೇ ನನ್ನನ್ನು ಕರೆದುಕೊಂಡು ಬಂದು ಬಾವಿ ಹಾಳದಲ್ಲಿ ನನಗೆ ಎಲ್ಲ ಸತ್ಕಾರ್ಯಕ್ಕೆ ಸರಿಯಾಗಿಯೇ ನಡೆಸುತ್ತೇನೆಂದು ಹೇಳಿ ಕರೆದುಕೊಂಡು ಬಂದು ಈಗ ಆ ಸತ್ಕಾರ್ಯಕ್ಕೆ ಭಂಗ ಮಾಡಿ ಹೊಂಗಲದಲ್ಲಿ ಕುಳಿತುಕೊಂಡೆ. ಈಗ ನನಗೆ ಅಂಜಿಕೆಯನ್ನು ತೋರಿಸುವೆಯಾ ಎಂದು ತಮ್ಮ ವಾಗ್ದಾನದಿಂದ ಹೇಳ್ತಾರ. ಇನ್ನು 15 ದಿನದೊಳಗಾಗಿಯೇ ಬಿಸಿಲು ನಭದಲ್ಲಿ ನಿನ್ನ ಮಸ್ತಕ ಕುಸಿದು ಬೀಳಲೆಂದು ಶಾಪ ನೀಡಿದರು. ಅವನಿಗೆ ಆ ಪ್ರಕಾರವಾಗಿ ವಿಧಿ ಒಂದು ಕೂಡಿಕೊಂಡಿತು. ಮೊದಲಿನಿಂದಲೂ ಅಂಚೇನಾನಪ್ಪ ಕಟ್ಟಿಗೆ ಗುಡ್ಡದ ಸವಾಲುಗಳಿಗೆ ಆ ಸವಾಲದಲ್ಲಿ ಕಟ್ಟಿಗೆಯನ್ನು ಹಿಡಿದು ಮಾರಿ ಅದರಿಂದ ದುಡ್ಡು ಸಂಪಾದಿಸ್ತಾ ಇದ್ದ. ಆ ಗುಡ್ಡದ ಸವಾಲುಗಳಿಗೆ ಕಟ್ಟಿಗೆಯ ಪಾಲುಗಾರನಾಗಿ ಆ ಬೆಳಗಾವಿ ಆಫೀಸಕ್ಕೆ ಹೋಗಿ ಹಣ ಮುಟ್ಟಿಸುವಂತ ಸಮಯ ಬಂದಿತ್ತು. ಈ ರೀತಿಯಾಗಿ ರೂಪಾಯಿ ಭರ್ತಿ ಮಾಡಿಕೊಂಡು ಬೆಳಗಾವಿಗೆ ಹೋಗಲು ತಯಾರಾದ. ಅವನಿಗೆ ಯಾವುದೂ ಜ್ಞಾನ ಇದ್ದಿದ್ದಿಲ್ಲ. ಗುರುನಾಥನನ್ನ ಎದುರು ಹಾಕೊಂಡಿನಿ, ಅವರು ನನಗೆ ಶಾಪ ಕೊಟ್ಟಾಗ ಅದು ಯಾವಾಗ ಬಂದು ನನ್ನ ತಟ್ಟುತ್ತದೆ ಅನ್ನುವಂತ ಜ್ಞಾನ ಸಹಿತಿದ್ದಿದ್ದಿಲ್ಲ. ಯಾಕ ಆ ಸಂಪತ್ತು ಐಶ್ವರ್ಯ ಅನ್ನುವಂತ ಮದ ಅವನನ್ನ ಅಷ್ಟು ಕೆಗ್ರಿಯಾಗ ಹಾಕಿತ್ತು. ಆ ಯಾವುದರ ಒಂದು ಪರಿವೆ ಇಲ್ಲದೆ ತನ್ನ ವ್ಯವಹಾರಕ್ಕಾಗಿ ಬೆಳಗಾವಿಗೆ ಹೋಗುವ ತಯಾರಾಗ್ತಾನ. ತನ್ನ ಪ್ರೀತಿಯ ಮಿತ್ರರನ್ನ ಕೂಡ ಕರೆದುಕೊಂಡು ಒಂದು ಎತ್ತಿನ ಗಾಡಿ ಒಳಗೆ 5-6 ಜನ ಸಜ್ಜಾಗಿ ಕುಳಿತುಕೊಂಡು ನಡೆದರು. ಅದರೊಳಗೆ ಮಂಗಲದ ಬಾಳಪ್ಪ, ಮಾರಣ್ಣವರ ಸೋಮಪ್ಪ, ಹೀಗೆ 5-6 ಜನ ಗಾಡಿಯಲ್ಲಿ ಕುಳಿತುಕೊಂಡು, ಅದು ವೈಶಾಖ ಮಾಸ, ಗಗನದಲ್ಲಿ ಕಿಂಚಿತ್ ಮೋಡವೂ ಇಲ್ಲದಾಗಿತ್ತು. ಅಂತಹ ಸಮಯದಲ್ಲಿ 5 ಜನರು ಸೇರಿ ಗಾಡಿಯಲ್ಲಿ ಕುಳಿತುಕೊಂಡು ನಡೆಸುತ್ತಿದ್ದರು. ದೇಶನೂರು ಗುಡ್ಡಕ್ಕೆ ಬರುವರಾದರು. ಅಲ್ಲಿ ಖಡ್ ಖಡಲ್ ಎಂದು ಶಬ್ದವು ಅವರ ಕಿವಿಗೆ ತಲುಪಿತು. ಆಗ ಅಂಚೇನಾನಪ್ಪನಿಗೆ ಸಿಡಿಲು ಬಿಸಿ ಬಡಿಯಿತು. ಆಗ ನಾನಪ್ಪನು ಮಡಿದನು. ಇನ್ನುಳಿದ 4 ಸ್ವಲ್ಪ ಆದರೂ ಸಿಡಿಲಿನ ಸೋಂಕು ಆಗದೆ ಮತ್ತು ಹತ್ತರೆ ಅವನೊಬ್ಬನಿಗೆ ಸಿಡಿಲು ಬಡಿಯಿತು. ಒಂದು ಹನಿ ಮಳೆ ಇಲ್ಲ, ಮೋಡವಿಲ್ಲ, ಗಾಳಿ ಇಲ್ಲ, ಏನೊಂದಿರದೆ ಅಂಚೇನಾನಪ್ಪನು ಮರಣಕ್ಕೆ ಗುರಿಯಾದನು. ಇದು ಹೀಗೆ ಸದ್ಗುರುವಿನ ವಾಕ್ಯ ಪ್ರತ್ಯಕ್ಷವಾಗಿ ಕಂಡು ಬಂದಿತು. ಅವರು ಹೇಳಿದ 15 ದಿವಸದಲ್ಲಿ ಗಾಡಿಯೊಳಗಿರುವವರು ಇದು ಚಂದ್ರ ಶಿವೇಂದ್ರರ ಶಾಪವೇ ಎಂದು ಅವರು ತಿಳಿದುಕೊಂಡರು. ಮರಳಿ ಎತ್ತಿನ ಗಾಡಿಯನ್ನು ಆ ಸತ್ತಂತ ಹೆಣವನ್ನು ತೆಗೆದುಕೊಂಡು ಅಂಚೇನಾನಪ್ಪನ ಮಿತ್ರರು ಬಂದು ಊರು ಮುಟ್ಟಿದರು. ಇದು ಇಂತಹ ಅದ್ಭುತ ಲೀಲೆಯಾಗಿರುತ್ತದೆ. ದುಷ್ಟನಾಶಕ, ಶಿಷ್ಟರ ಪರಿಪಾಲಕ, ಅವತಾರಧಾರಿಯಾದ ಚಂದ್ರ ಶಿವೇಂದ್ರರ ಮಹಿಮೆಯಾಗಿದೆ. ಇದನ್ನರಿತು ಅವರನ್ನು ಮೊರೆಹೊಕ್ಕವರನ್ನು ಸದ್ಗುರುನಾಥನು ಕಾಪಾಡುತ್ತಾನೆ. ಸದ್ಗುರುನಾಥನೇ, ನಿನಗೆ ಜಯ ಜಯಕಾರಗಳಲ್ಲಿ ಭಕ್ತರ ತೊರೆಯುವ ಗುರುಗಾಂಕಿತ ಗುರುವರವೇ, ರಕ್ಷಿಸು ರಕ್ಷಿಸು ಅಂತ ಹೇಳ್ತಾರೆ. ಆದ್ದರಿಂದ ಸದ್ಗುರುನಾಥ ಯಾರು ಶರಣಾರ್ಥರಾಗಿ ಬರ್ತಾರಲ್ಲ ಅವ್ರನ್ನ ಅಷ್ಟ ಪ್ರೇಮದಿಂದ ಎತ್ತಿ ಹಿಡ್ತಾ ಇದ್ರು. ಯಾರು ಅವರ ವಾಕ್ಯಕ್ಕೆ ಎದುರುತ್ತರವಾಗಿ ಹೇಳ್ತಾರಲ್ಲ ಅವ್ರನ್ನ ಕ್ಷಣಾರ್ಧದಲ್ಲಿ ಅವರನ್ನ ಶಾಪವನ್ನು ಕೊಟ್ಟು ಅವ್ರನ್ನ ಮರ್ದನ ಮಾಡುವಂತ ಶಕ್ತಿನೂ ಅವರಲ್ಲಿತ್ತು. ಅಂತ ಯಾವ ಅಂಚೇನಾನಪ್ಪ ಗುರುನಾಥನ ಇರುವಿಕೆಯನ್ನು ತಿಳಿದುಕೊಳ್ಳದೆ ತನ್ನ ಸಂಪತ್ತಿನ ಮದದೊಳಗ, ಐಶ್ವರ್ಯದ ಮದದೊಳಗ ಗುರುನಾಥನನ್ನ ಎದುರು ಹಾಕಿಕೊಂಡು ಅವರ ಶಾಪಕ್ಕೆ ಗುರಿಯಾಗಿ ದುರ್ಗತಿಯನ್ನು ಹೊಂದಿದ ಅನ್ನುವಂತ ಇವತ್ತು 18ನೇ ಅಧ್ಯಾಯದೊಳಗ ಗುರುನಾಥನ ಮಹಿಮೆಯನ್ನ ಕೇಳಿದ್ವಿ. ಅಂತ ಸದ್ಗುರುನಾಥ ಶರಣಾಗಿ ಬಂದವರನ್ನ ರಕ್ಷಿಸಲಿಕ್ಕೆ ಅವ ಭಗವಂತ ಸ್ವರೂಪಿಯಾಗಿಕೊಳ್ತಾನಂದಾಗ ಅಂತ ಭಗವಂತನ ಕೃಪಾ ಎಲ್ಲರ ಮೇಲೆ ಸದಾಕಾಲ ಇರಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತ 18ನೇ ಅಧ್ಯಾಯಕ್ಕೆ ಸಂಪೂರ್ಣ ಮಂಗಲ ಮತ್ತು ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಜೈ ಮಂಗಳಂ, ಜೈ ನಮಃ.